ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಪರೀಕ್ಷೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತೇನು ವಿಶೇಷ? ಇವತ್ತು ನಾವು ಯಾವ ಚಾಪ್ಟರ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಇವತ್ತು ನಾವು ನಮ್ಮ ಫಸ್ಟ್ PUCಯಲ್ಲಿನ 3ನೇ ಚಾಪ್ಟರ್ ಪ್ಲಾಂಟ್ ಕಿಂಗ್ಡಮ್ನ ಕುರಿತಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ನಾವು KCET ಎಕ್ಸಾಮಿನೇಷನನ್ನು ಗಮನದಲ್ಲಿಟ್ಕೊಂಡು ಮಾಡ್ತಿರೋಂಥ ವಿಡಿಯೋ ಆಗಿರೋದ್ರಿಂದ ನಾವಿಲ್ಲಿ ಏನು ಮಾಡ್ತೀವಿ, ಇಡೀ ಚಾಪ್ಟರನ್ನು ಸಮ್ಮರೈಸ್ ಮಾಡಿ ಕ್ವಿಕ್ಕಾಗಿ ಬ್ರೀಫಾಗಿ ನಿಮಗೆ ತಿಳಿಸ್ಕೊಟ್ಟು ಅದಾದಮೇಲೆ ನಮ್ಮ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದು ನಮ್ಮ ಮುಖ್ಯ ಉದ್ದೇಶ. ಇದು ನಿಮ್ಮ KCET ಎಕ್ಸಾಮಿನೇಷನ್ಗೆ ಉಪಯೋಗ ಆಗಲಿ ಅಂತ ಮಾಡ್ತಿರುವಂಥ ವಿಡಿಯೋ ಆಗಿದೆ, ಸರಿನಾ? ಹಾಗಾಗಿ ಯಾರೆಲ್ಲ ಇದೇ ವಿಡಿಯೋನ, ಈ KCET ವಿಡಿಯೋನ ಮೊದಲನೇ ಸರ್ತಿ ನೋಡ್ತಾ ಇದ್ದೀರೋ, ನೀವೇನು ಮಾಡಬೇಕು, ಮೊದಲು ಒನ್ ಶಾರ್ಟ್ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿರ್ತೀವಲ್ಲಪ್ಪ, ಇದೇ ಚಾಪ್ಟರ್ನ ಎಲಾಂಗೇಟೆಡ್ ವರ್ಷನ್ ಅಥವಾ ತುಂಬ ಉದ್ದವಾಗಿ, ಅಂದರೆ ಎಷ್ಟು ಬೇಕೋ ಅಷ್ಟು ಆಳವಾಗಿ ನಮಗೆ ಹೇಳ್ಕೊಡುವಂಥ ಪ್ರಯತ್ನವನ್ನು ನಾವು ಒನ್ ಶಾರ್ಟ್ ವಿಡಿಯೋಗಳಲ್ಲಿ ಮಾಡ್ತೀವಿ. ಸೊ ಆ ಒನ್ ಶಾರ್ಟ್ ವಿಡಿಯೋನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಮೊದಲು ಆ ಒನ್ ಶಾರ್ಟ್ ವಿಡಿಯೋವನ್ನು ನೋಡಿ ಆಮೇಲೆ ಇಲ್ಲಿಗೆ ಬನ್ನಿ, ಆಗ ನಿಮಗೆ ಅರ್ಥ ಆಗುತ್ತೆ. ನೀವು ಮೊದಲನೇ ಸರ್ತಿಗೆ ಇಲ್ಲಿ ನೋಡ್ತಾ ಇದ್ರೆ ಏನಾಗುತ್ತೆ, ಏನು ಇಲ್ಲಿ ಬ್ರೀಫಾಗಿ ಜಸ್ಟ್ ಬ್ರೀಫಾಗಿ ಹೇಳ್ಕೊಡ್ತಾ ಇದ್ದಾರೆ, ಏನು ಡೀಪಾಗಿ ಹೇಳ್ಕೊಡ್ತಾ ಇಲ್ಲ ಅನ್ನಿಸ್ಬಹುದು ಕೂಡ. ಆ ಕಾರಣಕ್ಕಾಗಿ ಮತ್ತೆ ಅದೇ ಕಮೆಂಟ್ಸ್ಗಳನ್ನು ಮಾಡಬಾರ್ದು, ಸರಿನಾ? ಸೊ ಒನ್ ಶಾರ್ಟ್ ವಿಡಿಯೋನ ನೋಡಿ ಮೊದಲು, ಅದಾದಮೇಲೆ ಇಲ್ಲಿಗೆ ಬನ್ನಿ. ಹಾಗಾಗಿ ನಿಮಗೆ ಆ ಬ್ರೀಫ್ ಸಮ್ಮರಿ ಅನ್ನೋದು ಇಲ್ಲಿ ಸಿಗುತ್ತೆ. ಸೊ ಅದಾದಮೇಲೆ ನಮ್ಮ KCET ಎಕ್ಸಾಮಿನೇಷನ್ನ ಈಗ 2020ರಿಂದ ಈಚೆಗೆ ನಡೆದಿರುವಂಥ ಎಕ್ಸಾಮಿನೇಷನ್ಗಳಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ, ಸರಿನಾ? ಹಾಗಿದ್ರೆ ಕ್ಲಾಸನ್ನು ಶುರು ಮಾಡೋಣ. ರೈಟ್. ಸೊ ಮೊದಲಿಗೆ ನಾವೇನು ಮಾಡ್ತಾ ಇದ್ದೀವಿ ತಿಳ್ಕೊಂಬರೋಣ. ಆ್ಯಸ್ ಯೂಶುವಲ್ ನಾವು ನಮ್ಮ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರನ್ನು ಸಮ್ಮರಿಯನ್ನು ನೋಡ್ತಾ ಇದ್ದೀವಿ ಮೊದಲು. ಅದಾದಮೇಲೆ KCET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಒಂದು 5 ವರ್ಷದ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. 2020ರಿಂದ ಈಚೆಗೆ ನಡೆದಿರುವಂಥ ಎಕ್ಸಾಮಿನೇಷನಲ್ಲಿ ಯಾವ್ಯಾವ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಅಂತ ಮೊದಲು ನಾವು ನೋಡ್ಬಿಡೋಣ. ಸೊ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ನಾನು ಹೇಳೋದಾದರೆ 2020ರಿಂದ ಈಚೆಗೆ ಪ್ರತಿ ವರ್ಷ KCET ಎಕ್ಸಾಮಿನೇಷನಲ್ಲಿ ಒಂದು ಕ್ವೆಶನನ್ನು ಈ ಚಾಪ್ಟರ್ನಿಂದ ಕೇಳಿದ್ದಾರೆ. ನಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ ನಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ, ಇದು 11ನಲ್ಲಿ ಇರೋದಲ್ವಾ, ಈ 11ನಲ್ಲಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಮಾತ್ರ ನಡೆಯೋದು. ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ನಾವು ಗಮನಿಸೋದಾದರೆ ಅಲ್ಲಿ ಒಂದು 5ರಿಂದ 6 ಮಾರ್ಕ್ಸ್ಗಳನ್ನು ಈ ಚಾಪ್ಟರಿಂದ ಕೇಳಬಹುದು. KCETನಲ್ಲಿ ಸಾಮಾನ್ಯವಾಗಿ ಒಂದು ಕ್ವೆಶನ್, 1 ಮಾರ್ಕ್ ಈ ಚಾಪ್ಟರ್ನಿಂದ ಬರುತ್ತೆ. ಸೊ ಬರೀ 1 ಮಾರ್ಕ್ ಅಷ್ಟೇ ಅಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ಆ 1 ಮಾರ್ಕೂ ಕೂಡ ನಿಮಗೆ ಔಟ್ ತೆಗಿಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನು ಮರಿಬಾರ್ದು, ಸರಿನಾ? ಓಕೆ. ಸೊ ಕ್ವಿಕ್ಕಾಗಿ ಸಮ್ಮರೈಸ್ ಮಾಡಿಬಿಡೋಣ ಏನೆಲ್ಲ ಅಂಶಗಳಿದೆ ಈ ಚಾಪ್ಟರ್ನಲ್ಲಿ. ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ಬಿಡೋಣ. ಓಕೆ. ಸೊ ಮೊದಲಿಗೆ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿದ ತಕ್ಷಣ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಏನಿತ್ತು, 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಏನಿತ್ತು ಅದು ನಿಮ್ಮ ತಲೆಗೆ ಬರಬೇಕು. ಪ್ಲಾಂಟ್ ಕಿಂಗ್ಡಮ್ನಲ್ಲಿರುವಂಥ ಜೀವಿಗಳಲ್ಲಿ ಕಂಡುಬರುವಂಥ ಒಂದಷ್ಟು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಯಾವುದು ಅನ್ನೋದು ನಿಮ್ಮ ತಲೆಗೆ ಬಂದುಬಿಡಬೇಕು. ಸೊ ಪ್ಲಾಂಟ್ಸ್ ಆರ್ ಮಲ್ಟಿಸೆಲ್ಯುಲಾರ್, ಯೂಕ್ಯಾರಿಯೋಟಿಕ್, ಫೋಟೋಟ್ರೋಪಿಕ್ ಆ್ಯಂಡ್ ಆಮೇಲೇನು ಫೋಟೋಟ್ರೋಪಿಕ್ ಆ್ಯಂಡ್ ದೇ ಹ್ಯಾವ್ ಸೆಲ್ ವಾಲ್ ಆಲ್ಸೋ, ಹೌದಲ್ವಾ? ಸೆಲ್ ವಾಲ್ ಸೆಲ್ ವಾಲ್ ಯಾವ ಅಂಶವನ್ನು ಒಳಗೊಂಡಿದೆ? ಸೆಲ್ ವಾಲ್ನಲ್ಲಿ ನಮಗೆ ಸೆಲ್ಯುಲೋಸ್ ಅನ್ನುವಂಥ ಒಂದು ಅಂಶವನ್ನು ಇಲ್ಲಿ ಕಾಣುತ್ತೆ, ಹೌದಾ? ಸೊ ಸಾಮಾನ್ಯವಾಗಿ ಮಲ್ಟಿಸೆಲ್ಯುಲರ್ ಆಗಿರುತ್ತವೆ. ಹಾಗೆ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರೋದ್ರಿಂದ ಅವುಗಳನ್ನು ನಾವು ಯೂಕ್ಯಾರಿಯೋಟಿಕ್ಸ್ ಅಂತ ಹೇಳಿ ಕರಿತೇವೆ. ಹಾಗೆ ಅವುಗಳು ಫೋಟೋಟ್ರೋಪಿಕ್ ಆಗಿರುತ್ತೆ. ಆಟೋಟ್ರೋಪಿಕ್ ಅಂತ ಹೇಳಿದ್ರೆ ತಮ್ಮ ಆಹಾರವನ್ನು ತಾವೇ ಸಿಂಥಸೈಸ್ ಮಾಡ್ಕೊಳ್ಳುತ್ತವೆ. ಮುಖ್ಯವಾಗಿ ಸೂರ್ಯನ ಬೆಳಕಿನಿಂದ ತಮ್ಮ ಆಹಾರವನ್ನು ಸಿಂಥಸೈಸ್ ಮಾಡ್ಕೊಳ್ಳೋದ್ರಿಂದ ಅವನ್ನ ನಾವು ಫೋಟೋ ಆಟೋಟ್ರೋಪಿಕ್ ಅಂತ ಹೇಳಿ ಕರಿತೇವೆ, ಹೌದಲ್ವಾ? ಹೀಗೆ ಕ್ಲಾಸಿಫಿಕೇಷನ್ನ ವಿಚಾರಕ್ಕೆ ಬಂದರೆ ಪ್ಲಾಂಟ್ಸ್ಗಳನ್ನು ಮೊದಲು ಕ್ಲಾಸಿಫೈ ಮಾಡ್ತಾ ಇದ್ದಿದ್ದು ಯಾವುದರ ಆಧಾರದ ಮೇಲೆ? ಹೊರಗಡೆ ನೋಡಿದ ತಕ್ಷಣ ಮಾರ್ಫಾಲಜಿ ಯಾವ ರೀತಿ ಕಾಣುತ್ತೆ, ಅದು ಪ್ಲಾಂಟ್ಸ್ ಯಾವ ರೀತಿ ಇದೆ, ಹೌದಲ್ವಾ? ನೋಡಿದ ತಕ್ಷಣ ಯಾವ ರೀತಿ ಕಾಣಿಸುತ್ತೆ ಅನ್ನೋ ಈ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಮೊದಲು ಪ್ಲಾಂಟ್ಸ್ಗಳನ್ನು ಕ್ಲಾಸಿಫೈ ಮಾಡ್ತಾ ಇದ್ವಿ, ಹೌದಲ್ವಾ? ಅರಿಸ್ಟಾಟಲ್ ಕ್ಲಾಸಿಫಿಕೇಷನಿಂದ ಹಿಡ್ಕೊಂಡು ನಾವು ನಮ್ಮ ಕಾರ್ಲ್ ಲೀನಿಯಸ್ ಅವರ ಕ್ಲಾಸಿಫಿಕೇಷನ್ ಸಿಸ್ಟಮ್ವರೆಗೂ ನೀವು ಅದನ್ನು ಡಿಸ್ಕಸ್ ಮಾಡ್ಬೋದು, ಹೌದಲ್ವಾ? ಸೊ ಆ ರೀತಿಯಾಗಿ ಕೇವಲ ಆ ಮಾರ್ಫಾಲಜಿಯನ್ನು ಗಮನದಲ್ಲಿಟ್ಕೊಂಡು ಮಾಡಿದಂಥ ಕ್ಲಾಸಿಫಿಕೇಷನ್ ಸಿಸ್ಟಮ್ಸ್ಗಳೇನಿತ್ತು ಅವನ್ನ ನಾವು ಆರ್ಟಿಫಿಷಿಯಲ್ ಸಿಸ್ಟಮ್ಸ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳಿ ಕರೆದ್ವಿ. ಅದಾದಮೇಲೆ ಅದಷ್ಟೇ ಅಲ್ಲ, ಮಾರ್ಫಾಲಜಿ ಮಾತ್ರ ಸಾಕಾಗಲ್ಲ, ಒಳಗಿನ ರಚನೆ, ಇಂಟರ್ನಲ್ ಸ್ಟ್ರಕ್ಚರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಗೊತ್ತಾಯಿತು. ಅದಾದ ನಂತರ ಕ್ಲಾಸಿಫಿಕೇಷನ್ ಸಿಸ್ಟಮ್ಸ್ಗಳು ಎವಾಲ್ವ್ ಆಗ್ತಾ ಇಂಟರ್ನಲ್ ಕ್ಯಾರೆಕ್ಟರ್ಸ್ಗಳನ್ನೂ ಕನ್ಸಿಡರ್ ಮಾಡಿಕೊಂಡು, ಹೌದಲ್ವಾ, ಈ ಆರ್ಟಿಫಿಷಿಯಲ್ ಸಿಸ್ಟಮ್ನಲ್ಲಿ ಇದ್ದಂಥ ಒಂದಷ್ಟು ಡ್ರಾಬ್ಯಾಕ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಅಲ್ಲಿ ಏನಾಗಿತ್ತಪ್ಪ, ಕೇವಲ ವೆಜಿಟೇಟಿವ್ ಅಂದರೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ಗಳನ್ನು ಮಾತ್ರ ನಾವು ಗಮನದಲ್ಲಿಟ್ಕೊಂಡಿದ್ವಿ. ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ಗೆ ಎರಡಕ್ಕೂ ನಾವು ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಟ್ಟಿದ್ವಿ. ಕ್ಲೋಸ್ ರಿಲೇಟೆಡ್ ಸ್ಪೀಷೀಸ್ಗಳನ್ನು ನಾವು ಬೇರೆ ಬೇರೆ ಗುಂಪುಗಳಲ್ಲಿ ಹಾಕ್ಬಿಟ್ಟಿದ್ವಿ. ಸೊ ಈ ರೀತಿಯಾಗಿ ಸಾಕಷ್ಟು ಡ್ರಾಬ್ಯಾಕ್ಸ್ಗಳಿದ್ದಿದ್ದರಿಂದ ಅದಾದಮೇಲೆ ಇಂಟರ್ನಲ್ ಸ್ಟ್ರಕ್ಚರ್ಸ್ಗಳನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅನ್ನೋದು ಇಲ್ಲಿ ಬಂದಿದ್ದನ್ನು ನಾವು ಗಮನಿಸಬಹುದು, ಹೌದಾ?
ಈ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನಲ್ಲಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ಗಳ ಜೊತೆಗೆ ಇಂಟರ್ನಲ್ ಕ್ಯಾರೆಕ್ಟರ್ಸ್ಗಳಿಗೂ ಕೂಡ ಅಷ್ಟೇ ಮಹತ್ವವನ್ನು ಕೊಡಲಾಗಿತ್ತು. ಅಂತ ಹೇಳಿದರೆ ಈಗ ಒಂದು ಜೀವಿಯ ಒಳಗಡೆ, ಸಸ್ಯಗಳ ಒಳಗಡೆ ಅನಾಟಮಿ ಯಾವ ರೀತಿ ಇದೆ, ಸೆಲ್ಯುಲರ್ ಆರ್ಗನೈಸೇಷನ್ ಯಾವ ರೀತಿ ಇದೆ, ಒಂದೊಂದು ಸೆಲ್ನ ಒಳಗಡೆ ಯಾವ ಯಾವ ರೀತಿಯ ಕಾಂಪೋಸಿಷನ್ ಇದೆ, ಯಾವ ಯಾವ ಕೆಮಿಕಲ್ಸ್ಗಳು ಅಲ್ಲಿದೆ. ಸೊ ಈ ರೀತಿಯಾಗಿ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಇಂಟರ್ನಲ್ ಸ್ಟ್ರಕ್ಚರನ್ನು ಕೂಡ ಗಮನದಲ್ಲಿಟ್ಕೊಂಡು ಪ್ರಪೋಸ್ ಮಾಡಿದಂಥ ಸಿಸ್ಟಮ್ ಬಂದು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಹೌದಾ? ಅದಾದ ನಂತರ ಫೈಲೋಜೆನೆಟಿಕ್ ಸಿಸ್ಟಮ್. ಫೈಲೋಜೆನೆಟಿಕ್ ಸಿಸ್ಟಮ್ನಲ್ಲಿ ಏನಾಯಿತು, ಇಂಟರ್ನಲ್ಲು ಎಕ್ಸ್ಟರ್ನಲ್ ಎಲ್ಲದರ ಜೊತೆಗೆ ಈ ಎವಲ್ಯೂಷನರಿ ರಿಲೇಷನ್ಶಿಪ್ಪನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಕ್ಲಾಸಿಫಿಕೇಷನ್ ಸಿಸ್ಟಮನ್ನು ನಡೆಸಲಾಗ್ತಾ ಇತ್ತು. ಹೌದಲ್ವಾ? ಸೊ ಆ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನನ್ನು ನಾವು ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳಿದ್ವಿ. ಸೊ ಈಗ ಫೈಲೋಜೆನೆಟಿಕ್ ಸಿಸ್ಟಮ್ ಎವಲ್ಯೂಷನರಿ ಹಿಸ್ಟ್ರಿಯನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದರೆ ನಮಗೆ ಫಾಸಿಲ್ ರೆಕಾರ್ಡ್ಸ್ಗಳು ಇರಬೇಕು, ಫಾಸಿಲ್ಸ್ಗಳಿದ್ದಾಗ ನಮಗೆ ಈಗ ಪ್ರಸ್ತುತ ಇರುವಂಥ ಜೀವಿಗಳು ಮತ್ತು ಹಿಂದೆ ಇದ್ದಂಥ ಜೀವಿಗಳ ಮಧ್ಯೆ ಇರುವಂಥ ಕನೆಕ್ಷನ್ ಅಥವಾ ಸಂಬಂಧಗಳು ನಮಗೆ ಅರ್ಥ ಆಗುತ್ತೆ. ಈಗ ಫಾಸಿಲ್ ರೆಕಾರ್ಡ್ಸ್ ಇಲ್ಲ ಅಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರೀತಿಯ ಟ್ಯಾಕ್ಸೋನಾಮಿಕಲ್ ಕ್ಯಾಟಗರಿ ಅಂದರೆ ಟ್ಯಾಕ್ಸೋನಾಮಿಕಲ್ ಮೆಥಡ್ಸ್ಗಳನ್ನು ಬಳಸ್ಕೊಂಡು ನಾವು ಕ್ಲಾಸಿಫಿಕೇಷನನ್ನು ನಡೆಸಬಹುದು ಕೂಡ. ಉದಾಹರಣೆಗೆ ನ್ಯೂಮರಿಕಲ್ ಟ್ಯಾಕ್ಸೋನಮಿ. ಈಗ ನ್ಯೂಮರಿಕಲ್ ಟ್ಯಾಕ್ಸೋನಮಿನಲ್ಲಿ ನಾವು ಏನು ಮಾಡ್ತೀವಿ, ಕಂಪ್ಯೂಟರ್ಸ್ಗಳನ್ನ ಬಳಸ್ಕೊಂಡು ಆ ಜೀವಿಗಳಲ್ಲಿ ಕಂಡುಬರುವಂಥ ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಕೋಡನ್ನು ಕೊಟ್ಬಿಟ್ಟು, ಒಂದೊಂದು ಕ್ಯಾರೆಕ್ಟರ್ಗೆ ಒಂದಷ್ಟು ವೈಟೇಜನ್ನು ಕೊಟ್ಬಿಟ್ಟು ಆ ಕ್ಲಾಸಿಫಿಕೇಷನನ್ನು ಈ ನಂಬರ್ಸ್ಗಳ ಸಹಾಯದಿಂದ, ಕಂಪ್ಯೂಟರ್ಸ್ಗಳ ಸಹಾಯದಿಂದ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಮ್ಯಾಥಮೆಟಿಕಲ್ ಟೂಲ್ಸ್ಗಳನ್ನು ಬಳಸ್ಕೊಂಡು ಟ್ಯಾಕ್ಸೋನಮಿಯನ್ನು ನಾವು ಮಾಡ್ತಾ ಇದ್ದೀವಿ. ಕ್ಲಾಸಿಫಿಕೇಷನ್ ಅಂತ ಹೇಳಿ, ಟ್ಯಾಕ್ಸೋನಮಿ ಅಂತ ಹೇಳಿದ್ರೆ ಕ್ಲಾಸಿಫಿಕೇಷನ್, ಹೌದಲ್ವಾ? ಒಂದು ಭಾಗ ಅಷ್ಟೇ ಕ್ಲಾಸಿಫಿಕೇಷನ್ ಅದು ಟ್ಯಾಕ್ಸೋನಮಿಯ ಒಂದು ಭಾಗ, ಸರಿನಾ? ಸೊ ಅದಾದ ನಂತರ ಸೈಟೋಟ್ಯಾಕ್ಸೋನಮಿ. ಇಲ್ಲಿ ಆ ಸೆಲ್ನ ಒಳಗಡೆ ಕಂಡುಬರುವಂಥ ಕ್ರೋಮೋಸೋಮ್ಸ್ಗಳು, ಆ ಸೆಲ್ನ ಬಿಹೇವಿಯರ್ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ಇವೆಲ್ಲವುದನ್ನು ಗಮನದಲ್ಲಿಟ್ಕೊಂಡು ನಾವು ಟ್ಯಾಕ್ಸೋನಮಿಯನ್ನು ಬಳಸ್ತೀವಿ. ಹೌದಾ? ಅದಾದಮೇಲೆ ಕೆಮಿಕಲ್ ಕಾಂಪೋಸಿಷನ್ಸ್. ಕೆಮಿಕಲ್ಸ್ ಯಾವ ಯಾವ ಸೆಲ್ನ ಒಳಗಡೆ ಅಥವಾ ಯಾವ ಯಾವ ಜೀವಿಯ ಒಳಗಡೆ ಯಾವ ರೀತಿಯ ಕೆಮಿಕಲ್ಸ್ಗಳಿದೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ನಾವು ಕೀಮೋಟ್ಯಾಕ್ಸೋನಮಿಯನ್ನು ನಡೆಸಬಹುದು. ಸೊ ಈ ಎಲ್ಲ ಟ್ಯಾಕ್ಸೋನಾಮಿಕಲ್ ಮೆಥಡ್ಸ್ಗಳ ಮೂಲಕ ನಾವು ಸಸ್ಯಗಳನ್ನು ಕ್ಲಾಸಿಫೈ ಮಾಡೋದಾಗಿ ಅಥವಾ ಜೀವಿಗಳನ್ನು ಕೂಡ ನಾವು ಕ್ಲಾಸಿಫೈ ಮಾಡ್ತಾ ಇರೋದು ಈ ಕ್ಲಾಸಿಫಿಕೇಷನ್ ಸಿಸ್ಟಮ್ಸ್ಗಳನ್ನು ಬಳಸ್ಕೊಂಡೇನೆ, ಸರಿನಾ? ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಹೌದಲ್ವಾ? ಸೊ ಅಲ್ಲಿ ಆ ಕ್ಲಾಸಿಫಿಕೇಷನ್ ನಮ್ಗೆ ಗೊತ್ತಿರೋ ಹಾಗೆ ಸದ್ಯ ಪ್ಲಾಂಟ್ಸ್ಗಳಲ್ಲಿ ನಮಗೆ 5 ಸಬ್ ಡಿವಿಷನ್ಸ್ಗಳನ್ನು ಕೂಡ ನಾವು ಗಮನಿಸ್ಬೋದು, ಸರಿನಾ? ಎವಲ್ಯೂಷನರಿ ಹಿಸ್ಟ್ರಿಯನ್ನು ಬಳಸ್ಕೊಂಡು, ಎವಲ್ಯೂಷನರಿ ರಿಲೇಷನ್ಶಿಪ್ಪನ್ನು ಗಮನದಲ್ಲಿಟ್ಕೊಂಡು ಪ್ಲಾಂಟ್ಸ್ಗಳಲ್ಲಿ ಮತ್ತೆ ಕ್ಲೋಸ್ ಸಂಬಂಧ ಇರುವಂಥ, ಅಂದರೆ ಹತ್ತಿರದ ಸಂಬಂಧಗಳಿರುವಂಥ ಜೀವಿಗಳೇನಿದೆ ಅವುಗಳಿಂದ ಮತ್ತೆ ಸಬ್ ಡಿವಿಷನ್ಸ್ಗಳಾಗಿ ವಿಂಗಡಣೆ ಮಾಡ್ತಾ ಈಗ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಹೈಯೆಸ್ಟ್ ಕ್ಯಾಟಗರಿ ಏನಪ್ಪ, ಹೈಯೆಸ್ಟ್ ಹೈಯರಾರ್ಕಿ ಕಿಂಗ್ಡಮ್ ಆದಮೇಲೆ ಫೈಲಮ್. ಅನಿಮಲಲ್ಲಿ ಫೈಲಮ್ ಅನ್ನೋ ಪದವನ್ನು ಬಳಸಿದ್ರೆ ಪ್ಲಾಂಟ್ಸ್ಗಳಲ್ಲಿ ಡಿವಿಷನ್ ಅನ್ನೋ ಪದವನ್ನು ಬಳಸ್ತೀವಿ, ಹೌದಲ್ವಾ? ಇಲ್ಲಿ ಪ್ಲಾಂಟ್ಸ್ಗಳಲ್ಲಿ, ಈ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಒಟ್ಟು 5 ಡಿವಿಷನ್ಸ್ಗಳಿರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಥ್ಯಾಲೋಫೈಟ್ಸ್, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಆಂಜಿಯೋಸ್ಪರ್ಮ್ಸ್, ಸರಿನಾ? ಇಲ್ಲಿ ಈ ಮೊದಲ 3 ಕ್ಯಾಟಗರಿ ಏನಿದೆಯಲ್ಲಪ್ಪ, ಥ್ಯಾಲೋಫೈಟ್ಸ್, ಬ್ರಯೋಫೈಟ್ಸ್ ಹಾಗೂ ಟೆರಿಡೋಫೈಟ್ಸ್, ಇವುಗಳನ್ನು ನಾವು ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಕಾರಣ ಇಷ್ಟೇ, ಇವುಗಳಲ್ಲಿ ಬೀಜ ಉತ್ಪತ್ತಿ ಆಗೋದಿಲ್ಲ. ಬೀಜವನ್ನು ಉತ್ಪತ್ತಿ ಮಾಡದೇ ಇರುವಂತಹ ಈ ಗುಂಪುಗಳೇನಿದೆ ಇವುಗಳನ್ನು ನಾವು ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ಬೀಜವಿಲ್ಲದ ಸಸ್ಯಗಳು ಇವು, ಸರಿನಾ? ಹಾಗೆ ಇನ್ನೆರಡು ಗುಂಪು ಏನಿದೆಯಲ್ಲ ಇವುಗಳಲ್ಲಿ ಬೀಜ ಉತ್ಪತ್ತಿ ಆಗುತ್ತೆ. ಇವುಗಳನ್ನು ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಅಥವಾ ಬೀಜವನ್ನು ಹೊಂದಿರುವಂತಹ ಪ್ಲಾಂಟ್ಸ್ಗಳು ಅಂತ ಹೇಳಿ ಕರಿತೇವೆ. ಅದರಲ್ಲಿ ಈ ಜಿಮ್ನೋಸ್ಪರ್ಮ್ಸ್ ಏನಿದೆಯಲ್ಲ, ಈ ಜಿಮ್ನೋಸ್ಪರ್ಮ್ನಲ್ಲಿ ಸಾಮಾನ್ಯವಾಗಿ ಸೀಡ್ಸ್ಗಳು ಕೇವಲ ಅಂದರೆ ಹಣ್ಣಿರೋದಿಲ್ಲ, ಕೇವಲ ಸೀಡ್ಸ್ಗಳು ಮಾತ್ರ ಕಾಣಿಸುತ್ತೆ. ಹಾಗಾಗಿ ಇದನ್ನು ನೇಕೆಡ್ ಸೀಡ್ಸ್ ಅಂತ ಹೇಳಿ ಕರಿತೇವೆ. ಕೇವಲ ಸೀಡ್, ಬೀಜ ಮಾತ್ರ ಕಾಣಿಸುತ್ತೆ. ಆದರೆ ಆಂಜಿಯೋಸ್ಪರ್ಮ್ಸನ್ನು ನಾವು ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಆಂಜಿಯೋಸ್ಪರ್ಮ್ಸ್ನಲ್ಲಿ ಬೀಜಗಳು ಹಣ್ಣಿನ ಒಳಭಾಗದಲ್ಲಿರೋದನ್ನು ನಾವು ಗಮನಿಸ್ಬೋದು, ಸರಿನಾ? ಸೊ ಈ ರೀತಿಯಾಗಿ ಎಲ್ಲದರ ಕುರಿತಾದ ಕ್ಯಾರೆಕ್ಟರ್ಸ್ ಫೀಚರ್ಸ್ಗಳನ್ನು ಕ್ವಿಕ್ಕಾಗಿ ಸಮ್ಮರೈಸ್ ಮಾಡ್ತಾ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಥ್ಯಾಲೋಫೈಟ್ಸ್. ಈಗ ಥ್ಯಾಲೋಫೈಟ್ಸ್ ಅಂತ ಹೇಳಿದ್ರೆ ಯಾವ ಪ್ಲಾಂಟ್ಸ್ಗಳಿಗೆ ಒಂದು ವೆಲ್ ಡಿಫ್ರೆನ್ಷಿಯೇಟೆಡ್ ರೂಟ್ಸ್, ಶೂಟ್ಸ್, ಲೀವ್ಸ್ ಯಾವುದು ಇರೋದಿಲ್ವೋ ಅಂಥ ಬಾಡಿಯನ್ನು ನಾವು ಥ್ಯಾಲಸ್ ಬಾಡಿ ಅಂತ ಹೇಳಿ ಕರಿತೇವೆ. ಸೊ ಮೊದಲು ಈ ಥ್ಯಾಲಸ್ ಬಾಡಿ ಇರುವಂಥ ಎಲ್ಲ ಜೀವಿಗಳನ್ನು ಥ್ಯಾಲೋಫೈಟ್ಸ್ನ ಒಳಗಡೆ ಇನ್ಕ್ಲೂಡ್ ಮಾಡಿಬಿಟ್ಟಿದ್ರು. ಈಗ ಫಂಗೈಗೂ ಕೂಡ ವೆಲ್ ಡಿಫ್ರೆನ್ಷಿಯೇಟೆಡ್ ಬಾಡಿ ಇಲ್ಲ, ಲೈಕನ್ಸ್ಗೂ ಕೂಡ ವೆಲ್ ಡಿಫ್ರೆನ್ಷಿಯೇಟೆಡ್ ಬಾಡಿ ಇಲ್ಲ. ಅವೆಲ್ಲವುಗಳು ಕೂಡ ಮೊದಲು ಥ್ಯಾಲೋಫೈಟ್ಸ್ನಲ್ಲಿ ಇದ್ವು. ಅದಾದಮೇಲೆ ನಮ್ಮ ಎವಲ್ಯೂಷನರಿ ಅಂದರೆ ನಮ್ಮ ಕ್ಲಾಸಿಫಿಕೇಷನ್ ಸಿಸ್ಟಮ್ ಎವಾಲ್ವ್ ಆಗ್ತಾ ಅವುಗಳನ್ನೆಲ್ಲ ಬೇರೆ ಬೇರೆ ಗುಂಪುಗಳಾಗಿ ಮಾಡಿ ನಾವು ವಿಂಗಡಣೆ ಮಾಡಿದ್ವಿ. ಆಮೇಲೆ ಥ್ಯಾಲೋಫೈಟ್ಸ್ ಒಳಗಡೆ ಉಳ್ಕೊಂಡಿದ್ದು ಒಂದೇ ಒಂದು ಗುಂಪು, ಅದು ಆಲ್ಗೆ. ಸೊ ಹೀಗಾಗಿ ನಾವು ಥ್ಯಾಲೋಫೈಟ್ಸ್ನಲ್ಲಿ ಕೇವಲ ಆಲ್ಗೆಗಳ ಬಗ್ಗೆ ಮಾತ್ರ ಕಲಿತೇವೆ. ಹಾಗಾಗಿ ನಾವು ಈ ಥ್ಯಾಲೋಫೈಟ್ ಅನ್ನೋ ಪದಕ್ಕೆ ಬದಲಾಗಿ ಆಲ್ಗೆ ಅನ್ನೋ ಪದವನ್ನು ಕೂಡ ಬಳಸ್ತೇವೆ, ಸರಿನಾ? ಥ್ಯಾಲೋಫೈಟ್ಸ್ನಲ್ಲಿ ಈಗ ಸದ್ಯಕ್ಕೆ ನಾವು ಕಲಿತಾ ಇರೋದು ಆಲ್ಗೆ ಮಾತ್ರ, ಈಗ ಉಳ್ಕೊಂಡಿರೋದು ಆಲ್ಗೆ ಮಾತ್ರ. ಸೊ ಈಗ ಆಲ್ಗೆನಲ್ಲಿ ನಮಗೂ ಗೊತ್ತು ಯಾವುದೇ ಶೂಟ್ ಆಗಲಿ, ರೂಟ್ ಆಗಲಿ, ಲೀಫ್ ಸಿಸ್ಟಮ್ ಆಗಲಿ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ಥ್ಯಾಲಸ್ ಬಾಡಿ ಅಂತ ಹೇಳಿ ಕರಿತೇವೆ.
ಸರಿನಾ? ಸೊ ಥ್ಯಾಲೋಫೈಟ್ಸ್ಗಳಲ್ಲಿ ಥ್ಯಾಲಸ್ ಬಾಡಿ ಇರೋದನ್ನು ನಾವು ಗಮನಿಸ್ಬೋದು. ಈಗ ಆಲ್ಗೆಗಳ ವಿಷಯಕ್ಕೆ ಬಂದರೆ ಸ್ಪೆಸಿಫಿಕ್ ಆಗಿ ನಾವು ಆಲ್ಗೆಗಳಲ್ಲಿ ನೋಡೋದಾದರೆ ಆಲ್ಗೆಗಳಲ್ಲಿ ಕೆಲವೊಂದು ಯೂನಿಸೆಲ್ಯುಲಾರ್ ಕೂಡ ಇರಬಹುದು, ಕೆಲವೊಂದು ಮಲ್ಟಿಸೆಲ್ಯುಲಾರ್ ಕೂಡ ಇರಬಹುದು. ಸರಿನಾ? ಈಗ ಕ್ಲಾಮಿಡೋಮೋನಾಸ್, ಕ್ಲೋರೆಲ್ಲಾ ಇವೆಲ್ಲವುಗಳು ಕೂಡ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳು. ಇದೇ ಪದಗಳನ್ನು ನಾವು ಎಲ್ಲೋ ಪ್ರೋಟಿಸ್ಟಾದಲ್ಲಿ ಕೂಡ ಬಳಸಿರುವಂತಹ ಸಾಧ್ಯತೆ ಕೂಡ ಇರಬಹುದು. ಸರಿನಾ? ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸರಿನಾ? ಈಗ ನಾವೇನು ಕಲಿತಾ ಇದ್ದೀವಿ, ಆಲ್ಗೆಗಳಲ್ಲಿ ಇರುವಂಥ ಜೀವಿಗಳಲ್ಲಿ ಕೆಲವೊಂದು ಯೂನಿಸೆಲ್ಯುಲಾರ್ ಕೂಡ ಇರಬಹುದು, ಕೆಲವೊಂದು ಮಲ್ಟಿಸೆಲ್ಯುಲಾರ್ ಕೂಡ ಇರಬಹುದು. ಸರಿನಾ? ಸೊ ಅವೆಲ್ಲವುಗಳು ಕೂಡ ಫೋಟೋಸಿಂಥೆಟಿಕ್ ಅಂತ ನಮಗೆ ಗೊತ್ತಿದೆ, ಹೌದಾ? ಈ ಆಲ್ಗೆಗಳ ಗುಂಪು ಏನಿದೆಯಲ್ಲ, ಈ ಆಲ್ಗೆಗಳ ಗುಂಪನ್ನು ನಾವು ಫೈಟೋ ಪ್ಲಾಂಕ್ಟನ್ ಅಂತ ಹೇಳಿ ಕೂಡ ಕರಿತೇವೆ. ಅಂತ ಹೇಳಿದ್ರೆ ಪ್ಲಾಂಟ್ ಲೈಕ್ ನೀರಿನ ಮೇಲೆ, ನೀರಿನ ಅಲೆಗಳೇನಿದೆ ಅಥವಾ ವಾಟರ್ ಕರೆಂಟ್ಸ್ ಅಂತ ಹೇಳಿ ಕರಿತೇವೆ. ಆ ವಾಟರ್ ಕರೆಂಟ್ಸ್ನ ಮೇಲೆ ಆ ನೀರು ಹೇಗೆ ಹರಿಯುತ್ತೋ ಅದೇ ಮಾರ್ಗದಲ್ಲಿ, ಅದೇ ರೂಪದಲ್ಲಿ ಅದರ ನೀರಿನ ಮೇಲ್ಗಡೆ ತೇಲ್ಕೊಂಡು ಹೋಗುವಂಥ ಈ ಗ್ರೂಪಿಗೆ ಏನಿದೆಯಲ್ಲ, ಈ ಗುಂಪಿಗೆ ಇದೆಯಲ್ಲ, ಅದಕ್ಕೆ ನಾವು ಪ್ಲಾಂಕ್ಟನ್ಸ್ ಅಂತ ಹೇಳಿ ಕರಿತೇವೆ. ಪ್ಲಾಂಟ್ ಲೈಕ್ ಇದ್ದರೆ ತಮ್ಮ ಆಹಾರವನ್ನು ತಾವೇ ಸಿಂಥಸೈಸ್ ಮಾಡ್ಕೊಳ್ತಾ ಇದ್ರೆ ಅದನ್ನು ನಾವು ಫೈಟೋ ಪ್ಲಾಂಕ್ಟನ್ ಅಂತ ಹೇಳಿ ಕರಿತೇವೆ. ಸರಿನಾ? ಆ ರೀತಿಯಾಗಿ ಸೊ ಈ ಆಲ್ಗೆಗಳಲ್ಲಿ ಮೆಜಾರಿಟಿ ನಮಗೆ ಫೈಟೋ ಪ್ಲಾಂಕ್ಟನ್ಸೇ ನಮಗೆ ಕಾಣಿಸೋದು. ಈ ಫೈಟೋ ಪ್ಲಾಂಕ್ಟನ್ಸ್ ಏನಿದೆಯಲ್ಲಪ್ಪ, ಇದು ನಮ್ಮ ಭೂಮಂಡಲದಲ್ಲಿ ಇರುವಂಥ 50% ಹೆಚ್ಚು ಕಾರ್ಬನ್ ಡೈಆಕ್ಸೈಡನ್ನು ರೆಡ್ಯೂಸ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಫಿಕ್ಸೇಷನಲ್ಲಿ ಸಹಾಯ ಮಾಡುತ್ತೆ. ನಮಗೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಆಕ್ಸಿಜನ್ ಏನು ನಮಗೆ ಸಿಗ್ತಾ ಇದೆಯಲ್ಲ, ಅದೆಲ್ಲ ನಮಗೆ ಆಲ್ಗೆಗಳಿಂದ ಸಿಗ್ತಾ ಇರೋದು ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು. ಸರಿನಾ? ಸೊ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ನಲ್ಲಿ ಸಾಕಷ್ಟು ಸಹಾಯ ಮಾಡುತ್ತವೆ, ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಕೂಡ ರಿಲೀಸ್ ಮಾಡುತ್ತವೆ. ಆ ಆಲ್ಗೆಗಳು ಇರುವಂಥ ಇಮಿಡಿಯೇಟ್ ಎನ್ವಿರಾನ್ಮೆಂಟ್ ಏನಿದೆಯಲ್ಲ, ಅಲ್ಲಿಯೂ ಕೂಡ ಆಕ್ಸಿಜನ್ನ ಪ್ರಮಾಣವನ್ನು ಹೆಚ್ಚಿಗೆ ಮಾಡುವಂಥದ್ದು ಈ ಫೈಟೋ ಪ್ಲಾಂಕ್ಟನ್ಸ್ಗಳು. ಸರಿನಾ? ಸೊ ಸಾಮಾನ್ಯವಾಗಿ ಆಲ್ಗೆ ಎಲ್ಲಿ ಬೆಳೆಯುತ್ತೆ ನಮಗೆ ಗೊತ್ತು, ಮಾಯ್ಸ್ಟು, ಹಾಗೆ ಸಾಮಾನ್ಯವಾಗಿ ನೀರಿನ ಜೊತೆಗೆ ಮಾಯ್ಶ್ಚರ್ ಇರುವಂಥ ಭಾಗದಲ್ಲಿ, ಮರಗಳ ಮೇಲೆ, ಕಲ್ಲುಗಳ ಮೇಲೆ, ಇಲ್ಲಿಯೂ ಕೂಡ ನಮಗೆ ಆಲ್ಗೆಗಳು ಬೆಳೆಯೋದನ್ನು ನಾವು ಗಮನಿಸಬಹುದು. ಕೆಲವೊಂದು ಸಿಂಬಯೋಟಿಕ್ ರಿಲೇಷನ್ಶಿಪ್ನಲ್ಲಿ ಇರೋದನ್ನು ಕೂಡ ನಾವು ಗಮನಿಸಬಹುದು. ಉದಾಹರಣೆಗೆ ಲೈಕನ್ಸ್ಗಳು. ಲೈಕನ್ ಈಸ್ ಅ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಫಂಗೈ ಅಂಡ್ ಆಲ್ಗೆ, ಹೌದಾ? ಅದೇ ರೀತಿ ಕೆಲವೊಮ್ಮೆ ಇನ್ನೊಂದಷ್ಟು ಅನಿಮಲ್ಸ್ಗಳ ದೇಹದ ಮೇಲೆ ಕೂಡ ಬೆಳೆಯೋದನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ಸ್ಲಾತ್ ಬೇರ್ನ ದೇಹದ ಮೇಲೆ ಕೂಡ ಆಲ್ಗೆಗಳು ಬೆಳೆಯೋದನ್ನು ನಾವು ಗಮನಿಸಬಹುದು. ಕೆಲವೊಂದು ಯೂನಿಸೆಲ್ಯುಲರ್ ಅಂತ ನಾನು ಆಗಲೇ ಹೇಳಿದೆ, ಕೆಲವೊಂದು ಮಲ್ಟಿಸೆಲ್ಯುಲರ್ ಅಂತ ನಾನು ಹೇಳಿದೆ. ಮಲ್ಟಿಸೆಲ್ಯುಲರ್ ಆಗಿದ್ದರೂ ಕೂಡ ಕೆಲವೊಂದು 100 ಮೀಟರ್ಗಳಷ್ಟು ಎತ್ತರಕ್ಕೆ ಬೆಳೆಯುವಂತಹ ಶಕ್ತಿಯನ್ನು, ಅಂದರೆ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಉದಾಹರಣೆಗೆ ನಮ್ಮ ಸಮುದ್ರ ಕಳೆ ಅಂತ ನಾವೇನು ಹೇಳಿ ಕರಿತೇವೆ, ಕೆಲ್ಪ್. ಸೊ ಈ ಸಮುದ್ರ ಕಳೆ ಏನಿದೆಯಲ್ಲ, ಇದು 100 ಮೀಟರ್ ಅಂದರೆ ಸಾವಿರಾರಲ್ಲ, ಸಾಕಷ್ಟು ಮೀಟರ್ಗಳವರೆಗೆ ಬೆಳೆಯುವಂಥ ಶಕ್ತಿಯನ್ನು ಹೊಂದಿದೆ. ಸಣ್ಣದಾಗಿದ್ದರೂ, ತೆಳುವಾಗಿದ್ದರೂ ಕೂಡ ಎತ್ತರಕ್ಕೆ ಬೆಳೆಯುವಂಥ ಸಾಧ್ಯತೆಯನ್ನು ಅದು ಹೊಂದಿದೆ. ಸೊ ಈ ಮೂಲಕ ಸೈಜ್ನ ವಿಷಯಕ್ಕೆ ಬಂದಾಗ ಸಾಕಷ್ಟು ವೆರೈಟಿಯನ್ನು, ಡೈವರ್ಸಿಟಿಯನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಸೊ ಈ ಆಲ್ಗೆನಲ್ಲಿ ಇರುವಂಥ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನಮ್ಮ ಟೆಕ್ಸ್ಟ್ಬುಕ್ನಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಸ್ಗಳನ್ನೇ ನಾನು ಇಲ್ಲಿ ಹಾಕಿದ್ದೀನಿ. ಈ ಆಲ್ಗೆಗಳಲ್ಲಿ ಇರುವಂಥ ಪಿಗ್ಮೆಂಟ್ಸ್ಗಳ ಆಧಾರದ ಮೇಲೆ ನಾವು ಆಲ್ಗೆಗಳನ್ನು ಮತ್ತೊಂದಷ್ಟು ಗುಂಪುಗಳಾಗಿ ನಾವು ವಿಂಗಡಿಸಿದ್ದೀವಿ. ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ ಮತ್ತು ರೆಡ್ ಆಲ್ಗೆ ಅಂತ ಹೇಳಿ. ಸರಿನಾ? ಕ್ಲೋರೋಫೈಸಿಯೆ, ಫಿಯೋಫೈಸಿಯೆ, ರೋಡೋಫೈಸಿಯೆ ಅನ್ನುವಂಥ ಹೆಸರುಗಳನ್ನು ನಾವು ಮುಂದೆ ಬಳಸ್ತಾ ಹೋಗ್ತೀವಿ ಕೂಡ. ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಗಮನಿಸಿ. ಈಗ ನೋಡಿ, ಇಲ್ಲಿ ಕೆಲವೊಂದು ಯೂನಿಸೆಲ್ಯುಲರ್ ಆಗಿರ್ಬೋದು, ಕೆಲವೊಂದು ಕಾಲೋನಿಯಲ್ ಫಾರ್ಮಲ್ಲಿ ಕೂಡ ಇರಬಹುದು. ಅದನ್ನು ನಾವು ವೋಲ್ವಾಕ್ಸ್ ಅಂತ ಹೇಳಿ ಕೂರಿದ್ದೇವೆ. ನೋಡಿ, ಇಲ್ಲಿ ಮೊದಲನೇ ಎಕ್ಸಾಂಪಲ್ ಏನಿದೆಯಪ್ಪ, ಇದು ಕಾಲೋನಿಯಲ್ ಫಾರ್ಮ್ನಲ್ಲಿರುವಂಥ ಒಂದು ಆಲ್ಗೆ. ಮತ್ತು ಸ್ಪೈರೋಗೈರದ ರಚನೆಯನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಫಿಲಮೆಂಟಸ್ ಅಲ್ವಾ, ಒಂದು ಟ್ಯೂಬ್ ಲೈಕ್. ಸೊ ಅದೇ ರೀತಿಯಾದ ಫಿಲಮೆಂಟಸ್ ರಚನೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನೂ ಕೆಲವು ಆಲ್ಗೆಗಳಿದೆ. ಅವುಗಳಲ್ಲಿ ನೋಡಿ, ಈಗ ಆಲ್ಗೆಯ ವಿಚಾರದಲ್ಲೂ ಕೂಡ ನನಗೆ ಕ್ಲಾಸಿಫಿಕೇಶನ್ ಎಕ್ಸ್ಪ್ಲೈನ್ ಮಾಡುವಾಗಲೂ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ, ಯಾವಾಗಲೂ ನಾವು ಆರ್ಗ್ಯಾನಿಸಮ್ಸ್ಗಳನ್ನು ಕಲಿಯುವಾಗ ಸಿಂಪಲ್ ಫಾರ್ಮ್ಸಿಂದ ನಾವು ಕಾಂಪ್ಲೆಕ್ಸ್ ಫಾರ್ಮ್ಗಳ ಕಡೆಗೆ ಕಲಿತಾ ಹೋಗ್ತೀವಿ. ನಾವು ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಬರ್ತಾ ಇದೀವಿ ಅಂತ ಹೇಳಿದರೆ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಈಗ ಇದೇ ರೀತಿ ಆಲ್ಗೆ ಪ್ಲಾಂಟ್ ಕಿಂಗ್ಡಮ್ನಲ್ಲಿಯೂ ಕೂಡ ಮೊದಲು ಆಲ್ಗೆ ಸಿಂಪಲ್ ಫಾರ್ಮ್, ಅದಾದಮೇಲೆ ಬ್ರಯೋಫೈಟ್ಸ್ ಸ್ವಲ್ಪ ಕಾಂಪ್ಲೆಕ್ಸ್, ಅದಾದಮೇಲೆ ಟೆರಿಡೋಫೈಟ್ಸ್ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್, ಅದಾದಮೇಲೆ ಜಿಮ್ನೋಸ್ಪರ್ಮ್ಸ್, ಅದಾದಮೇಲೆ ಆಂಜಿಯೋಸ್ಪರ್ಮ್ಸ್ ಮೋಸ್ಟ್ ಕಾಂಪ್ಲೆಕ್ಸ್. ಈ ರೀತಿಯಾಗಿ ಕಲಿತಾ ಹೋಗ್ತೀವಿ. ಹಾಗೆ ಆಲ್ಗೆಯಲ್ಲೂ ಕೂಡ ಈಗ ಗ್ರೀನ್ ಆಲ್ಗೆ ಸ್ವಲ್ಪ ಸಿಂಪಲ್ ಅಂತ ಅಂದ್ಕೊಳ್ಳಿ, ಅದಾದಮೇಲೆ ಬ್ರೌನ್ ಆಲ್ಗೆ ಸ್ವಲ್ಪ ಕಾಂಪ್ಲೆಕ್ಸ್, ಅದಾದಮೇಲೆ ರೆಡ್ ಆಲ್ಗೆ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್. ಆ ರೀತಿಯಾಗಿ ನೀವು ನೋಡ್ತಾ ಹೋದರೆ ಈ ಬ್ರೌನ್ ಆಲ್ಗೆನಲ್ಲಿ ಸಾಮಾನ್ಯವಾಗಿ ಆ ಪ್ಲಾಂಟ್ ಬಾಡಿ ಏನಿದೆಯಲ್ಲ, ಆ ಪ್ಲಾಂಟ್ ಬಾಡಿನಲ್ಲಿ ನಮಗೆ ಒಂದಷ್ಟು ಡಿಸ್ಟಿಂಕ್ಟ್ ಫೀಚರ್ಸ್ಗಳು ಕಾಣಿಸೋದನ್ನು ನಾವಿಲ್ಲಿ ಗಮನಿಸಬಹುದು. ಉದಾಹರಣೆಗೆ ಈ ಹೋಲ್ಡ್ ಫಾಸ್ಟ್ ಅನ್ನುವಂಥ ಈ ರಚನೆ ಏನಿದೆ, ಇದು ಸಾಮಾನ್ಯವಾಗಿ ಆ ಸಬ್ಸ್ಟ್ರಾಟಮ್ ತಳಭಾಗ, ಯಾವುದಾದ್ರೂ ಒಂದು ಆಲ್ಗೆ ಎಲ್ಲಿ ಬೆಳೀತಾ ಇದೆಯೋ ಆ ಬೆಳೀತಾ ಇರುವಂಥ ಆ ಜಾಗ ಏನಿದೆ, ಆ ತಳಭಾಗ ಏನಿದೆ, ಅದಕ್ಕೆ ಅಂಟ್ಕೊಂಡಕ್ಕೆ ಈ ಸಹಾಯ ಮಾಡುವಂಥದ್ದು ಇದು ಹೋಲ್ಡ್ ಫಾಸ್ಟ್. ಈ ಹೋಲ್ಡ್ ಫಾಸ್ಟ್ ನಂತರ ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲಿ ಸ್ಟಾಕ್ ಲೈಕ್ ರಚನೆಯನ್ನು ನೀವು ಗಮನಿಸ್ಬೋದು, ಅದನ್ನು ಸ್ಟೈಪ್ ಅಂತ ಹೇಳಿ ಕರಿತೇವೆ. ಮತ್ತು ಈ ಸಾಮಾನ್ಯವಾಗಿ ಈ ಬ್ರೌನ್ ಆಲ್ಗೆಗಳಲ್ಲಿ ಈ ಫ್ರಾಂಡ್ ಅನ್ನುವಂಥ ಲೀಫ್ ಲೈಕ್ ರಚನೆಗಳು ನಮಗೆ ಕಾಣಿಸುತ್ತವೆ ಕೂಡ.
ಸರಿನಾ? ಸೊ ಆ ರೀತಿಯಾಗಿ ಕಾಂಪ್ಲೆಕ್ಸಿಟಿ ಅನ್ನೋದು ನೋಡಿ ಇಲ್ಲಿಗೆ ಬರ್ತಾ ಆಲ್ರೆಡಿ ನಮ್ಮ ರೆಡ್ ಆಲ್ಗೆಗೆ ಬರ್ತಾ ಆಲ್ರೆಡಿ ಮೇನ್ ಆಕ್ಸಿಸ್ ಆಲ್ಮೋಸ್ಟ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ಗಳು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಕೂಡ. ಸರಿನಾ? ಈ ರೀತಿಯಾಗಿ ಆಲ್ಗೆಗಳಲ್ಲಿರುವಂಥ ಕ್ಲಾಸಿಫಿಕೇಷನ್ಸನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಈ ಎಕ್ಸಾಂಪಲ್ಸ್ಗಳೇನಿದೆಯಲ್ಲಪ್ಪ, ಗ್ರೀನ್ ಆಲ್ಗೆಗೆ ಒಂದಷ್ಟು ಎಕ್ಸಾಂಪಲ್ಸು, ಬ್ರೌನ್ ಆಲ್ಗೆಗೆ ಒಂದಷ್ಟು ಎಕ್ಸಾಂಪಲ್ಸು, ರೆಡ್ ಆಲ್ಗೆಗೆ ಒಂದಷ್ಟು ಎಕ್ಸಾಂಪಲ್ಸು. ಈ ಎಕ್ಸಾಂಪಲ್ಸ್ಗಳನ್ನು ನೀವು ಮರಿಬಾರ್ದು. ಇವುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಕೂಡ. ವೋಲ್ವಾಕ್ಸ್, ಯುಲೋಥ್ರಿಕ್ಸ್, ಗ್ರೀನ್ ಆಲ್ಗೆ, ಲ್ಯಾಮಿನೇರಿಯಾ, ಫ್ಯೂಕಸ್, ಡಿಕ್ಟಿಯೋಟಾ, ಬ್ರೌನ್ ಆಲ್ಗೆ, ಪೋರ್ಫಿರಾನ್, ಪಾಲಿಸೈಫೋನಿಯಾ, ಇದು ನಮ್ಮ ರೆಡ್ ಆಲ್ಗೆ ಆಗುತ್ತೆ. ಅಗೇನ್ ಯಾವುದರ ಆಧಾರದ ಮೇಲೆ ಅವುಗಳನ್ನ ನಾವು ಕ್ಲಾಸಿಫೈ ಮಾಡಿದ್ದೀವಿ? ಗ್ರೀನು, ರೆಡ್ಡು, ಬ್ರೌನ್ ಅಂತ ಹೇಳಿ ಅವುಗಳಲ್ಲಿ ಕಂಡುಬರುವಂಥ ಪಿಗ್ಮೆಂಟ್ಸ್ಗಳ ಆಧಾರದ ಮೇಲೆ. ಎಲ್ಲದರಲ್ಲೂ ಕೂಡ ಸಾಮಾನ್ಯವಾಗಿ ಕಂಡುಬರುವಂಥ ಪಿಗ್ಮೆಂಟ್ ಯಾವುದು? ಕ್ಲೋರೋಫಿಲ್ ಎ. ಪ್ಲಾಂಟ್ ಲೈಕ್ ಅಲ್ವಾ, ಪ್ಲಾಂಟ್ ಅಂತ ಹೇಳಿದ್ರೆ ಕ್ಲೋರೋಫಿಲ್ ಇದೆ ಅಂತ ಅರ್ಥಪ್ಪ. ಸರಿನಾ? ಎಲ್ಲದರಲ್ಲೂ ನಮಗೆ ಕಂಡುಬರೋದು ಕ್ಲೋರೋಫಿಲ್ ಎ. ಮೂರಲ್ಲೂ ಕ್ಲೋರೋಫಿಲ್ ಎ ಕಾಮನ್ ಆಗಿರುತ್ತೆ. ಸ್ಪೆಸಿಫಿಕ್ ಆಗಿ ಇನ್ಯಾವ್ಯಾವುದು ಕಂಡುಬರುತ್ತೆ ನೋಡಿ. ಮೊದಲನೇದು ಕ್ಲೋರೋಫೈಸಿನಲ್ಲಿ ಬಿ, ಆಮೇಲೆ ಬ್ರೌನ್ ಆಲ್ಗೆನಲ್ಲಿ ಸಿ, ಅದಾದಮೇಲೆ ರೆಡ್ ಆಲ್ಗೆನಲ್ಲಿ ಡಿ. ಎಲ್ಲದರಲ್ಲೂ ಎ ಬರೆದ್ಬಿಡಿ, ಅದಾದಮೇಲೆ ಬಿ ಸಿ ಡಿ. ಸೊ ಕ್ಲೋರೋಫಿಲ್ ಎ ಎಲ್ಲದರಲ್ಲೂ ಕಾಮನ್ನು, ಅದಾದಮೇಲೆ ಬಿ ಇಲ್ಲಿದೆ, ಅದಾದಮೇಲೆ ಸಿ ಇಲ್ಲಿದೆ, ಅದಾದಮೇಲೆ ಡಿ ಯಲ್ಲಿದೆ. ಸೊ ಹಾಗಾಗಿ ಕ್ಲೋರೋಫೈಸಿನಲ್ಲಿ ಕ್ಲೋರೋಫಿಲ್ ಎ ಮತ್ತು ಬಿ ಇದ್ದರೆ, ಫಿಯೋಫೈಸಿನಲ್ಲಿ ಕ್ಲೋರೋಫಿಲ್ ಎ ಮತ್ತು ಸಿ ಇದೆ. ಇದರ ಜೊತೆಗೆ ಕ್ಯಾರೋಟೆನಾಯ್ಡ್ಸ್ ಅಥವಾ ಗ್ಸಾಂಥೋಫಿಲ್ಸ್ ಅಂತ ಹೇಳಿ ನಾವು ಕಲ್ತಿದ್ದೀವಲ್ಪ. ಸೊ ಆ ಗ್ಸಾಂಥೋಫಿಲ್ಸ್ಗಳು ಕೂಡ ಇಲ್ಲಿ ನಮಗೆ ಕಾಣಿಸುತ್ತವೆ. ಮುಖ್ಯವಾಗಿ ಈ ಫ್ಯೂಕೋಕ್ಸಾಂಥಿನ್ ಅನ್ನುವಂಥ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆ ರೋಡೋಫೈಸಿಯನಲ್ಲಿ ಕ್ಲೋರೋಫಿಲ್ ಎ ಮತ್ತು ಡಿಯ ಜೊತೆಗೆ ಫೈಕೋ ಎರಿಥ್ರಿನ್ ಅನ್ನುವಂಥ ಕಾಂಪೊನೆಂಟನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆ ಅವುಗಳ ಹ್ಯಾಬಿಟೇಟ್ನ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಈ ಕ್ಲೋರೋಫೈಸಿ ಏನಿದೆಯಲ್ಲಪ್ಪ, ಇದು ಫ್ರೆಶ್ ವಾಟರ್ನಲ್ಲಿ ಕಂಡುಬರುವಂತಹ ಜೀವಿಗಳಾಗಿರುತ್ತವೆ, ಫ್ರೆಶ್ ವಾಟರ್ನಲ್ಲಿ ಕಂಡುಬರುವಂಥ ಸಸ್ಯಗಳಾಗಿರುತ್ತವೆ. ಹೌದಾ? ಕೆಲವೊಂದಷ್ಟು ಮರೈನ್ ಫಾರ್ಮ್ ಕೂಡ ಇರಬಹುದು. ಹಾಗೆ ಬರ್ತಾ ಫಿಯೋಫೈಸಿಯ ನೋಡಿ, ಬ್ರೌನ್ ಆಲ್ಗೆ ಮೋಸ್ಟ್ಲಿ ಮರೈನ್ ಫಾರ್ಮ್ನವು. ಹೌದಾ? ಇದರ ಜೊತೆಗೆ ಸಾಮಾನ್ಯವಾಗಿ ಇವೆಲ್ಲವುಗಳು ಕೂಡ ಸ್ವಲ್ಪ ಮಟ್ಟಿಗೆ ಬ್ರಾಕಿಶ್ ವಾಟರ್ನಲ್ಲಿ ಕೂಡ ನಮಗೆ ಕಾಣಿಸ್ಬೋದು. ಅಂತ ಹೇಳಿದ್ರೆ ಕಡಿಮೆ ಈ ಕಡೆ ಸಿಹಿ ನೀರು ಅಲ್ಲ, ಈ ಕಡೆ ಉಪ್ಪು ನೀರು ಅಲ್ಲ. ಸಿಹಿ ನೀರು ಉಪ್ಪು ನೀರು ಎರಡೂ ಒಂದನ್ನೊಂದು ಭೇಟಿಯಾಗುವಂಥ ಸ್ಥಳ ಏನಿದೆಯಲ್ಲ, ನದಿ ಸಮುದ್ರಕ್ಕೆ ಸೇರಿಕೊಳ್ಳುವಂಥ ಸ್ಥಳ ಏನಿದೆಯಲ್ಲ, ಅಲ್ಲಿರುವಂಥ ನೀರನ್ನು ನಾವು ಬ್ರಾಕಿಶ್ ವಾಟರ್ ಅಂತ ಹೇಳಿ ಕರಿತೇವೆ. ಅದೊಂದು ಮೀಡಿಯಂ ಸಾಲ್ಟ್ ಇರುವಂಥ ರೀಜನ್ ಅದು. ಸಮುದ್ರದ ನೀರಿನಷ್ಟು ಉಪ್ಪು ಇರಲ್ಲ, ಸಿಹಿ ನೀರಷ್ಟು ಸಿಹಿನೂ ಇರಲ್ಲ, ಮಧ್ಯಮದಲ್ಲಿರುತ್ತೆ ಸಾಲ್ಟ್ ಲೆವೆಲ್. ಸೊ ಅಂಥ ವಾಟರ್ಗೆ ನಾವು ಬ್ರಾಕಿಶ್ ವಾಟರ್ ಅಂತ ಹೇಳಿ ಕರಿತೇವೆ. ಆ ಬ್ರಾಕಿಶ್ ವಾಟರ್ನಲ್ಲಿ ಕೂಡ ಈ ಮೂರು ಆಲ್ಗೆಗಳು ಕಂಡುಬರಬಹುದು. ಹಾಗೆ ಈ ಫೆಯೋಫೈಸಿಯೆ ಮೋಸ್ಟ್ಲಿ ಮೆರೈನ್ ಫಾರ್ಮು, ಹಾಗೆ ರೋಡೋಫೈಸಿಯೆ ಮೋಸ್ಟ್ಲಿ ಮೆರೈನ್ ಫಾರ್ಮ್. ಕಡಿಮೆ ಮಟ್ಟದಲ್ಲಿ ಫ್ರೆಶ್ ವಾಟರ್ನಲ್ಲಿ ಇರೋದನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ಇವುಗಳ ರಚನೆಯನ್ನು ನಾವು ಗಮನಿಸಿದಾಗ ಬಾಡಿ ಫಾರ್ಮ್ನಲ್ಲಿ ನಾವು ಸಾಮಾನ್ಯವಾಗಿ ಫ್ಲಾಜೆಲ್ಲಗಳನ್ನು ಗಮನಿಸ್ತೀವಿ. ಕ್ಲಾಮಿಡೋಮೋನಾಸ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಕ್ಲಾಮಿಡೋಮೋನಾಸ್ತು ರಚನೆ ಇತ್ತಲ್ಲಪ್ಪ, ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ನಿಮಗೆ ಒನ್ ಶಾರ್ಟ್ ವಿಡಿಯೋನಲ್ಲಿ ಎಲ್ಲ ಪಿಕ್ಚರ್ಸ್ಗಳನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸರಿನಾ? ಅಲ್ಲೊಂದು ಸರ್ತಿ ನೋಡ್ಕೊಂಡು ಬಂದುಬಿಡಿ ಒನ್ ಶಾರ್ಟ್ ವಿಡಿಯೋದಲ್ಲಿ. ಅದಾದಮೇಲೆ ನಿಮಗೆ ಈಸಿ ಆಗಿಬಿಡುತ್ತೆ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೂ ಕೂಡ ಈಸಿ ಆಗಿಬಿಡುತ್ತೆ. ಇಲ್ಲಿ ನಾನು ತುಂಬ ಡೀಟೇಲಾಗಿ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಅಂತ. ಸರಿನಾ? ಹಾಗಾಗಿ ಅದಕ್ಕೆ ಅಂತಲೇ ಒನ್ ಶಾರ್ಟ್ ವಿಡಿಯೋ ಇದೆ, ಅದನ್ನು ನೋಡಬೇಕು ನೀವು. ಸೊ ಈ ಸಾಮಾನ್ಯವಾಗಿ ನೋಡಿ, ಈ ಫ್ಲಾಜೆಲ್ಲಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಕ್ಲೋರೋಫೈಸಿನಲ್ಲಿರುವಂಥ ಆಲ್ಗೆಗಳಲ್ಲಿ ಸಾಮಾನ್ಯವಾಗಿ 2 ರಿಂದ 8 ಈಕ್ವಲ್ ಅಥವಾ ಈಗ ನಿಮಗೆ ಸುಮ್ಮನೆ ಹಾಗೆ ಒಂದು ಚಿತ್ರ ಬಿಡಿಸಿ ತೋರಿಸ್ತೀನಪ್ಪ. ಸಾಮಾನ್ಯವಾಗಿ 2 ರಿಂದ 8 ಈಕ್ವಲ್ ಸೈಜ್ನಲ್ಲಿರುವಂಥ, ಈಕ್ವಲ್ ನಂಬರಲ್ಲಿರುವಂಥ ಫ್ಲಾಜೆಲ್ಲವನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ನಾನು ಲ್ಯಾಟ್ರಲ್ ಬರಿತಾ ಇದ್ದೀನಿ, ಸಾರಿ, ಲ್ಯಾಟ್ರಲ್ ಇರಲ್ಲ. ಇಲ್ಲಿ ಸಾಮಾನ್ಯವಾಗಿ ಎಪಿಕಲ್ನಲ್ಲಿರುತ್ತೆ, ಅಂದರೆ ಮೇಲ್ಭಾಗದಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸಾಮಾನ್ಯವಾಗಿ ಈ ಕ್ಲೋರೋಫೈಸಿಯನಲ್ಲಿ ಫ್ಲಾಜೆಲ್ಲ ಎಲ್ಲಿರುತ್ತೆ, ಈಗ ನಾನು ಇಲ್ಲಿ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಎಪಿಕಲ್, ಆ ಟಿಪ್ನಲ್ಲಿ 2 ಇದೆ ಅಂತ ಅಂದ್ಕೊಳ್ಳಿ. ಈ ರೀತಿಯಾಗಿ 2 ರಿಂದ 8 ಇರಬಹುದು. ಎಪಿಕಲ್ ಭಾಗದಲ್ಲಿ ಫ್ಲಾಜೆಲ್ಲಗಳಿರೋದನ್ನು ನಾವು ಗಮನಿಸ್ಬೋದು. ಅದೇ ರೀತಿ ಇಲ್ಲಿ ಸಾಮಾನ್ಯವಾಗಿ 2 ಅನ್ಈಕ್ವಲ್ ಸೈಜ್ಡ್ ಲ್ಯಾಟ್ರಲ್ ಆಗಿ ಅಟ್ಯಾಚ್ ಆಗಿರುವಂತಹ ಫ್ಲಾಜೆಲ್ಲವನ್ನು ನಾವಿಲ್ಲಿ ಗಮನಿಸ್ಬೋದು. ಒಂದು ಉದ್ದ ಇದೆ, ಒಂದು ಸಣ್ಣ ಇದೆ. ಸೊ ಈ ರೀತಿಯಾಗಿ ಇಲ್ಲಿ ಫ್ಲಾಜೆಲ್ಲಗಳಿರೋದೇ ಇಲ್ಲ, ಫ್ಲಾಜೆಲ್ಲ ಇಲ್ಲಿ ಆಬ್ಸೆಂಟು ರೋಡೋಫೈಸಿನಲ್ಲಿ. ಅದೇ ರೀತಿ ಫುಡ್ ಸ್ಟೋರೇಜ್ನ ವಿಷಯಕ್ಕೆ ಬಂದಾಗ ಕ್ಲೋರೋಫೈಸಿನಲ್ಲಿ ಸಾಮಾನ್ಯವಾಗಿ ಆಹಾರ ಸ್ಟಾರ್ಚ್ನ ರೂಪದಲ್ಲಿ, ಕೆಲವು ಸಂದರ್ಭಗಳಲ್ಲಿ ಆಯಿಲ್ ಡ್ರಾಪ್ನೆಟ್ల ರೂಪದಲ್ಲಿ ಕೂಡ ಸ್ಟೋರ್ ಆಗಬಹುದು. ಅದೇ ರೀತಿ ಫೆಯೋಫೈಸಿನಲ್ಲಿ ಫುಡ್ ಸಾಮಾನ್ಯವಾಗಿ ಮ್ಯಾನಿಟಾಲ್ನ ರೂಪದಲ್ಲಿ ಅಥವಾ ಲ್ಯಾಮಿನೇರಿಯನ್ನ ರೂಪದಲ್ಲಿ. ಇವೆಲ್ಲ ಏನು ಸರ್, ಮ್ಯಾನಿಟಾಲ್, ಸ್ಟಾರ್ಚು, ಇದೆಲ್ಲ ಏನು ಸರ್? ಇದೆಲ್ಲ ಒಂದು ರೀತಿಯ ಕಾರ್ಬೋಹೈಡ್ರೇಟ್ಸ್ಗಳು ಅಂತ ನೀವು ಗಮನದಲ್ಲಿಟ್ಕೊಳ್ಬೇಕು. ಬಯೋಮಾಲಿಕ್ಯೂಲ್ಸ್ನಲ್ಲಿ ಆ ಸ್ಟ್ರಕ್ಚರ್ಸ್ಗಳನ್ನು ಕೂಡ ಇಲ್ಲಿ ಎಲ್ಲ ಸ್ಟ್ರಕ್ಚರ್ಸ್ಗಳನ್ನು ಅಲ್ಲದೇ ಇದ್ರೂ ಕೂಡ ಸ್ಟಾರ್ಚ್ನ ಸ್ಟ್ರಕ್ಚರನ್ನು, ಸೆಲ್ಯುಲೋಸ ಸ್ಟ್ರಕ್ಚರನ್ನು, ಗ್ಲೈಕೋಜನ್ನ ಸ್ಟ್ರಕ್ಚರನ್ನು ನೀವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನಲ್ಲಿ ಕಲಿತಾ ಹೋಗ್ತೀರಿ. ಅದೇ ರೀತಿ ರೋಡೋಫೈಸಿನಲ್ಲಿ ಫುಡ್ ಸ್ಟೋರೇಜ್ನ ವಿಷಯಕ್ಕೆ ಬಂದಾಗ ಫುಡ್ ಇಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚ್ನ ರೂಪದಲ್ಲಿ ಸ್ಟೋರ್ ಆಗೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಸಾಮಾನ್ಯವಾಗಿ ಸೆಲ್ಯುಲೋಸ್ನ ಜೊತೆಗೆ
ಸೆಲ್ ವಾಲ್ನಲ್ಲಿ ಏನು ಸಾಮಾನ್ಯವಾಗಿ ಸೆಲ್ಯುಲೋಸು ಸಾಮಾನ್ಯವಾಗಿ ಸೆಲ್ ವಾಲು ಸೆಲ್ಯುಲೋಸ್ನಿಂದ ಆಗಲ್ಪಟ್ಟಿರುತ್ತೆ. ಹಾಗೆ ಇಲ್ಲಿ ಸೆಲ್ಯುಲೋಸ್ನ ಜೊತೆಗೆ ಆಲ್ಜಿನ್ ಅನ್ನುವ ಒಂದು ಹೈಡ್ರೋಕೊಲಾಯ್ಡ್ ಅನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ನೋಡಿ ಫೈಕೋಕೊಲಾಯ್ಡ್, ಸಲ್ಫೇಟೆಡ್ ಫೈಕೋಕೊಲಾಯ್ಡ್ಸ್ ಕೂಡ ಇಲ್ಲಿರುತ್ತವೆ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಟೇಬಲ್ ಅನ್ನು ಕೊಟ್ಟಿದ್ದಾರೆ, ಈ ಮೂರನ್ನ ಕಂಪೇರ್ ಮಾಡಿ ಆ ಟೇಬಲ್ ಅನ್ನು ಒಂದ್ಸರ್ತಿ ಗಮನಿಸಿ ನೀವು, ಸರಿನಾ? ಹಾಗೆ ಎಕ್ಸಾಂಪಲ್ಸ್ಗಳನ್ನ ನೋಡಿ. ಕಾಮನ್ ಮೆಂಬರ್ಸ್ ಕ್ಲೋರೆಲ್ಲಾ, ಕ್ಲಾಮಿಡೋಮೊನಾಸ್, ಯುಲೋಥ್ರಿಕ್ಸ್, ವೋಲ್ವಾಕ್ಸ್, ಸ್ಪೈರೋಗೈರಾ, ಇವನ್ನ ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ನೀವು ನ್ಯೂಮೋನಿಕ್ಸನ್ನು ಬಳಸ್ಬೋದು. ಒಂದು ಎಕ್ಸಾಂಪಲನ್ನು ನಾನು ಒನ್ ಶಾರ್ಟ್ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೋಡಿ ಯಾವ ಥರದ ಎಕ್ಸಾಂಪಲ್ನ ಅಲ್ಲಿ ಕೊಟ್ಟಿದ್ದೀನಿ ಅಂತ. ಸೊ ಈ ನ್ಯೂಮೋನಿಕ್ಸನ್ನು ಬಳಸಿ ಕೂಡ ನೀವು ಇಲ್ಲಿ ಈ ಹೆಸರುಗಳನ್ನು ಜ್ಞಾಪಕ ಇಟ್ಕೊಳ್ಬೋದು. ಯುಲೋಥ್ರಿಕ್ಸು, ವೋಲ್ವಾಕ್ಸು, ಸ್ಪೈರೋಗೈರಾ, ಎಲ್ಲೋ SUV ಅನ್ನೋ ಪದವನ್ನು ಬಳಸ್ಬೋದಾ? SUV, ಸೂಪರ್ ಕಾರು, ಏನೇನಾದರೂ ಬಳಸ್ಕೊಳ್ಬೋದು ನೋಡಿ. ಆ ರೀತಿಯಾಗಿ ನಿಮಗೆ ಏನು ಇಷ್ಟ ಆಗುತ್ತೆ, ನಿಮಗೆ ಏನು ಅರ್ಥ ಆಗುತ್ತೆ ಆ ಥರದ ನ್ಯೂಮೋನಿಕ್ಸನ್ನು ನೀವು ಬಳಸ್ಕೊಳ್ಬಹುದು ಕೂಡ. ಹಾಗೆ ಫಿಯೋಫೈಸಿನಲ್ಲಿ ನೋಡಿ, ಫಿಯೋಫೈಸಿನಲ್ಲಿರುವಂಥ ಎಕ್ಸಾಂಪಲ್ಸ್ಗಳು ಎಕ್ಟೋಕಾರ್ಪಸ್, ಡಿಕ್ಟಿಯೋಟಾ, ಲ್ಯಾಮಿನೇರಿಯಾ, ಸರ್ಗಾಸಮ್, ಫ್ಯೂಕಸ್ ಅನ್ನುವಂಥ ಒಂದಷ್ಟು ಎಕ್ಸಾಂಪಲ್ಸ್ಗಳು ಇಲ್ಲಿದೆ ಬ್ರೌನ್ ಆಲ್ಗೆನಲ್ಲಿ. ಹಾಗೆ ರೆಡ್ ಆಲ್ಗೆಗೆ ಒಂದಷ್ಟು ಎಕ್ಸಾಂಪಲ್ಸು ಪಾಲಿಸೈಫೋನಿಯಾ, ಪಾರ್ಫಿರಾ, ಗ್ರಾಸಿಲೇರಿಯಾ, ಜೆಲಿಡಿಯಂ. ಸೊ ಈ ಗ್ರಾಸಿಲೇರಿಯಾ, ಜೆಲಿಡಿಯಮ್ದು ಒಂದಷ್ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಕೂಡ ಇರೋದನ್ನು ನಾವಿಲ್ಲಿ ಗಮನಿಸಬಹುದು, ಸರಿನಾ? ರೈಟ್. ಸೊ ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆಲ್ಗೆನಲ್ಲಿ ನಡೆಯುವಂಥ ರಿಪ್ರೊಡಕ್ಷನ್ ವಿಷಯಕ್ಕೆ ನಾವು ಬಂದಾಗ ಆಲ್ಗೆಗಳಲ್ಲಿ ಸೆಕ್ಷುವಲ್ ಫಾರ್ಮ್ ಆಫ್ ರಿಪ್ರೊಡಕ್ಷನ್ ಹಾಗೆ ಎಸೆಕ್ಷುವಲ್ ಫಾರ್ಮ್ ಆಫ್ ರಿಪ್ರೊಡಕ್ಷನ್ ಇರೋದನ್ನು ನಾವು ಗಮನಿಸಬಹುದು. ಇಲ್ಲಿ ಎಸೆಕ್ಷುವಲ್ ಫಾರ್ಮ್ ಆಫ್ ರಿಪ್ರೊಡಕ್ಷನಲ್ಲಿ ವೆಜಿಟೇಟಿವ್ ರಿಪ್ರೊಡಕ್ಷನ್ ಕೂಡ ನಡೆಯುತ್ತೆ, ಸರಿನಾ? ಸೊ ಉದಾಹರಣೆಗೆ ನೋಡಿ, ಎಸೆಕ್ಷುವಲ್ ಫಾರ್ಮ್ನಲ್ಲಿ ವೆಜಿಟೇಟಿವ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದಾಗ ಕೆಲವೊಮ್ಮೆ ಬೈನರಿ ಫಿಷನ್ ಕೂಡ ನಡೀಬಹುದು, ಹೌದಲ್ವಾ? ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ಗಳಲ್ಲಿ ಈಗ ಕ್ಲೋರೆಲ್ಲಾ ಯೂನಿಸೆಲ್ಯುಲರ್ ಅಪ್ಪ, ಕ್ಲಾಮಿಡೋಮೊನಾಸ್ ಯೂನಿಸೆಲ್ಯುಲರ್, ಸರಿನಾ? ಅಂಥ ಸಂದರ್ಭಗಳಲ್ಲಿ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ಗಳಲ್ಲಿ ಬೈನರಿ ಫಿಷನ್ ನಡೆಯೋದನ್ನು ನಾವು ಗಮನಿಸಬಹುದು, ಹೌದಾ? ಅದೇ ರೀತಿ ಫ್ರಾಗ್ಮೆಂಟೇಷನ್, ದೇಹ ಈಗ ಫಿಲಮೆಂಟಸ್, ಸ್ಪೈರೋಗೈರಾ, ಯುಲೋಥ್ರಿಕ್ಸ್ ಅನ್ನು ನೀವು ನೋಡಿದ್ರಲ್ವಾ, ಅಲ್ಲಿ ಏನಾಗುತ್ತೆ, ದೇಹ ಫ್ರಾಗ್ಮೆಂಟ್ಸ್ಗಳಾಗಿ ತುಂಡುಗಳಾಗಿ ಹೊಡ್ಕೊಂಡು ನಂತರ ಇಡೀ ಒಂದೊಂದು ಫ್ರಾಗ್ಮೆಂಟ್ ಏನಿರುತ್ತಲ್ಲಪ್ಪ, ಒಂದೊಂದು ಫ್ರಾಗ್ಮೆಂಟ್ ಒಂದು ಎಂಟೈರ್ ಬಾಡಿಯಾಗಿ ಡೆವಲಪ್ ಆಗೋದನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲಿ ಸ್ಪೋರ್ಸ್ಗಳ ಫಾರ್ಮೇಷನ್ ಆಗೋದ್ರ ಮೂಲಕ ಅಗೇನ್ ಎಸೆಕ್ಷುವಲ್ ಸ್ಪೋರ್ಸ್ಗಳು ಇಲ್ಲಿ ಫಾರ್ಮ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಸರಿನಾ? ಜೊತೆಗೆ ಗ್ಯಾಮೆಟ್ಸ್ಗಳ ಫ್ಯೂಷನ್ನ ಮೂಲಕ ಕೂಡ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಾ ಇದೆ. ಈ ಗ್ಯಾಮೆಟ್ಸ್ಗಳ ಫ್ಯೂಷನ್ ವಿಷಯಕ್ಕೆ ಬಂದಾಗ ಇಲ್ಲಿ ಗ್ಯಾಮೆಟ್ಸ್ಗಳು ಸಿಮಿಲರ್ ಆಗಿರಬಹುದು, ಕೆಲವೊಮ್ಮೆ ಡಿಸಿಮಿಲರ್ ಆಗಿರಬಹುದು, ಕೆಲವೊಮ್ಮೆ ಎಗ್ ದೊಡ್ಡದಾಗಿರಬಹುದು, ಮೇಲ್ ಗ್ಯಾಮೆಟ್ ಸಣ್ಣದಾಗಿದ್ದು ಮೋಟೈಲ್ ಆಗಿರಬಹುದು ಕೂಡ. ಸೊ ಈ ರೀತಿಯಾಗಿ ಯಾವಾಗ ಸಿಮಿಲರ್ ಗ್ಯಾಮೆಟ್ಸ್ಗಳಿರುತ್ತೋ ಆಗ ನಾವು ಅದನ್ನು ಐಸೋಗ್ಯಾಮಿ ಅಂತ ಹೇಳಿ ಕರಿತೇವೆ. ಯಾವಾಗ ಡಿಸಿಮಿಲರ್ ಗ್ಯಾಮೆಟ್ಸ್ಗಳಿರುತ್ತೋ, ಎಗ್ ಬೇರೆ ಸೈಜ್ ಇದೆ ಹಾಗೆ ಸ್ಪರ್ಮ್ ಬೇರೆ ಸೈಜ್ ಇದೆ, ಅಥವಾ ಎರಡು ವೈಸ ವರ್ಸ, ಸೊ ಕೆಲವೊಮ್ಮೆ ಸ್ಪರ್ಮ್ ದೊಡ್ಡದಿದೆ ಅಥವಾ ಎಗ್ ದೊಡ್ಡದಿದೆ, ಈ ರೀತಿಯಾಗಿ ನೀವು ಅಂದ್ಕೊಳ್ಬೇಕು ಡಿಸಿಮಿಲರ್ ಗ್ಯಾಮೆಟ್ಸ್ಗಳಿದೆ ಅಂತ ಅರ್ಥ. ಇಲ್ಲಿ ಇನ್ನೊಂದು ಫಾರ್ಮ್ ಇದೆ ಊಗ್ಯಾಮಿ ಅಂತ ಹೇಳಿ. ಊಗ್ಯಾಮಿನಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಎಗ್ ದೊಡ್ಡದಿರುತ್ತೆ, ಸ್ಪರ್ಮ್ ಸಣ್ಣದಿರುತ್ತೆ, ಸ್ಪರ್ಮ್ ಯಾವಾಗಲೂ ಮೋಟೈಲ್ ಆಗಿರುತ್ತೆ, ಸರಿನಾ? ಎಗ್ ಇರುವಲ್ಲಿಗೆ ಸ್ಪರ್ಮ್ ಸೆಲ್ಸ್ಗಳು ರೀಚ್ ಆಗಿ ಫ್ಯೂಷನ್ ನಡೆಸೋದನ್ನು ನಾವಿಲ್ಲಿ ಗಮನಿಸಬಹುದು. ಈ ಮೂಲಕ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಐಸೋಗ್ಯಾಮಿ, ಅನೈಸೋಗ್ಯಾಮಿ ಹಾಗೂ ಊಗ್ಯಾಮಿ ಅನ್ನುವಂಥ ಒಂದಷ್ಟು ವಿಧಗಳನ್ನು ನಾವಿಲ್ಲಿ ಗಮನಿಸಬಹುದು. ಅರ್ಥ ಆಗ್ತಿದೆಯಾ? ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ, ಪಟಪಟ ಅಂತ ಬೇಜಾರು ಮಾಡ್ಕೊಳ್ಬಾರ್ದು, ಆ ವಿಡಿಯೋನ ನೋಡಬೇಕು. ಎಕನಾಮಿಕ್ ಇಂಪಾರ್ಟೆನ್ಸ್ನ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ನೋಡಿ, ಎಕನಾಮಿಕ್ ಇಂಪಾರ್ಟೆನ್ಸ್ನಲ್ಲಿ 3 ರೀತಿಯ ಆಲ್ಗೆಗಳೇನಿದೆ, ನಮ್ಮ ಗ್ರೀನ್ ಆಲ್ಗೆ ಆಗಿರಬಹುದು, ಹಾಗೆ ನಮ್ಮ ಬ್ರೌನ್ ಆಲ್ಗೆ ಆಗಿರ್ಬೋದು, ಮತ್ತು ನಮ್ಮ ರೆಡ್ ಆಲ್ಗೆ ಆಗಿರ್ಬೋದು, ಈ ಮೂರನ್ನೂ ಕೂಡ ಆಹಾರವಾಗಿ ಬಳಸುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು, ಸರಿನಾ? ಉದಾಹರಣೆಗೆ ಈಗ ನೋಡಿ ಈಗ ಪಾರ್ಫಿರಾ ಅನ್ನೋದು ಇದು ರೆಡ್ ಆಲ್ಗೆ, ಹಾಗೆ ಲ್ಯಾಮಿನೇರಿಯಾ, ಸರ್ಗಾಸಮ್ ಇದು ನಮ್ಮ ಬ್ರೌನ್ ಆಲ್ಗೆ. ಇವೆಲ್ಲವುಗಳು ಕೂಡ ಆಹಾರವಾಗಿ ಬಳಕೆ ಆಗಲ್ಪಡ್ತಾ ಇದೆ ಸಾಕಷ್ಟು ದೇಶಗಳಲ್ಲಿ. ಹಾಗೆ ಮೆರೈನ್ ಆಲ್ಗೆ ನಮ್ಮ ಬ್ರೌನ್ ಆಲ್ಗೆ ಏನಿದೆ, ಬ್ರೌನ್ ಆಲ್ಗೆನಲ್ಲಿ ಒಂದು ಈಗ ಆಲ್ಜಿನ್ ಅನ್ನುವಂಥ ಒಂದು ಹೈಡ್ರೋಕೊಲಾಯ್ಡ್ನ ಬಗ್ಗೆ ನಾವು ಕಲ್ತ್ಕೊಂಡಿಲ್ವಾ? ಸೊ ಈ ಆಲ್ಜಿನನ್ನು ಹಾಗೆ ಕೆರಾಜಿನ್ ಅನ್ನುವಂಥ ಒಂದು ಈ ಪಾಲಿಸ್ಯಾಕರೈಡನ್ನು, ಕಾರ್ಬೋಹೈಡ್ರೇಟನ್ನು ಸಾಕಷ್ಟು ಇಂಡಸ್ಟ್ರೀಸ್ಗಳಲ್ಲಿ ಬಳಸ್ತಾರೆ, ಸರಿನಾ? ಹೈಡ್ರೋಕೊಲಾಯ್ಡ್ಸ್ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಬ್ಸ್ಟೆನ್ಸಸ್ಗಳು, ಸರಿನಾ? ಸೊ ಸಿನ್ಸ್ ದೇ ಹೋಲ್ಡ್ ವಾಟರ್ ದೇ ಆರ್ ಯೂಸ್ಡ್ ಇನ್ ಟ್ರಾನ್ಸ್ಪೋರ್ಟ್ ಆಸ್ ವೆಲ್ ಆಸ್ ಸೀಡ್ಲಿಂಗ್. ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ. ಅದೇ ರೀತಿ ಈಗ ಜೆಲಿಡಿಯಂ, ಗ್ರಾಸಿಲೇರಿಯಾ ಆರ್ ಯೂಸ್ ಟು ಗ್ರೋ ಮೈಕ್ರೋಬ್ಸ್, ಮೇಕ್ ಐಸ್ ಕ್ರೀಮ್ಸ್ ಆ್ಯಂಡ್ ಜೆಲ್ಲೀಸ್. ಹೇಗೆ ಇದರಿಂದ ಉತ್ಪತ್ತಿಯಾಗೋ ಅಗಾರ್ ಅನ್ನುವಂಥ ಈ ಸಬ್ಸ್ಟೆನ್ಸ್ ಏನಿದೆ, ಅಗಾರನ್ನು ನಾವು ಸಾಮಾನ್ಯವಾಗಿ ಮೈಕ್ರೋಬಿಯಲ್ ಕಲ್ಚರ್ನಲ್ಲಿ ನಾವು ಬಳಸುವಂಥ ನ್ಯೂಟ್ರಿಯೆಂಟ್ ಮೀಡಿಯಮ್ನಲ್ಲಿ, ಹೌದಾ, ಸಾಲಿಡಿಫೈಯರ್ ಆಗಿ, ಅಂದರೆ ಸಾಲಿಡಿಫಿಕೇಶನ್ ಮಾಡಲಿಕ್ಕೆ ನಾವು ಬಳಸ್ತೇವೆ. ಐಸ್ ಕ್ರೀಮ್ನಲ್ಲಿ ಕೂಡ ಬಳಸ್ತೇವೆ, ಹೌದಾ, ಸಾಲಿಡಿಫೈಯರ್ ಆಗಿ. ಹಾಗೆ ಕ್ಲೋರೆಲ್ಲಾ ನೋಡಿ, ಇದು ನಮ್ಮ ಗ್ರೀನ್ ಆಲ್ಗೆ. ಕ್ಲೋರೆಲ್ಲಾ ರಿಚ್ ಇನ್ ಪ್ರೋಟೀನ್ಸ್ ಅಂಡ್ ಆರ್ ಯೂಸ್ಡ್ ಆಸ್ ಫುಡ್ ಆ್ಯಂಡ್ ಸಪ್ಲಿಮೆಂಟ್ಸ್ ಫಾರ್ ಸ್ಪೇಸ್ ಟ್ರಾವೆಲರ್ಸ್ ಆಲ್ಸೋ. ಈಗ ಗಗನಯಾತ್ರಿಗಳು ಯಾರ್ಯಾರಿದ್ದಾರೆ ಅವರು ಸಾಮಾನ್ಯವಾಗಿ ಪ್ರೋಟೀನ್ ರಿಚ್ ಆಹಾರವನ್ನು ಕ್ಯಾರಿ ಮಾಡಬೇಕು. ಸೊ ಅಂತಹ
ಸಂದರ್ಭಗಳಲ್ಲಿ ಕ್ಲೋರೆಲ್ಲಾ ಹಾಗೂ ಸ್ಪೈರುಲಿನಾ ಅನ್ನುವಂಥ ಇನ್ನೊಂದು ಸೈನೋಬ್ಯಾಕ್ಟೀರಿಯಾ ಕೂಡ ಇದೆ, ವಿಚ್ ಆರ್ ರಿಚ್ ಇನ್ ಪ್ರೋಟೀನ್ಸ್. ಅವೆಲ್ಲವುಗಳು ಕೂಡ ಆಹಾರವಾಗಿ ಬಳಕೆ ಆಗ್ತಿರೋದನ್ನು ನಾವೆಲ್ಲಿ ಗಮನಿಸಬಹುದು. ಈಗ ಆಲ್ಗೆ ಬಗ್ಗೆ ಅರ್ಥ ಆಯಿತು. ಆಲ್ಗೆ ಆದ ನಂತರ ಬ್ರಯೋಫೈಟ್ಸ್ಗಳನ್ನು ನಾವು ಮಾಸ್ ಲೈಕ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿಯೂ ಕೂಡ ಪ್ಲಾಂಟ್ ಬಾಡಿ ಏನಿದೆ ಅದಕ್ಕೆ ಒಂದು ವೆಲ್ ಡಿಫ್ರೆನ್ಷಿಯೇಟೆಡ್ ರೂಟ್ ಆಗಲಿ, ಶೂಟ್ ಆಗಲಿ, ಲೀಫ್ ಆಗಲಿ ಇರೋದಿಲ್ಲ. ಆದರೆ ರೂಟ್ ಲೈಕ್, ಶೂಟ್ ಲೈಕ್, ಲೀಫ್ ಲೈಕ್ ರಚನೆಗಳಿರೋದನ್ನು ನಾವೆಲ್ಲಿ ಗಮನಿಸಬಹುದು ಬ್ರಯೋಫೈಟ್ಸ್ನಲ್ಲಿ. ಈಗ ಬ್ರಯೋಫೈಟ್ಸ್ಗಳನ್ನು ನಾವು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರಿತೇವೆ. ಕಾರಣ ಇಷ್ಟೇ, ಅವು ನೆಲದ ಮೇಲೆ ಬದುಕ್ತಾ ಇದ್ರೂ ಕೂಡ ಫರ್ಟಿಲೈಸೇಷನ್ ಪ್ರಕ್ರಿಯೆಗೆ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತವೆ. ಈ ಕಾರಣಕ್ಕಾಗಿ ಅವುಗಳನ್ನು ನಾವು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ ನಾನು ಆಗಲೇ ಹೇಳಿದೆ, ಪ್ಲಾಂಟ್ ಬಾಡಿ ಈಸ್ ಥ್ಯಾಲಸ್ ಲೈಕ್. ದಟ್ ಮೀನ್ಸ್ ಟ್ರೂ ರೂಟ್ ಆಗಲಿ, ಶೂಟ್ ಆಗಲಿ, ಲೀವ್ಸ್ ಆಗಲಿ ಇರೋದಿಲ್ಲ. ಆದರೆ ದೇ ಆರ್ ಅಟ್ಯಾಚ್ ಟು ಅ ಸಬ್ಸ್ಟ್ರಾಟಮ್ ಬೈ ಅ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್ ರೈಸಾಯ್ಡ್ಸ್ ಅನ್ನುವಂಥ ಇಲ್ಲಿ ರಚನೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಸರಿನಾ? ಕೆಲವೊಮ್ಮೆ ಏನಾಗುತ್ತೆ, ಈ ಬ್ರಯೋಫೈಟ್ಸ್ಗಳಲ್ಲಿ ಆ ಪ್ಲಾಂಟ್ ಬಾಡಿ ಏನಿದೆಯಲ್ಲ ಅದು ಥ್ಯಾಲಸ್ ಅಂತ ನಮಗೆ ಗೊತ್ತು. ವೆಲ್ ಡಿಫ್ರೆನ್ಷಿಯೇಟೆಡ್ ರೂಟ್, ಶೂಟ್ ಆಗಲಿ ಅಥವಾ ಲೀಫ್ ಆಗಲಿ ಏನೂ ಇಲ್ಲ. ಆದರೆ ಆ ಥ್ಯಾಲಸ್ ಏನಿದೆಯಲ್ಲ ಕೆಲವೊಮ್ಮೆ ನೆಲಕ್ಕೆ ಹರಡಿಕೊಂಡಿರೋ ರೀತಿ ಕಾಣಿಸಬಹುದು, ಕೆಲವೊಮ್ಮೆ ಎರೆಕ್ಟೆಡ್ ಪೊಸಿಷನಲ್ಲಿ ಕಾಣಿಸಬಹುದು. ಈ ಎರೆಕ್ಟೆಡ್ ಪೊಸಿಷನಲ್ಲಿ ಇದ್ದಾಗ ನಮಗೆ ರೈಸಾಯ್ಡ್ಸ್ ಆಗಿರ್ಬೋದು, ಆಕ್ಸೆಸ್ ಆಗಿರ್ಬೋದು, ಹಾಗೆ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ಗಳು ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಚಿತ್ರವನ್ನು ನೀವು ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ನೀವು ಆ ಚಿತ್ರವನ್ನು ನೋಡಿರಬೇಕು. ಸರಿನಾ? ಕ್ವಿಕ್ ಆಗಿ. ಸೊ ಕೆಲವೊಮ್ಮೆ ಈ ಪ್ಲಾಂಟ್ ಬಾಡಿ ಪ್ರೋಸ್ಟೇಟ್ ಥ್ಯಾಲಸ್ ಆಗಿರಬಹುದು ಅಂತ ಹೇಳಿದ್ರೆ ನೆಲಕ್ಕೆ ಹರಡಿಕೊಂಡಿರುವಂಥ, ಚಪ್ಪಟೆ ಆಗಿರುವಂತಹ, ಡಾರ್ಸೋವೆಂಟ್ರಲಿ ಫ್ಲಾಟ್ ಆಗಿರುವಂತಹ ಒಂದು ರಚನೆಯನ್ನು ನಾವಲ್ಲಿ ಗಮನಿಸಬಹುದು. ಕೆಲವೊಮ್ಮೆ ಎರೆಕ್ಟೆಡ್ ಪೊಸಿಷನಲ್ಲಿ ಕೂಡ ಇರಬಹುದು. ಎರೆಕ್ಟೆಡ್ ಪೊಸಿಷನ್ ಇದ್ದಾಗ ರೂಟ್ ಲೈಕ್ ರೈಸಾಯ್ಡ್ಸ್, ಹಾಗೆ ಸ್ಟೆಮ್ ಲೈಕ್ ಆಕ್ಸಿಸ್, ಹಾಗೆ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಥ್ಯಾಲಸ್ನಲ್ಲಿ ಎರಡು ರೀತಿ ಇದೆ, ಪ್ರೋಸ್ಟೇಟ್ ಹಾಗೂ ಎರೆಕ್ಟ್ ಥ್ಯಾಲಸ್. ಹಾಗೆ ಪ್ಲಾಂಟ್ ಬಾಡಿನಲ್ಲಿ ರೈಸಾಯ್ಡ್ಸ್, ಆಕ್ಸಿಸ್ ಮತ್ತು ಲೀಫ್ ಲೈಕ್ ರಚನೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಬ್ರಯೋಫೈಟ್ಸ್ನಲ್ಲಿ. ಅರ್ಥ ಆಗ್ತಿದೆಯಾ? ಅದೇ ರೀತಿ ಸೊ ಬ್ರಯೋಫೈಟ್ಸ್ನಲ್ಲಿ ನಮಗೆ ಆಲ್ಟರ್ನೇಷನ್ ಅಗೇನ್, ಈಗ ನಾನು ಥ್ಯಾಲೋಫೈಟ್ಸ್ಗಳಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಅನ್ನು ಗಮನಿಸ್ತಿಲ್ಲ, ಹೇಳಲಿಲ್ಲ. ಅಲ್ಲಿ ಏನಾಗುತ್ತೆ, ಈಗ ಪ್ಲಾಂಟ್ಸ್ಗಳೆಲ್ಲವುಗಳಲ್ಲೂ ಕೂಡ ಆಲ್ಟರ್ನೇಷನ್ ಆಫ್ ಜನರೇಷನ್ ಅನ್ನು ನಾವು ಗಮನಿಸಬಹುದು. ಏನಪ್ಪ ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಹೇಳಿದ್ರೆ, ಆ ಜೀವಿತಾವಧಿ ಏನಿದೆಯಲ್ಲ, ಆ ಪ್ಲಾಂಟ್ಸ್ಗಳ ಜೀವಿತಾವಧಿ ಏನಿದೆಯಲ್ಲ, ಆ ಲೈಫ್ ಸೈಕಲ್ನಲ್ಲಿ ಸಾಮಾನ್ಯವಾಗಿ ಆ ಪ್ಲಾಂಟ್ ಬಾಡಿ ಎರಡು ರೂಪದಲ್ಲಿರೋದನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ಸ್ಪೋರೋಫೈಟ್ ಕಂಡೀಷನ್ ಹಾಗೂ ಗ್ಯಾಮೆಟೋಫೈಟ್ ಕಂಡೀಷನ್ ಅಂತ ಹೇಳಿ. ಸ್ಪೋರ್ ಪ್ರೊಡ್ಯೂಸಿಂಗ್ ಫಾರ್ಮ್ ಏನಿದೆಯಲ್ಲ ಇದನ್ನು ನಾವು ಸ್ಪೋರೋಫೈಟ್ ಕಂಡೀಷನ್ ಅಂತ ಹೇಳಿ ಕರಿತೇವೆ. ಇದು ಸಾಮಾನ್ಯವಾಗಿ ಡಿಪ್ಲಾಯ್ಡ್ ಕಂಡೀಷನಲ್ಲಿ ಇರುತ್ತೆ. ಹೌದಾ? ಹಾಗೆ ಗ್ಯಾಮೆಟೋಫೈಟ್ ಸ್ಟೇಜ್ ಏನಿದೆಯಲ್ಲ, ಈ ಗ್ಯಾಮೆಟೋಫೈಟ್ ಸ್ಟೇಜ್ ಏನಿದೆಯಲ್ಲ ಇದು ಗ್ಯಾಮೇಟ್ ಪ್ರೊಡ್ಯೂಸಿಂಗ್ ಸ್ಟೇಜ್ ಆಗಿರುತ್ತೆ. ಇದು ಯಾವಾಗಲೂ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಸೊ ಈಗ ಡಿಪ್ಲಾಯ್ಡ್, ಹ್ಯಾಪ್ಲಾಯ್ಡ್ ಅನ್ನೋ ಪದಗಳಿಗೆ ಅರ್ಥ ನಿಮಗಾಗಲೇ ಗೊತ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಸರಿನಾ? ಆ ರೀತಿಯಾಗಿ ಸ್ಪೋರೋಫೈಟ್ ಮತ್ತು ಗ್ಯಾಮೆಟೋಫೈಟ್ ಎನ್ನುವಂಥ ಎರಡು ಫೇಸಸ್ಗಳನ್ನು ನಾವು ಲೈಫ್ ಸೈಕಲ್ಗಳಲ್ಲಿ ಗಮನಿಸಬಹುದು. ಸೊ ಈಗ ಗ್ಯಾಮೇಟ್ಸ್ಗಳು ಫ್ಯೂಸ್ ಆಗಿ ಜೈಗೋಟ್ ಫಾರ್ಮ್ ಆಗಿ ಸ್ಪೋರೋಫೈಟ್ ಫಾರ್ಮ್ ಆಗುತ್ತೆ. ಅದೇ ಸ್ಪೋರೋಫೈಟ್ಸ್ಗಳಿಂದ ಸ್ಪೋರ್ಸ್ಗಳು ಪ್ರೊಡ್ಯೂಸ್ ಆಗಿ ಗ್ಯಾಮೆಟೋಫೈಟ್ ಫಾರ್ಮ್ ಆಗುತ್ತೆ. ಮತ್ತೆ ಗ್ಯಾಮೆಟ್ಸ್ಗಳನ್ನು ಫ್ಯೂಸ್ ಮಾಡುತ್ತೆ, ಫರ್ಟಿಲೈಸೇಷನ್ ನಡೆಯುತ್ತೆ. ಈ ಸೈಕಲ್ ಕಂಟಿನ್ಯೂ ಆಗಿ ನಡೀತಾನೇ ಇರುತ್ತೆ. ಸೊ ಇದನ್ನೇ ನಾವು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಹೇಳಿ ಕರೆಯೋದು. ಇದು ನಮ್ಮ ಎಲ್ಲ ಪ್ಲಾಂಟ್ಸ್ಗಳಲ್ಲೂ ಕೂಡ ಗಮನಿಸಬಹುದು. ಕೆಲವೊಂದರಲ್ಲಿ ಈ ಗ್ಯಾಮೆಟೋಫೈಟ್ ಸ್ಟೇಜ್ ಏನಿದೆಯಲ್ಲ ಅದು ಇಂಡಿಪೆಂಡೆಂಟ್ ಆಗಿರುತ್ತೆ, ಫ್ರೀ ಲಿವಿಂಗ್ ಆಗಿರುತ್ತೆ. ಅದನ್ನೇ ನಾವು ಡಾಮಿನೆಂಟ್ ಸ್ಟೇಜ್ ಅಂತ ಹೇಳಿ ಕರಿತೇವೆ. ಸ್ಪೋರೋಫೈಟ್ ಸಾಮಾನ್ಯವಾಗಿ ಆ ಗ್ಯಾಮೆಟೋಫೈಟ್ಗೆ ಅಟ್ಯಾಚ್ ಆಗಿ ಬೆಳೀತಾ ಇರುತ್ತೆ. ಆ ಗ್ಯಾಮೆಟೋಫೈಟಿಂದ ತನಗೆ ಬೇಕಿರೋ ಅಂಥ ಆಹಾರವನ್ನು ತಾನು ಪಡ್ಕೊಳ್ತಾ ಇರುತ್ತೆ ಈ ಸ್ಪೋರೋಫೈಟ್ ಬಾಡಿ. ಕೆಲವು ಸಂದರ್ಭಗಳಲ್ಲಿ ಈ ಸ್ಪೋರೋಫೈಟ್ ಡಾಮಿನೆಂಟ್ ಆಗಿರುತ್ತೆ, ಗ್ಯಾಮೆಟೋಫೈಟ್ ತುಂಬ ರೆಡ್ಯೂಸ್ಡ್ ಫಾರ್ಮ್ನಲ್ಲಿ ಇರೋದನ್ನು ನಾವು ಗಮನಿಸ್ಬೋದು. ಈಗ ಸಾಮಾನ್ಯವಾಗಿ ನಮ್ಮ ಥ್ಯಾಲೋಫೈಟ್ಸ್ ಏನಿತ್ತಲ್ಲಪ್ಪ ಆಲ್ಗೆಗಳಲ್ಲಿ, ಗ್ಯಾಮೆಟೋಫೈಟ್ ಸ್ಟೇಜ್ ಏನಿತ್ತಲ್ಲ ಅದು ಡಾಮಿನೆಂಟ್ ಸ್ಟೇಜ್. ಅದೇ ರೀತಿ ನಮ್ಮ ಬ್ರಯೋಫೈಟ್ಸ್ನಲ್ಲಿ ಕೂಡ ಗ್ಯಾಮೆಟೋಫೈಟ್ ಫೇಸ್ ಏನಿದೆಯಲ್ಲಪ್ಪ, ಈ ಗ್ಯಾಮೆಟೋಫೈಟಿಕ್ ಫೇಸ್ ಇಸ್ ದ ಹ್ಯಾಪ್ಲಾಯ್ಡ್ ಫೇಸ್ ಆ್ಯಂಡ್ ಈಸ್ ಇಂಡಿಪೆಂಡೆಂಟ್. ಈ ಗ್ಯಾಮೆಟೋಫೈಟ್ನಲ್ಲಿ ನಮಗೆ ಸಾಮಾನ್ಯವಾಗಿ ಮೇಲ್ ಹಾಗೂ ಫೀಮೇಲ್ ಸೆಕ್ಸ್ ಆರ್ಗನ್ಸ್ಗಳು ಇರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಆಂಥೆರಿಡಿಯಂ ಅನ್ನೋ ಪದವನ್ನು ನೀವು ನೆನಪಿಟ್ಕೊಳ್ಬೇಕು. ಹಾಗೆ ಆರ್ಖೆಗೋನಿಯಂ ಅನ್ನುವಂಥ ಪದ. ಆಂಥೆರಿಡಿಯಂ ಈಸ್ ಆ್ಯಕ್ಚುಲಿ ದ ಮೇಲ್ ಸೆಕ್ಸ್ ಆರ್ಗನ್. ಈ ಆಂಥೆರಿಡಿಯಂನ ಒಳಗಡೆ ಆಂಥರಾಯ್ಡ್ಸ್ ಅನ್ನುವಂತಹ ಫ್ಲಾಜೆಲ್ಲೇಟೆಡ್ ಗ್ಯಾಮೇಟ್ಸ್ಗಳು ಫಾರ್ಮ್ ಆಗುತ್ತವೆ. ಆರ್ಖೆಗೋನಿಯಂ ಇಸ್ ಅ ಫೀಮೇಲ್ ಸೆಕ್ಸ್ ಆರ್ಗನ್. ಈ ಆರ್ಖೆಗೋನಿಯಂನ ಒಳಗಡೆ ಎಗ್ ಸೆಲ್ ಫಾರ್ಮ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಈಗ ಆಂಥೆರಿಡಿಯಂ ನೀರಿನಲ್ಲಿ ರಿಲೀಸ್ ಆಗುತ್ತೆ. ಅದಾದ ನಂತರ ಈ ಕಪ್ ಶೇಪ್ಡ್ ಆರ್ಖೆಗೋನಿಯಂನ ಒಳಗಡೆ ಬಂದು ಆ ಮೇಲ್ ಮತ್ತು ಫೀಮೇಲ್ ಎಗ್ ಏನಿತ್ತಲ್ಲ ಅವೆರಡು ಫ್ಯೂಸ್ ಆಗೋದ್ರ ಮೂಲಕ ಫರ್ಟಿಲೈಸೇಷನ್ ನಡೆಯೋದನ್ನು ನಾವಿಲ್ಲಿ ಗಮನಿಸಬಹುದು. ಸರಿನಾ? ಸಾಮಾನ್ಯವಾಗಿ ಫರ್ಟಿಲೈಸೇಷನ್ಗೆ ನೀರಿನ ಅವಶ್ಯಕತೆ ಇದೆ. ನೋಡಿ, ಫರ್ಟಿಲೈಸೇಷನ್ ಅಕರ್ಸ್ ಓನ್ಲಿ ಇನ್ ವಾಟರ್, ಹೆನ್ಸ್ ಕಾಲ್ಡ್ ದ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಈ ಸ್ಪೋರೋಫೈಟಿಕ್ ಏನಿದೆಯಲ್ಲ, ಸಾಮಾನ್ಯವಾಗಿ ಸ್ಪೋರೋಫೈಟಿಕ್ ಫೇಸು ಡಿಪ್ಲಾಯ್ಡ್ ಆಗಿದ್ರೂ ಕೂಡ ಈ ಸ್ಪೋರೋಫೈಟಿಕ್ ಬಾಡಿ ಈ ಗ್ಯಾಮೆಟೋಫೈಟ್ಗೆ ಅಟ್ಯಾಚ್ ಆಗಿ ಬದುಕ್ತಾ ಇರುತ್ತೆ.
ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿ ಚಿತ್ರದಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೂಡ ಕೊಟ್ಟಿದೆ. ಇಲ್ಲಿ ಸ್ವಲ್ಪ ತೋರಿಸ್ತೀನಿ. ಈಗ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಸ್ಗಳನ್ನು ಕೂಡ ತೋರಿಸ್ತೀನಿ. ಈ ಸ್ಪೋರೋಫೈಟ್ಸ್ ಈಗ ಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. ಸ್ಪೋರ್ಸ್ ಆರ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಫಾರ್ಮ್ಡ್ ಬೈ ದ ಮಿಯೋಸಿಸ್ ಆ್ಯಂಡ್ ದೇ ಆ್ಯಕ್ಚುಲಿ ಆರ್ ಡೆವಲಪ್ಡ್ ಫ್ರಮ್ ಈ ಸ್ಪೋರಾಂಜಿಯಾ. ಈಗ ಸ್ಪೋರೋಫೈಟಿಕ್ ಬಾಡಿ ಒಳಗಡೆ ಸ್ಪೋರ್ ಪ್ರೊಡ್ಯೂಸಿಂಗ್ ಬಾಡಿ ಒಂದಿರುತ್ತೆ, ಅದರ ಮೂಲಕ ಸ್ಪೋರ್ಸ್ಗಳು ಫಾರ್ಮ್ ಆಗಿದೆ. ಸರಿನಾ? ಸೊ ಈ ಸ್ಪೋರ್ಸ್ಗಳು ಗ್ಯಾಮೆಟೋಫೈಟ್ ಆಗಿ ಮತ್ತೆ ಬೆಳೀತಾ ಗ್ಯಾಮೆಟೋಫೈಟ್ನಿಂದ ಮತ್ತೆ ಗ್ಯಾಮೆಟ್ಸ್ ರಿಲೀಸ್ ಆಗಿ ಈ ಸೈಕಲ್ ಅನ್ನೋದು ಗ್ಯಾಮೆಟೋಫೈಟಿಕ್ ಸೈಕಲ್, ಗ್ಯಾಮೆಟೋಫೈಟಿಕ್ ಫೇಸ್ ಹಾಗೂ ಸ್ಪೋರೋಫೈಟಿಕ್ ಫೇಸ್ ಎರಡೂ ಕೂಡ ರಿಪೀಟ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಚಿತ್ರಗಳನ್ನು ಗಮನಿಸ್ತಾ ಹೋಗಿ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈಗ ಇಲ್ಲಿ ಈ ಮೇಲ್ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇನಿದೆಯಲ್ಲ ಇದು ಥ್ಯಾಲಸ್ ಲೈಕ್ ಬಾಡಿ, ಅಂದರೆ ಪ್ರೋಸ್ಟೇಟ್ ಥ್ಯಾಲಸ್. ಇದು ಹೌದಾ? ಪ್ರೋಸ್ಟೇಟ್ ಥ್ಯಾಲಸ್ ಹರಡಿಕೊಂಡಿರುವಂಥ ರಚನೆಯನ್ನು ನಾವು ಇಲ್ಲಿ ಗಮನಿಸ್ಬೋದು. ಹಾಗೆ ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಈ ಗ್ಯಾಮೆಟೋಫೈಟ್ ಏನಿದೆಯಲ್ಲಪ್ಪ, ಇಲ್ಲಿ ಈ ಆರ್ಖೆಗೋನಿಯೋಫೋರ್ ಹಾಗೂ ಆಂಥರಿಡಿಯೋಫೋರ್ ಅನ್ನುವಂಥ ರಚನೆಗಳೇನಿದೆಯಲ್ಲ, ಇದರ ಒಳಗಡೆ ನಿಮಗೆ ನೋಡಿ ಇಲ್ಲಿ ಇದರ ಒಳಗಡೆ ನಮಗೆ ಆರ್ಖೆಗೋನಿಯಂ ಕಾಣಿಸುತ್ತೆ. ಹಾಗೆ ಅಲ್ಲಿ ಆಂಥರಿಡಿಯಂ ಅಲ್ಲಿ ಕಾಣಿಸುತ್ತೆ. ಇದು ಫೀಮೇಲ್ ಬಾಡಿ ಆದರೆ ಅದು ಮೇಲ್ ಬಾಡಿ. ಈ ರೀತಿಯಾಗಿ ಇದೇ ಎರೆಕ್ಟೆಡ್ ಪೊಸಿಷನಲ್ಲಿ ನೋಡಿ, ಎರೆಕ್ಟೆಡ್ ಪೊಸಿಷನ್ ಎಲ್ಲಿದೆ? ಇಲ್ಲೇನಿದೆಯಲ್ಲಪ್ಪ, ಇದೇ ಸ್ಪೋರೋಫೈಟ್. ಸಾರಿ, ಇದು ಸ್ಪೋರೋಫೈಟ್ ಪ್ಲಾಂಟ್ ಬಾಡಿ, ಮೇನ್ ಪ್ಲಾಂಟ್ ಬಾಡಿ ಏನಿದೆಯಲ್ಲ ಇದು ಸ್ಪೋರೋಫೈಟು. ಸಾರಿ, ಅಗೇನ್ ಸ್ಪೋರೋಫೈಟ್ ಮತ್ತು ಗ್ಯಾಮೆಟೋಫೈಟ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ. ನಾಟ್ ಸ್ಪೋರೋಫೈಟ್, ಗ್ಯಾಮೆಟೋಫೈಟ್. ಸರಿನಾ? ಇಲ್ಲೇನಿದೆಯಲ್ಲಪ್ಪ ಇದು ಗ್ಯಾಮೆಟೋಫೈಟ್. ಈ ಗ್ಯಾಮೆಟೋಫೈಟ್ಗೆ ಅಂಟಿಕೊಂಡಿರೋದು ಯಾವುದು? ಈ ಭಾಗ ಏನಿದೆಯಲ್ಲ ಇದು ಸ್ಪೋರೋಫೈಟ್. ಈ ಸ್ಪೋರೋಫೈಟ್ ಸಾಮಾನ್ಯವಾಗಿ ಝೈಗೋಟ್ಗಳಿಂದ ಫಾರ್ಮ್ ಆಗುವಂಥದ್ದು. ಯಾವಾಗ ಫರ್ಟಿಲೈಸೇಷನ್ ನಡೆದು ಸ್ಪೋರೋಫೈಟ್ ಫಾರ್ಮ್ ಆಗುತ್ತೋ ಆಗ ಸ್ಪೋರೋಫೈಟ್ ಸಾಮಾನ್ಯವಾಗಿ ಫೂಟ್ ಹಾಗೂ ಸೆಟಾ ಹಾಗೂ ಕ್ಯಾಪ್ಸುಲ್ ಅನ್ನುವಂಥ 3 ಭಾಗಗಳನ್ನು ಅದು ಹೊಂದಿರುತ್ತೆ. ಈ ಕ್ಯಾಪ್ಸುಲ್ಗಳಲ್ಲಿ ಸ್ಪೋರ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಆ ಸ್ಪೋರ್ಸ್ಗಳು ರಿಲೀಸ್ ಆಗಿ ಮತ್ತೆ ಗ್ಯಾಮೆಟೋಫೈಟಿಕ್ ಬಾಡಿ ಬರುತ್ತೆ. ಗ್ಯಾಮೆಟೋಫೈಟ್ಗಳಿಂದ ಮತ್ತೆ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗ್ತಾ ಇದೆ, ಮತ್ತೆ ಸ್ಪೋರ್ಸ್ಗಳು ಬರುತ್ತವೆ. ಈ ರೀತಿಯಾಗಿ ಸೈಕಲ್ ಕಂಟಿನ್ಯೂ ಆಗ್ತಾಯಿದೆ ಅನ್ನೋದು ನಿಮ್ಮ ತಲೆಗೆ ಬರಬೇಕು. ಸ್ವಲ್ಪ ಇಲ್ಲಿ ಮೊದಲನೇ ಸರ್ತಿ ಇದೇ ವಿಡಿಯೋನ ನೀವು ಮೊದಲನೇ ಸರ್ತಿ ನೋಡ್ತಾ ಇದ್ರೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸ್ಬಹುದು ಕೂಡ. ಅದಕ್ಕೇನೆ ಒನ್ ಶಾರ್ಟ್ ವಿಡಿಯೋನ ನೋಡಿಡಿ ಅಂತ ಹೇಳ್ತಾ ಇರೋದು. ಅಲ್ಲಿ ನಿಮಗೆ ಸ್ವಲ್ಪ ಇನ್ನೂ ಅರ್ಥ ಆಗೋ ರೀತಿ ನಿಧಾನವಾಗಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಮೇಲ್ಭಾಗದಲ್ಲಿರುವಂಥದ್ದು ಪ್ರೋಸ್ಟೇಟ್ ಥ್ಯಾಲಸ್. ಇದಕ್ಕೆ ಅಂಟಿಕೊಂಡಿರುವಂಥ ಈ ಮೇಲ್ ಹಾಗೂ ಫೀಮೇಲ್ ಸೆಕ್ಸ್ ಆರ್ಗನ್ಸ್ಗಳೇನಿದೆಯಲ್ಲ ಅವುಗಳನ್ನು ನೀವು ಗಮನಿಸ್ಬೋದು. ಇಲ್ಲಿ ಮೊದಲನೇ ಎಕ್ಸಾಂಪಲ್ ಲಿವರ್ ರಾಟ್ದು ಮರ್ಕ್ಯಾಂಟಿ ಅನ್ನುವಂಥ ಒಂದು ಎಕ್ಸಾಂಪಲ್ ಇದೆ. ಇದು ಮೊದಲನೇದು ಫೀಮೇಲ್ ಥ್ಯಾಲಸ್ ಹಾಗೂ ಇದು ಮೇಲ್ ಥ್ಯಾಲಸ್. ಇದು ಕೆಳಭಾಗದಲ್ಲಿರುವಂಥದ್ದು ಎರೆಕ್ಟೆಡ್ ಬಾಡಿಗೆ ಒಂದು ಎಕ್ಸಾಂಪಲ್ಲು. ಉದಾಹರಣೆಗೆ ಮಾಸಸ್ನಲ್ಲಿ ಕಂಡುಬರುವಂಥ ಫಿನೋರಿಯಾ. ಹಾಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಸ್ಪ್ಯಾಗ್ನಮ್ ಗ್ಯಾಮೆಟೋಫೈಟ್. ಈ ಸ್ಪ್ಯಾಗ್ನಮ್ ಗ್ಯಾಮೆಟೋಫೈಟ್ನಲ್ಲಿ ಸಾಮಾನ್ಯವಾಗಿ ಮೇಲ್ ಹಾಗೂ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳೇನಿದೆಯಲ್ಲ ಅವೆರಡೂ ಕೂಡ ಒಂದೇ ಥ್ಯಾಲಸ್ನಲ್ಲಿ ಕಂಡುಬರುವಂಥ ಸಾಧ್ಯತೆಗಳನ್ನು ನಾವು ಗಮನಿಸ್ಬೋದು. ಕೆಲವೊಮ್ಮೆ ಇಲ್ಲಿ ನೋಡಿ, ಇಲ್ಲಿ ಮೇಲ್ ಥ್ಯಾಲಸ್ ಇಸ್ ಡಿಫ್ರೆಂಟ್, ಫೀಮೇಲ್ ಥ್ಯಾಲಸ್ ಇಸ್ ಡಿಫ್ರೆಂಟ್. ಹೌದಲ್ವಾ? ಮೇಲ್ ಹಾಗೂ ಫೀಮೇಲ್ ಥ್ಯಾಲಸ್ ಎರಡೂ ಕೂಡ ಡಿಫ್ರೆಂಟ್ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಕೂಡ. ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಬ್ರಯೋಫೈಟ್ಸ್ಗಳಲ್ಲಿ 2 ಕ್ಲಾಸಸ್ಗಳನ್ನು ನಾವು ಕಲಿತಾ ಇದ್ದೀವಿ. ಒಂದು ಲಿವರ್ ವಾರ್ಡ್ಸ್ ಹಾಗೂ ಮಾಸಸ್. ಲಿವರ್ ವಾರ್ಡ್ ಸಾಮಾನ್ಯವಾಗಿ ಥ್ಯಾಲಾಯ್ಡ್ ಆಗಿರುತ್ತವೆ. ಹೌದಲ್ವಾ? ಪ್ರೋಸ್ಟೇಟ್ ಅಂದರೆ ಅನ್ಡಿಫ್ರೆನ್ಷಿಯೇಟೆಡ್ ಥ್ಯಾಲಸನ್ನು ನಾವಿಲ್ಲಿ ಗಮನಿಸ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ಗಳು ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಲಿವರ್ ವಾರ್ಡ್ಸ್ನಲ್ಲಿ. ಆದರೆ ಸಾಮಾನ್ಯವಾಗಿ ಮಾಸಸ್ನ ವಿಚಾರಕ್ಕೆ ಬಂದಾಗ ಮಾಸಸ್ನಲ್ಲಿ ನಮಗೆ ಗೊತ್ತು ಗ್ಯಾಮೆಟೋಫೈಟ್. ಅಗೈನ್ ಬ್ರಯೋಫೈಟ್ಸ್ನಲ್ಲಿ ಗ್ಯಾಮೆಟೋಫೈಟ್ ಸ್ಟೇಜ್ ಇಸ್ ದ ಡಾಮಿನೆಂಟ್ ಸ್ಟೇಜ್. ಆ ಗ್ಯಾಮೆಟೋಫೈಟ್ನಲ್ಲಿ ಮತ್ತೆರಡು ಸಬ್ ಡಿವಿಷನ್ಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಈಗ ಮಾಸಸ್ ಸಾಮಾನ್ಯವಾಗಿ ಸ್ಪೋರ್ಸ್ಗಳಿಂದ ಗ್ಯಾಮೆಟೋಫೈಟ್ಸನ್ನು ಫಾರ್ಮ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿಪ್ಪ. ಈ ಸ್ಪೋರ್ ಏನಿದೆಯಲ್ಲ, ಈಗ ಸ್ಪೋರ್ ಯಾವುದೋ ಒಂದು ರಿಲೀಸ್ ಆಗಿದೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ಸ್ಪೋರ್ ರಿಲೀಸ್ ಆಗಿದೆ ಅಂತ ಇಟ್ಕೊಳ್ಳಿಪ್ಪ. ಸರಿನಾ? ಈಗ ಸ್ಪೋರ್ ಏನಾಗಬೇಕು? ಎಸೆಕ್ಷುವಲ್ ಸ್ಪೋರ್. ಅದು ಹ್ಯಾಪ್ಲಾಯ್ಡ್ ಸ್ಪೋರ್. ಈಗ ಹ್ಯಾಪ್ಲಾಯ್ಡ್ ಸ್ಪೋರ್ ಇದ್ದಿದ್ದು ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗಬೇಕು. ಹೀಗೆ ಡೆವಲಪ್ ಆಗುವಂಥ ಸಂದರ್ಭದಲ್ಲಿ ಈ ಗ್ಯಾಮೆಟೋಫೈಟಿಕ್ ಸ್ಟೇಜ್ನಲ್ಲಿ 2 ಸ್ಟೇಜಸ್ಗಳನ್ನು ನಾವು ಗಮನಿಸ್ಬೋದು. ಮೊದಲನೇದು ಪ್ರೋಟೋನೀಮಾ ಸ್ಟೇಜ್ ಆರ್ ಪ್ರೋಟೋನೀಮ್ ಸ್ಟೇಜ್. ಓಕೆನಾ? ದಿಸ್ ಇಸ್ ದ ಯಂಗ್ ಆರ್ ಜುವಿನೈಲ್ ಫೇಸ್ ಆಫ್ ಗ್ಯಾಮೆಟೋಫೈಟ್. ಇಲ್ಲಿ ಏನಾಗುತ್ತೆ, ಪ್ರೋಟೋನಿಮ್ ಒಂದು ಸಣ್ಣ ಪ್ರೋಟೋನಿಮಿಗೆ ಫಾರ್ಮ್ ಆಗ್ತಾ ಈ ಪ್ರೋಟೋನಿಮ್ ಡೆವಲಪ್ ಆಗ್ತಾ ಇದಕ್ಕೆ ಲ್ಯಾಟ್ರಲ್ ಬಡ್ಸ್ಗಳು ಕೂಡ ಬೆಳೀತಾ ಹೋಗ್ತಾ ಮುಂದೆ ಇದು ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆಗಿ ಡೆವಲಪ್ ಆಗೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸ್ಪೋರ್ಸ್ಗಳಿಂದ ಪ್ರೋಟೋನಿಮ್ಸ್ ಬಂತು. ಓಕೆನಾ? ಈಗ ಪ್ರೋಟೋನಿಮ್ ಡಿವೈಡ್ ಆಗ್ತಾ ಮಲ್ಟಿಸೆಲ್ಯುಲರ್ ಪ್ರೋಟೋನಿಮ್ ಆಗ್ತಾ ನಂತರ ಲೀಫ್ ಲೈಕ್ ಸ್ಟೇಜ್ಗೆ ಬರುತ್ತೆ. ಅದನ್ನು ನಾವು ಫಾಲಿಯೋಸ್ ಸ್ಟೇಜ್ ಅಂತ ಹೇಳಿ ಕರಿತೇವೆ ಅಥವಾ ಅಡಲ್ಟ್ ಸ್ಟೇಜ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಹೇಗೆ ರೀಪ್ರೊಡಕ್ಷನ್ ನಡೀತಾ ಇದೆ ಅಂತ ಕೇಳಿದ್ರೆ, ಈಗ ಒಂದು ಸ್ಪೋರಿಂದ ಈಗ ಒಂದು ಸೆಲ್ ಆಗಿದೆ, ಪ್ರೋಟೋನಿಮ್ ಸೆಲ್ ಆಗಿದೆ ಅಂತ ಇಟ್ಕೊಳ್ಳಿ, ಪ್ರೈಮರಿ ಸೆಲ್.
ಓಕೆನಾ. ಅಲ್ಲಿ ಏನಾಗಬಹುದು, ಫ್ರಾಗ್ಮೆಂಟೇಷನ್ ಕೂಡ ನಡೀಬಹುದು, ಹೌದಾ. ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಗಿದೆ, ಒಂದು ಬಾಡಿ ಇದ್ದಿದ್ದು 2 ಪ್ಲಾಂಟ್ ಬಾಡಿಯಾಗಿ ಡೆವಲಪ್ ಫ್ರಾಗ್ಮೆಂಟೇಷನ್ ನಡೆಯೋದ್ರ ಮೂಲಕ ರಿಪ್ರೊಡಕ್ಷನ್ ನಡೀಬಹುದು. ಅಥವಾ ಸಾಮಾನ್ಯವಾಗಿ ಬಡ್ಡಿಂಗ್, ಒಂದು ಸೆಲ್ನಿಂದ ಇನ್ನೊಂದು ಸೆಲ್ ಹೊರ ಬರ್ತಾ ಬಡ್ನ ಮೂಲಕ ಬಡ್ಡಿಂಗ್ ನಡೆಯೋದ್ರ ಮೂಲಕ ಅಲ್ಲಿ ರಿಪ್ರೊಡಕ್ಷನ್ ಕೂಡ ನಡೀಬಹುದು. ಸರಿನಾ. ಸಾಮಾನ್ಯವಾಗಿ ಲಿವರ್ ವಾರ್ಡ್ಸ್ ಹಾಗೂ ಮಾಸಸ್ ಎರಡರಲ್ಲೂ ಕೂಡ ಫ್ರಾಗ್ಮೆಂಟೇಷನ್ ಅನ್ನು ನಾವು ಗಮನಿಸಿದ್ರು ಇಲ್ಲಿ ಮಾಸಸ್ನಲ್ಲಿ ಬಡ್ಡಿಂಗ್ ಅನ್ನು ಕೂಡ ನಾವು ಗಮನಿಸಬಹುದು. ಸರಿನಾ. ರೈಟ್. ಪೇರೆಂಟ್ ಸೆಲ್ ಸಾಮಾನ್ಯವಾಗಿ ಇಟ್ ಸ್ಪ್ಲಿಟ್ಸ್ ಇಂಟು 2 ಫ್ರಾಗ್ಮೆಂಟ್ಸ್ ಆ್ಯಂಡ್ ಈಚ್ ಫ್ರಾಗ್ಮೆಂಟ್ಸ್ ಗ್ರೋಸ್ ಇಂಟು ಅ ನ್ಯೂ ಇಂಡಿವಿಜುವಲ್, ಅ ಹೋಲ್ ನ್ಯೂ ಇಂಡಿವಿಜುವಲ್. ಸೊ ಈ ಮೂಲಕ ರಿಪ್ರೊಡಕ್ಷನ್ ಕೂಡ ನಡೀಬಹುದಲ್ಲಿ. ಸರಿನಾ. ಅದೇ ರೀತಿ ಈಗ ಟೆರಿಡೋಫೈಟ್ಸ್ಗಳ ವಿಚಾರಕ್ಕೆ ಬಂದಾಗ ಅಗೈನ್ ಲಿವರ್ ವಾರ್ಡ್ಸ್ ಹಾಗೂ ಮಾಸಸ್ಗಳಲ್ಲಿರುವಂಥ ಮೋಡ್ ಆಫ್ ರಿಪ್ರೊಡಕ್ಷನ್ ಏನಿದೆ ಅದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ನಮ್ಮ ಓನ್ ಶಾರ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಕ್ವಿಕ್ ಆಗಿ ಅಲ್ಲಿ ನೋಡ್ಕೊಂಡು ಬಂದ್ಬಿಡಿ. ಇದು ತುಂಬ ಬ್ರೀಫ್ ಆಗಿ ನಾನು ಹೇಳ್ಕೊಡ್ತಾ ಇರೋಂಥ ಸಮ್ಮರಿಯಪ್ಪ. ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಅಲ್ಲಿ ಹೇಳ್ಕೊಟ್ಟಿದ್ದೀವಿ. ಅದನ್ನು ಕೂಡ ನೀವು ಮರೀದೆ ನೋಡಬೇಕು. ಈ ಕಾರಣಕ್ಕಾಗಿಯೇ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನು ಮತ್ತೆ 3 ಗಂಟೆ ಆಗಿಬಿಡುತ್ತೆ. ಸರಿನಾ. ಅದಾದಮೇಲೆ ಟೆರಿಡೋಫೈಟ್ಸ್ ಆರ್ ದ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್. ಮೊದಲಿಗೆ ಸ್ವತಂತ್ರವಾಗಿ ನೀರಿನ ಅವಲಂಬನೆ ಇಲ್ಲದೆ ನೆಲದ ಮೇಲೆ ಸಂಪೂರ್ಣವಾಗಿ ಬದುಕಲಿಕ್ಕೆ ಶುರು ಮಾಡಿದಂತಹ ಪ್ಲಾಂಟ್ಸ್ಗಳಿವು. ಹಾಗಂತ ಹೇಳಿದರೆ ಕಂಪ್ಲೀಟಾಗಿ ನೀರಿನ ಅವಶ್ಯಕತೆ ಇಲ್ವಾ? ನೀರು ಬೇಕೇ ಬೇಕಪ್ಪ, ನೀರು ಬೇಕೇ ಬೇಕು. ಆದರೆ ನೀರು ಇರುವಂಥ ಜಾಗದಲ್ಲಿ ಸಾಮಾನ್ಯವಾಗಿ ನೀರಿನ, ಈಗ ನದಿ ಇದೆ, ನದಿಯ ಪಕ್ಕದಲ್ಲಿ ಸಾಮಾನ್ಯವಾಗಿ ನೆಲದ ಮೇಲೆ ಕಾಣುವಂಥ ಪ್ಲಾಂಟ್ಸ್ಗಳನ್ನು ನಾವು ಟೆರಿಡೋಫೈಟ್ಸ್ಗಳಂತ ಹೇಳಿ ಗುರುತಿಸಬಹುದು. ಅದರರ್ಥ ಬ್ರಯೋಫೈಟ್ಸ್ಗಳು ನೆಲದಲ್ಲಿರೋಲ್ವಾ, ಬ್ರಯೋಫೈಟ್ಸ್ಗಳು ಕೂಡ ಇರ್ತವೆ. ಬ್ರಯೋಫೈಟ್ಸ್ಗಳು ಈಗ ಕಾಡಿನಲ್ಲಿ ಒಂದು ಮ್ಯಾಟ್ನ ರೀತಿ ಹೊದಿಕೆಯಾಗಿ ಅವು ಇರೋದನ್ನು ಕೂಡ ನಾವು ಗಮನಿಸ್ಬೋದು, ಹೌದಾ. ಹಾಗೆ ಬ್ರಯೋಫೈಟ್ಸ್ಗಳು ಕೂಡ ಮಾಯಿಸ್ಟ್ ಡ್ಯಾಂಪ್ ಏರಿಯಾದಲ್ಲಿ, ಈಗ ನಮ್ಮ ಟೆರಿಡೋಫೈಟ್ಸ್ಗಳು ಕೂಡ ಮಾಯಿಸ್ಟ್ ಡ್ಯಾಂಪ್ ಕೂಲ್ ತಣ್ಣಗೆ ಮಾಯಿಶ್ಚರ್ ಇರುವಂತಹ ಶೇಡಿ ಏರಿಯಾಗಳು ಅಲ್ಲಿ ಕೂಡ ನಮಗೆ ಈ ಟೆರಿಡೋಫೈಟ್ಸ್ಗಳು ಕಾಣಿಸ್ಬೋದು. ಟೆರಿಡೋಫೈಟ್ಸ್ ಆರ್ ದ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ವಿಚ್ ಹ್ಯಾವ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ನೋಡಿ, ಇಲ್ಲಿವರೆಗೂ ಕೂಡ ನಾವು ಬ್ರಯೋಫೈಟ್ಸ್ ಹಾಗೂ ಥ್ಯಾಲೋಫೈಟ್ಸ್ಗಳಲ್ಲಿ ಟ್ರೂ ರೂಟ್, ಶೂಟ್, ಲೀವ್ಸ್ ಇದೆ ಅಂತ ನಾವು ಕಲೀಲಿಲ್ಲ. ಆದರೆ ಇಲ್ಲಿಗೆ ಟೆರಿಡೋಫೈಟ್ಸ್ಗಳಿಗೆ ಬಂದಾಗ ಇಲ್ಲಿ ನಮಗೆ ರೂಟ್, ವೆಲ್ ಡೆವಲಪ್ಡ್ ರೂಟ್ ಸಿಸ್ಟಮ್, ಶೂಟ್ ಸಿಸ್ಟಮ್ ಅಥವಾ ಲೀವ್ ಸಿಸ್ಟಮ್ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಆ ಮೂಲಕ ಇಲ್ಲಿ ರೂಟ್ ಇದೆ ಅಂತ ಹೇಳಿದ್ರೆ ಅದರ ಒಳಗಡೆ ವ್ಯಾಸ್ಕ್ಯುಲರ್ ಟಿಶ್ಯೂಸ್, ನೀರು ಮತ್ತು ಆಹಾರವನ್ನು ಸರಬರಾಜು ಮಾಡಲಿಕ್ಕೆ ಬೇಕಿರುವಂಥ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಕ್ಸೈಲಮ್ ಹಾಗೂ ಫ್ಲೋಯಮ್ ಇಲ್ಲಿ ಬೆಳೆದಿರೋದನ್ನು ನಾವು ಗಮನಿಸಬಹುದು. ಎವಲ್ಯೂಷನ್ ನೋಡಿ, ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಸರಿನಾ. ಸೊ ಇಲ್ಲಿಯೂ ಕೂಡ ಮೇನ್, ಈಗ ಪ್ಲಾಂಟ್ ಬಾಡಿನಲ್ಲಿ 2 ಫೇಸ್ ಇದೆ, ಸ್ಪೋರೋಫೈಟ್ ಫೇಸ್ ಹಾಗೂ ಗ್ಯಾಮೆಟೋಫೈಟ್ ಫೇಸ್. ಇಲ್ಲಿ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ ದ ಮೇನ್ ಪ್ಲಾಂಟ್ ಬಾಡಿ ಈಸ್ ಸ್ಪೋರೋಫೈಟ್. ಈ ಸ್ಪೋರೋಫೈಟ್ ಸಾಮಾನ್ಯವಾಗಿ ರೂಟ್, ಸ್ಟೆಮ್ ಹಾಗೂ ಲೀವ್ಸ್ಗಳನ್ನು ಹೊಂದಿರುತ್ತೆ. ಇದರಲ್ಲಿ ಈ ರೈಸೋಮ್, ಸ್ಟೆಮ್ ಏನಿದೆಯಲ್ಲ ಆ ಸ್ಟೆಮ್ ಪಾರ್ಟ್ಗೆ ನಾವು ರೈಸೋಮ್ ಅಂತ ಹೇಳಿ ಕರಿತೇವೆ. ಆ ರೈಸೋಮ್ಗೆ ಅಡ್ವೆಂಚಿಯಸ್ ರೂಟ್ಸ್ಗಳು ರೈಸೋಮ್ಗೆ ಹೊಂದಿಕೊಂಡಿರೋ ಹಾಗೆ ಅಡ್ವೆಂಚಿಯಸ್ ರೂಟ್ಸ್ಗಳು ಫಾರ್ಮ್ ಆಗೋದನ್ನು ನಾವು ಗಮನಿಸ್ಬೋದು. ಸರಿನಾ. ಸೊ ಆ ರೂಟ್ಸ್ಗಳು ಸಾಮಾನ್ಯವಾಗಿ ಆಹಾರವನ್ನು ಅಂದರೆ ನೀರನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ಹಾಗೆ ಲೀವ್ಸ್ಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಲೀವ್ಸ್ಗಳನ್ನು ನಾವು ಲೀವ್ಸ್ ಹಾಗೂ ಫ್ರಾಂಟ್ಸ್ ಈ ಪದವನ್ನು ನಾವು ಮುಂಚೆ ಕೂಡ ಬಳಸಿದ್ವಿ, ಹೌದಲ್ವಾ. ಫ್ರಾಂಟ್ಸ್ ಅಥವಾ ಲೀವ್ಸ್ ಅಂತ ಹೇಳಿ ಕರಿತೇವೆ. ಈ ಲೀವ್ಸ್ಗಳಲ್ಲಿ ಕೆಲವೊಂದು ಲೀವ್ಸ್ಗಳು ಸಣ್ಣದಾಗಿರ್ಬೋದು, ಕೆಲವೊಂದು ಲೀವ್ಸ್ಗಳು ದೊಡ್ಡದಾಗಿರ್ಬೋದು ಕೂಡ. ಯಾವಾಗ ಲೀವ್ಸ್ಗಳು ಒಂದೇ ಒಂದು ರೈಸೋಮ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿರುತ್ತವೋ ಆ್ಯಂಡ್ ದೇ ಹ್ಯಾವ್ ಅನ್ಬ್ರಾಂಚ್ಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್, ಇಂಥ ಸಂದರ್ಭಗಳಲ್ಲಿ ಮೈಕ್ರೋಫಿಲ್ಸ್ಗಳು ಅಂತ ಹೇಳಿ ಕರಿತೇವೆ ನಾವು ಅವುಗಳನ್ನು. ಸಣ್ಣದಾಗಿದ್ದಾವೆ ಅಂತ ಅರ್ಥ ಮಾಡ್ಕೊಳ್ಳಿ. ಮೈಕ್ರೋ ಸಣ್ಣದು, ಸಣ್ಣ ಲೀವ್ಸ್ಗಳು ನೇರವಾಗಿ ರೈಸೋಮ್ಗೆ ಅಟ್ಯಾಚ್ ಆಗಿದೆ ಅಂತ ಅಂದ್ಕೊಳ್ಳಿಪ್ಪ. ಯಾವಾಗ ಲೀವ್ಸ್ಗಳು ದೊಡ್ಡದಾಗಿದೆ ಆ್ಯಂಡ್ ದೇ ಆರ್ ಅಟ್ಯಾಚ್ ಟು ದ ರೈಸೋಮ್ ವಿತ್ ದ ಹೆಲ್ಪ್ ಆಫ್ ಸ್ಟಾಕ್. ಈಗ ದೊಡ್ಡದೊಂದು ರೈಸೋಮ್ಗೆ ಇಲ್ಲಿ ರೈಸೋಮ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಸ್ಟಾಕ್ ಇಲ್ಲಿದೆ, ಇಲ್ಲಿ ಪಕ್ಕದಲ್ಲಿ ನಮಗೆ ಲೀವ್ಸ್ಗಳು ಬೆಳೀತಾ ಇದೆ. ಸೊ ಈ ರೀತಿಯಾಗಿ ಸ್ಟಾಕ್ನ ಸಹಾಯದಿಂದ ರೈಸೋಮ್ಗೆ ಅಟ್ಯಾಚ್ ಆಗಿದೆ ಅನ್ನುವ ಅರ್ಥ. ಸಾಮಾನ್ಯವಾಗಿ ದೊಡ್ಡ ಎಲೆಗಳಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಸರಿನಾ. ಸೊ ಅಂಥ ಸಂದರ್ಭಗಳಲ್ಲಿ ಮೆಗಾಫಿಲ್ಸ್ ಅಂತ ಹೇಳಿ ಕರಿತೇವೆ. ಯಾವಾಗ ಈ ಎಲೆಗಳಲ್ಲಿ ರೀಪ್ರೊಡಕ್ಷನ್ ನಡೆಯಲಿಕ್ಕೆ ಸಹಾಯ ಮಾಡುವಂಥ ಸ್ಪೋರ್ಸ್ಗಳು ಫಾರ್ಮ್ ಆಗುತ್ತೋ ಅಥವಾ ಸ್ಪೋರಾಂಜಿಯಾವನ್ನು ಈ ಎಲೆಗಳು ಹೊಂದಿರುತ್ತವೋ ಅಂಥ ಸಂದರ್ಭಗಳಲ್ಲಿ ನಾವು ಸ್ಪೋರೋಫಿಲ್ಸ್ಗಳು ಅಂತ ಹೇಳಿ ಕರಿತೇವೆ. ಅವುಗಳನ್ನು ಸ್ಪೋರೋಫಿಲ್ಸ್ಗಳು ಅಂತ ಹೇಳಿ ಕರಿತೇವೆ. ಸ್ಪೋರೋಫಿಲ್ಸ್ ಆರ್ ನಥಿಂಗ್ ಬಟ್ ವಾಟ್ ಸ್ಪೆಷಲೈಸ್ಡ್ ಫ್ರಾಂಟ್ಸ್ ಆರ್ ಲೀವ್ಸ್ ದಟ್ ಬೇರ್ ಸ್ಪೊರಾಂಜಿಯಾ. ಈಗ ಲೀವ್ಸ್ಗಳು, ಆ ಎಲೆಗಳ ಹಿಂಭಾಗದಲ್ಲಿ ನಿಮಗೆ ಆ ಚಿತ್ರವನ್ನು ನಾನು ತೋರಿಸಿದ್ದೇನೆ ಕೂಡ. ಸ್ಪೊರಾಂಜಿಯಾ ಅನ್ನುವಂಥ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗಳು ನಮಗೆ ಕಾಣಿಸುತ್ತವೆ. ಆ ಸ್ಪೊರಾಂಜಿಯಾದ ಒಳಗಡೆ ಸ್ಪೋರ್ಸ್ಗಳು ಫಾರ್ಮ್ ಆಗುತ್ತವೆ. ಸೊ ಯಾವಾಗ ಎಲೆಗಳಲ್ಲಿ ಆ ರೀತಿಯಾದ ಸ್ಪೊರಾಂಜಿಯಾಗಳು ಕಾಣಿಸುತ್ತವೋ ಆಗ ನಾವು ಅವುಗಳನ್ನು ಸ್ಪೋರೋಫಿಲ್ಸ್ ಅಂತ ಹೇಳಿ ಕರಿತೇವೆ. ಕೆಲವೊಮ್ಮೆ ಈ ಸ್ಪೋರೋಫಿಲ್ಸ್ಗಳೆಲ್ಲವುಗಳು ಕೂಡ ಒಟ್ಟಾರೆಯಾಗಿ ಅಗ್ರಿಗೇಟ್ ಆಗಿ ಸ್ಟ್ರಾಬಿಲಿ ಅಥವಾ ಕೋನ್ಸ್ಗಳನ್ನು ಫಾರ್ಮ್ ಮಾಡೋದನ್ನು ನಾವು ಗಮನಿಸಬಹುದು ಕೂಡ. ಸರಿನಾ. ಅರ್ಥ ಆಗ್ತಿದೆಯಪ್ಪ? ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ.
ಕ್ವಿಕ್ಕಾಗಿ ಅಗೈನ್ ಸಮ್ಮರಿ ಅಂದರೆ ಎಲ್ಲವನ್ನ ನಾನು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ಲಿಕ್ಕೆ ತುಂಬ ಸಮಯ ತಗೊಳ್ಳುತ್ತೆ. ಆ ಕಾರಣಕ್ಕಾಗಿ ಸಮ್ಮರಿ ಅಂದರೆ ತುಂಬ ಬ್ರೀಫ್ ಆಗಿರಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆದರೂ ಕೂಡ ಎಷ್ಟೋ ಸಮಯ ತಗೊಂಡಿದೆ, ಪರವಾಗಿಲ್ಲ. ಈಗ ಸ್ಪೊರಾಂಜಿಯಾದ ಒಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಸ್ಪೋರ್ಸ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಸ್ಪೋರ್ಸ್ನಲ್ಲಿ ಮಯೋಸಿಸ್ ನಡೆಯೋದ್ರ ಮೂಲಕ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳು ಫಾರ್ಮ್ ಆಗ್ತಾ ಇದೆ. ಸೊ ಈ ಸ್ಪೋರ್ಸ್ಗಳು ಜರ್ಮಿನೇಟ್ ಆಗಿ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಆ ಪ್ರೈಮರಿ ಗ್ಯಾಮೆಟೋಫೈಟಿಕ್ ಬಾಡಿ ಏನಿದೆಯಲ್ಲ ಅದನ್ನು ನಾವು ಪ್ರೋಥ್ಯಾಲಸ್ ಅಂತ ಹೇಳಿ ಕರಿತೇವೆ. ಈ ಪ್ರೋಥ್ಯಾಲಸ್ ಅಗೇನ್ ಈ ಫರ್ಟಿಲೈಸೇಷನ್, ಈಗ ಸ್ಪೋರ್ಟ್ಸ್ಗಳು ಅಗೇನ್ ಫರ್ಟಿಲೈಸೇಷನ್ ನಡಿಬೇಕು ಅಂತ ಹೇಳಿದ್ರೆ ಈವನ್ ದೇ ನೀಡ್ ವಾಟರ್. ಹಿಯರ್ ಇನ್ ಪೆರಿಡೋಫೈಟ್ಸ್ ಆಲ್ಸೋ ದೇ ನೀಡ್ ವಾಟರ್, ಸರಿನಾ. ಈ ಗ್ಯಾಮೆಟೋಫೈಟ್ ಡೆವಲಪ್ ಆಗ್ತಿದೆಯಲ್ಲಪ್ಪ, ಈ ಗ್ಯಾಮೆಟೋಫೈಟ್ ಬೆಳೀತಾ ಇಟ್ ಬೇರ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಕಾಲ್ಡ್ ಆಸ್ ಆಂಥೆರಿಡಿಯಾ ಆ್ಯಂಡ್ ಆರ್ಕೆಗೋನಿಯಾ ರೆಸ್ಪೆಕ್ಟಿವ್ಲಿ. ಇಲ್ಲಿಯೂ ಕೂಡ ನಿಮಗೆ ಅದೇ ಪದಗಳು ಬಂತು. ನಾವು ಬ್ರಯೋಫೈಟ್ನಲ್ಲಿ ಆಂಥೆರಿಡಿಯಾ ಆರ್ಕೆಗೋನಿಯಾ ಅಂತ ಏನು ಡಿಸ್ಕಸ್ ಮಾಡಿದ್ವಿ, ಅದೇ ಪದಗಳು ಇಲ್ಲಿ ಕೂಡ ಬಂತು, ಜ್ಞಾಪಕ ಇಟ್ಕೊಳ್ಳಿ, ಸರಿನಾ. ಗ್ಯಾಮೆಟ್ ಫ್ಯೂಷನ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಝೈಗೋಟ್. ಆ ಝೈಗೋಟ್ ಸಾಮಾನ್ಯವಾಗಿ ಸ್ಪೋರೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಈ ಸ್ಪೋರೋಫೈಟ್ಗಳಿಂದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳು ಉತ್ಪತ್ತಿಯಾಗುತ್ತೆ. ಹೀಗೆ ಈ ಸ್ಪೋರ್ಸ್ಗಳು ಗ್ಯಾಮೆಟೋಫೈಟ್ ಆಗಿ ಜರ್ಮಿನೇಟ್ ಆಗುತ್ತೆ. ಗ್ಯಾಮೆಟೋಫೈಟ್ನಿಂದ ಮತ್ತೆ ಗ್ಯಾಮೆಟ್ಸ್ಗಳು ಉತ್ಪತ್ತಿಯಾಗಿ ಫ್ಯೂಷನ್ ನಡೆಯುತ್ತೆ, ಫರ್ಟಿಲೈಸೇಷನ್ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ನೀರಿನಲ್ಲಿ ನಡೆಯುತ್ತೆ, ಸರಿನಾ. ಉದಾಹರಣೆಗೆ ನೋಡಿ, ಒಂದಷ್ಟು ಎಕ್ಸಾಂಪಲ್ಸ್ಗಳು ಕೂಡ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಸೆಲಾಜಿನೆಲ್ಲ, ಹೌದಾ. ಸೊ ಇಲ್ಲಿ ಯಾವಾಗ ಸ್ಪೋರ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದೆಯೋ ಈ ಸ್ಪೋರ್ಸ್ಗಳಲ್ಲಿ ಸಾಮಾನ್ಯವಾಗಿ ಸಿಮಿಲರ್ ಕೈಂಡ್ ಆಫ್ ಸ್ಪೋರ್ಸ್ಗಳು ಕೂಡ ಇರಬಹುದು, ಡಿಸಿಮಿಲರ್ ಕೈಂಡ್ ಆಫ್ ಸ್ಪೋರ್ಟ್ಸ್ಗಳು ಕೂಡ ಇರಬಹುದು. ಸಾಮಾನ್ಯವಾಗಿ ಹೆಚ್ಚಿನ ಟೆರಿಡೋಫೈಟ್ಸ್ಗಳಲ್ಲಿ ಸಿಮಿಲರ್ ಕೈಂಡ್ ಆಫ್ ಸ್ಪೋರ್ಟ್ಸ್ಗಳು ಇರೋದನ್ನು ನಾವು ಗಮನಿಸ್ಬೋದು. ಅಂಥ ಸಂದರ್ಭಗಳಲ್ಲಿ ನಾವು ಅವುಗಳನ್ನು ಹೋಮೋಸ್ಪೋರ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ. ಯಾವಾಗ ಬೇರೆ ಬೇರೆ ರೂಪದಲ್ಲಿರುವಂತಹ ಸ್ಪೋರ್ಟ್ಸ್ಗಳು ಫಾರ್ಮ್ ಆಗುತ್ತೋ ಅವುಗಳನ್ನು ನಾವು ಹೆಟಿರೋಸ್ಪೋರ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ. ಸೊ ಸೆಲಾಜಿನೆಲ್ಲ ಪ್ರೊಡ್ಯೂಸರ್ಸ್ 2 kinds ಆಫ್ ಸ್ಪೋರ್ಸ್. ದೊಡ್ಡದಾಗಿರುವಂಥ ಫೀಮೇಲ್ ಸ್ಪೋರ್, ಸಣ್ಣದಾಗಿರುವಂಥ ಮೇಲ್ ಸ್ಪೋರ್. ದೊಡ್ಡದಾಗಿರುವಂಥ ಮ್ಯಾಕ್ರೋಸ್ಪೋರ್, ಸಣ್ಣದಾಗಿರುವಂಥ ಮೈಕ್ರೋಸ್ಪೋರ್, ಅವುಗಳನ್ನು ನಾವು ಹೆಟಿರೋಸ್ಪೋರ್ಸ್ ಅಂತ ಹೇಳಿ ಕರಿತೇವೆ. ಈಗ ಮ್ಯಾಕ್ರೋಸ್ಪೋರ್ ಇಟ್ ಡೆವಲಪ್ಸ್ ಇಂಟು ಫೀಮೇಲ್ ಗ್ಯಾಮೆಟೋಫೈಟ್, ಮೈಕ್ರೋಸ್ಪೋರ್ ಡೆವಲಪ್ಸ್ ಇಂಟು ಮೇಲ್ ಗ್ಯಾಮೆಟೋಫೈಟ್. ಅದರ ಒಳಗಡೆ ಗ್ಯಾಮೆಟ್ಸ್ಗಳಿರೋದನ್ನು ಕೂಡ ನಾವು ಗಮನಿಸ್ಬೋದು. ಈಗ ಫೀಮೇಲ್ ಗ್ಯಾಮೆಟ್ ರಿಟೈನ್ ಇನ್ಸೈಡ್ ಆಫ್ ದ ಸ್ಪೋರೋಫೈಟ್ ಇಟ್ಸೆಲ್ಫ್, ಅಂದರೆ ಸ್ಪೋರ್ ಪ್ರೊಡ್ಯೂಸಿಂಗ್ ಬಾಡಿ ಏನಿದೆಯಲ್ಲ ಅದರ ಒಳಗಡೆನೇ ಈ ಫೀಮೇಲ್ ಗ್ಯಾಮೆಟೋಫೈಟ್ ಗ್ಯಾಮೆಟ್ ಬೇರಿಂಗ್ ಬಾಡಿ ಏನಿದೆಯಲ್ಲ ಅದು ಆ ಸ್ಪೋರೋಫೈಟ್ ಒಳಗಡೆನೇ ಉಳ್ಕೊಳ್ಳುತ್ತೆ, ಮತ್ತು ಫರ್ಟಿಲೈಸೇಷನ್ ಅಲ್ಲಿ ನಡೀತಾ ಇದೆ ಅಂತ ಅರ್ಥ. ಸೊ ಆ ಮೂಲಕ ಏನಾಗ್ತಾ ಇದೆ ಅಲ್ಲಿ ಈಗ ಸೀಡ್ಸ್ಗಳು ಬೆಳೆಯುವಂಥ ಆ ನೇಚರ್ ಏನಿದೆಯಲ್ಲ ಅದರ ಮೊದಲ ಎವಲ್ಯೂಷನ್ನ ಪ್ರಕ್ರಿಯೆ ಅಂತ ಅಂದ್ಕೊಳ್ಳಿ. ಆ ಸೀಡ್ಸ್ಗಳು ಸಾಮಾನ್ಯವಾಗಿ ಓವ್ಯೂಲ್ನ ಒಳಗಡೆ ಡೆವಲಪ್ ಆಗುತ್ತೆ. ಆ ಓವ್ಯೂಲ್ ಇದ್ದಿದ್ದೇ ಸೀಡ್ ಆಗಿ ಡೆವಲಪ್ ಆಗುತ್ತೆ ಅಂತ ನಾವು ಕಲ್ತಿದ್ದೀವಿ ಕೂಡ, ನಮ್ಮ ಲೋವರ್ ಗ್ರೇಡ್ಸ್ನಲ್ಲಿ ಕೂಡ ಕಲ್ತಿದ್ದೀವಿ, ಹೌದಲ್ವಾ. ಸೊ ಇಲ್ಲಿ ಟೆರಿಡೋಫೈಟ್ಸ್ನಲ್ಲಿ ಆ ರೀತಿಯಾದ ಒಂದಷ್ಟು ಪ್ರಕ್ರಿಯೆಗಳು ಆ ಸ್ಪೋರೋಫೈಟ್ನ ಒಳಗಡೆ ಉಳ್ಕೊಂಡಿರುವಂತಹ ಆ ಫೀಮೇಲ್ ಗ್ಯಾಮೆಟೋಫೈಟ್ ಏನಿದೆಯಲ್ಲ ಅದರ ಒಳಗಡೆನೆ ಏನಾಗ್ತಾ ಇದೆ, ಫರ್ಟಿಲೈಸೇಷನ್ ನಡೀತಾ ಇದೆ ಅಂತ ಅರ್ಥ, ಸರಿನಾ. ಐ ಮೀನ್ ಇಲ್ಲಿ ಸಾಕಷ್ಟು ಬಾರಿ ಹೇಳುವಾಗ ಎಲ್ಲಾದರೂ ಒಂದು ಕಡೆ ಸಿಮಿಲರ್ ವರ್ಡ್ಸ್ಗಳು ರಿಪೀಟ್ ಆಗಿರಬಹುದು, ಕೆಲವೊಮ್ಮೆ ಕನ್ಫ್ಯೂಷನ್ಸ್ ಕೂಡ ಆಗಿರಬಹುದು. ಅದಕ್ಕೆ ನೀವೇನು ಮಾಡಬೇಕು, ಒಂದು ಸರ್ತಿ ಕ್ವಿಕ್ಕಾಗಿ ನಿಮ್ಮ ಇಡೀ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಎಲ್ಲ ಸಮ್ಮರಿಯನ್ನು ಓದ್ಕೊಂಡು, ಕೊನೆ ಭಾಗದಲ್ಲಿ ಕೂಡ ಸಮ್ಮರಿಯನ್ನು ಕೊಟ್ಟಿರ್ತಾರೆ, ಇಡೀ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಂಡು ಒಂದು ಸರ್ತಿ ನೀವು ಇಲ್ಲಿಗೆ ಬನ್ನಿ. ಈಗ ಅಗೇನ್ ಕನ್ಫ್ಯೂಷನ್ಸ್ ಆಯಿತಾ, ಸಾಮಾನ್ಯವಾಗಿ ಕನ್ಫ್ಯೂಷನ್ಸ್ಗಳು ಶುರುವಾಗುತ್ತೆ ಇವಾಗ. ಯಾಕಂದರೆ ನಾನು ಕೆಲವೊಮ್ಮೆ ಹೇಳುವಾಗ ನಾನೇ ಎಲ್ಲೋ ಮಿಸ್ ಮಾಡಿರಬಹುದು ಕೂಡ. ಇಟ್ ಹ್ಯಾಪನ್ಸ್, ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್ ಅಲ್ವಾ. ಈಗ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳುವಾಗ ನಾನು ತಪ್ಪಾಗಿರುತ್ತೆ, ಆಗಿರಬಹುದು, ಆಗಿಲ್ಲದೇ ಇರಬಹುದು ಕೂಡ. ಸೊ ಅಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು, ನಿಮಗೆ ಅರ್ಥ ಆಗದೆ ಇರುವಂಥ ಪಾಯಿಂಟನ್ನು ನೀವು ಕಮೆಂಟ್ ಮಾಡಿ ಹೇಳಬೇಕು ನನಗೆ. ಇದು ನನಗೆ ಕನ್ಫ್ಯೂಷನ್ ಆಯಿತು, ಇಲ್ಲಿ ನೀವು ಹೇಳುವಾಗ ಬೇರೆ ಬೇರೆ ಏನೋ ಹೇಳಿದ್ರಿ, ಅಥವಾ ಯಾವ ಪಾಯಿಂಟ್ ನಿಮಗೆ ಸ್ಪೆಸಿಫಿಕ್ ಆಗಿ ಅರ್ಥ ಆಗಲಿಲ್ಲ ಅಂತ ಸ್ಪೆಸಿಫಿಕ್ ಆಗಿ ಹೇಳಬೇಕು ನನಗೆ. ಆಗ ನಾನು ನಿಮಗೆ ಏನು ಮಾಡ್ಬೋದು, ಅದೇ ಸ್ಪೆಸಿಫಿಕ್ ಪಾಯಿಂಟನ್ನು ಗಮನದಲ್ಲಿಟ್ಕೊಂಡು ನಾನು ನಿಮಗೆ ಡೌಟ್ ಸೆಷನ್ನಲ್ಲಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು ಕೂಡ, ಸರಿನಾ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಸರಿನಾ. ಸೊ ಈ ಸ್ಪೋರೋಫೈಟ್ನ ಒಳಗಡೆ ಈ ಫಿಮೇಲ್ ಗ್ಯಾಮೆಟೋಫೈಟ್ ಉಳ್ಕೊಳ್ಳೋದು ಆ ಸೀಡ್ ಹ್ಯಾಬಿಟ್ ಏನಿತ್ತಲ್ಲಪ್ಪ ಅದರ ಒಂದು ಪ್ರೀಕರ್ಸರ್ ಈವೆಂಟ್ ಅಂತ ಅಂದ್ಕೊಳ್ಳಿ, ಸರಿನಾ. ರೈಟ್. ಸೊ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಚಿತ್ರಗಳನ್ನು ಒಂದಷ್ಟು ಗಮನಿಸ್ಬಿಡಿ. ಎಕ್ಸಾಂಪಲ್ಸ್ಗಳು ಟೆರಿಡೋಫೈಟ್ಸ್ಗೆ ಎಕ್ಸಾಂಪಲ್ಸ್ಗಳಾಗಿ ಸೆಲಾಜಿನೆಲ್ಲ, ಇಕ್ವಿಸೆಟಮ್ ಹಾಗೂ ಫರ್ನ್ ಹಾಗೂ ಸಾಲ್ವಿನಿಯಾ. ಫರ್ನ್ ಅಂತೂ ನಿಮಗೆ ಈಸಿಯಾಗಿ ಗೊತ್ತಿರುತ್ತೆ. ಈ ಫರ್ನ್ ಅಂತ ರಚನೆಯ ಹಿಂಭಾಗದಲ್ಲಿ ನಿಮಗೆ ಆ ಸ್ಪೊರಾಂಜಿಯವನ್ನು ಕೂಡ ನೀವು ಗಮನಿಸ್ಬೋದು,
ಹೌದಾ? ನೋಡಿ ಇಲ್ಲಿ ಸ್ಟೆಮ್ ಲೈಕ್ ರೈಸೋಮ್ ಇದೆಯಾ, ಆ ರೈಸೋಮ್ಗೆ ಅಟ್ಯಾಚ್ಡ್ ಆಗಿರೋ ರೀತಿ ಅಡ್ವೆನ್ಷಿಯಸ್ ರೂಟ್ಸ್ಗಳು ನೋಡಿ, ಇಲ್ಲಿ ರೈಸೋಮ್ ಕಾಣಿಸ್ತಾ ಇದೆಯಾ ನಿಮಗೆ? ಅಡ್ವೆನ್ಷಿಯಸ್ ರೂಟ್ಸ್ಗಳು ಇಲ್ಲಿ ಬೆಳೆದಿರೋದನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ಗಳು ಕೂಡ ಇಲ್ಲಿದೆ. ಹಾಗೆ ಇಲ್ಲಿ ನೋಡಿ ಸ್ಟ್ರಾಬಿಲೇಸ್, ಈ ಸ್ಪೋರೋಫಿಲ್ಸ್ಗಳೆಲ್ಲ ಅಗ್ರಿಗೇಟ್ ಆಗಿ ಸ್ಟ್ರಾಬಿಲಿ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಕೂಡ. ಸರಿನಾ? ರೈಟ್. ಪೆರಿಡೋಫೈಟ್ಸ್ಗಳಲ್ಲಿ ಇರುವಂಥ ಕ್ಲಾಸಸ್ಗಳನ್ನು ಕೂಡ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆದರೆ ಇನ್ ಡೀಟೇಲ್ ಆಗಿ ಕೊಟ್ಟಿಲ್ಲ, ಅದನ್ನು ನಾವು ಕಲಿತಾ ಇಲ್ಲ ಕೂಡ. ಪೆರಿಡೋಫೈಟ್ಸ್ನಲ್ಲಿ ಇರುವಂಥ ಕ್ಲಾಸಸ್ಗಳು ನೋಡಿ, ಸಿಲೋಪ್ಸಿಡಾ, ಲೈಕೋಪ್ಸಿಡಾ, ಫೆನೋಪ್ಸಿಡಾ ಹಾಗೆ ಟೆರೋಪ್ಸಿಡಾ. ಒಂದಷ್ಟು ಎಕ್ಸಾಂಪಲ್ಸ್ಗಳು: ಸಿಲೋಸ್ಟಮ್, ಲೈಕೋಪೋಡಿಯಂ, ಇಕ್ವಿಸೆಟಮ್, ಟೆರೀಸ್, ಆಡಿಯಾಂಟಮ್, ಡ್ರೈಆಪ್ಟೆರೇಸ್. ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು, ಯಾಕಂದರೆ ಎಕ್ಸಾಂಪಲ್ಸ್ಗಳ ಆಧಾರದ ಮೇಲೆ ಒಂದಷ್ಟು ಕ್ವೆಶನ್ಸ್ಗಳನ್ನು ನಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, KCETನಲ್ಲಿ ಸ್ಪೆಸಿಫಿಕ್ ಆಗಿ. ಇದು ಅರ್ಥ ಆಗಿದೆ ಅಂತ ಹೇಳಿದ್ರೆ ನಾವು ಮುಂದೆ ಹೋಗೋಣ. ನಾವು ಉಳಿದಿರುವಂಥದ್ದು ಸೀಡ್ ಬೇರಿಂಗ್ ಪ್ಲಾಂಟ್ಸ್ಗಳು, ಜಿಮ್ನೋಸ್ಪರ್ಮ್ಸ್ ಹಾಗೂ ಆಂಜಿಯೋಸ್ಪರ್ಮ್ಸ್ಗಳು. ಜಿಮ್ನೋಸ್ ಅಂತ ಹೇಳಿದರೆ ನೇಕೆಡ್, ಸ್ಪರ್ಮ ಅಂತ ಹೇಳಿದರೆ ಸೀಡ್. ನೇಕೆಡ್ ಸೀಡ್ಸ್ಗಳನ್ನು ಹೊಂದಿರುವಂಥ ಪ್ಲಾಂಟ್ಸ್ಗಳಿಗೆ ನಾವು ಜಿಮ್ನೋಸ್ಪರ್ಮ್ಸ್ ಅಂತ ಹೇಳಿ ಕರಿತೇವೆ. ಆಂಜಿಯೋಸ್ಪರ್ಮ್ಸ್ಗಳಿಗೆ ವೆಸಲ್ಸ್ಗಳು, ಸ್ಪರ್ಮ ಅಂತ ಹೇಳಿದರೆ ಸೀಡ್, ವೆಸಲ್ಸ್ಗಳು ಉಳ್ಳಂತಹ ಪ್ಲಾಂಟ್ಸ್ಗಳಿಗೆ ನಾವು ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿ ಕರಿತೇವೆ. ಸ್ಪೆಸಿಫಿಕ್ ಆಗಿ ಆಂಜಿಯೋಸ್ಪರ್ಮ್ಸ್ಗಳಲ್ಲಿ ಸೀಡ್ಸ್ ಆರ್ ಕವರ್ಡ್ ಇನ್ಸೈಡ್ ದ ಫ್ರೂಟ್ ಆರ್ ಕವರ್ಡ್ ಬೈ ದ ಫ್ರೂಟ್. ಸರಿನಾ? ಆ ಹಣ್ಣಿನ ಒಳಭಾಗದಲ್ಲಿ ನಮಗೆ ಸೀಡ್ಸ್ಗಳು ಇರೋದನ್ನು ನಾವು ಗಮನಿಸ್ಬೋದು ಇಲ್ಲಿ. ಸರಿನಾ? ಇಲ್ಲಿಯೇ ಫ್ಲವರ್ಸ್ಗಳು ಕೂಡ ಬೆಳೆಯೋದನ್ನು ನಾವು ಗಮನಿಸ್ಬೋದು. ಹೂಗಳ ಬೆಳವಣಿಗೆ ಅನ್ನೋದು ಆಂಜಿಯೋಸ್ಪರ್ಮ್ಸ್ನಲ್ಲಿ ಮಾತ್ರ ನಡೆಯುತ್ತೆ. ಇದುವರೆಗೂ ನಾವು ಕಲ್ತಿರುವಂಥ 4 ಡಿವಿಷನ್ಸ್ಗಳೇನಿದೆ ಅಲ್ಲಿ ಹೂಗಳ ಬೆಳವಣಿಗೆ ಅನ್ನೋದು ಕಾಣೋಲ್ಲ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಹಾಗೆ ಸೊ ಜಿಮ್ನೋಸ್ಪರ್ಮ್ಸ್ಗಳನ್ನು ನಾವು ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೇವೆ. ಓವಿಲ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ಇನ್ಸೈಡ್ ಆಫ್ ದ ಓವರಿ, ಸೊ ನೋ ಫ್ರೂಟ್ಸ್. ಹಾಗೆ ಟಾಲೆಸ್ಟ್ ಪ್ಲಾಂಟ್ಸ್ಗಳು, ಒನ್ ಆಫ್ ದ ಟಾಲೆಸ್ಟ್ ಪ್ಲಾಂಟ್, ನಮ್ಮ ಈಗ ಪ್ರಪಂಚದಲ್ಲಿ ಇರುವಂಥ ಟಾಲೆಸ್ಟ್ ಪ್ಲಾಂಟ್ಸ್ಗಳಲ್ಲಿ ಜಿಮ್ನೋಸ್ಪರ್ಮ್ಸ್ಗಳು ಕೂಡ ಒಂದೇ. ಸೆಕ್ವೋಯಾ ರೆಡ್ವುಡ್ ಟ್ರೀ, ಒನ್ ಆಫ್ ದ ಟಾಲೆಸ್ಟ್ ಟ್ರೀಸ್. ಸರಿನಾ? ಇಲ್ಲಿ ನೋಡಿ ಪ್ಲಾಂಟ್ ಬಾಡಿ ಈಸ್ ವೆಲ್ ಡಿಫ್ರೆನ್ಷಿಯೇಟೆಡ್. ಆಲ್ರೆಡಿ ನಮ್ಮ ಪೆರಿಡೋಫೈಟ್ಸ್ ಬರೋಷ್ಟೊತ್ತಿಗೆ ಪ್ಲಾಂಟ್ ಬಾಡಿ ಈಸ್ ವೆಲ್ ಡಿಫ್ರೆನ್ಷಿಯೇಟೆಡ್ ಅಲ್ವಪ್ಪ. ಅದಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ರೂಟ್ಸು, ಸ್ಟೆಮ್ಸು, ಲೀವ್ಸ್ಗಳು ಇಲ್ಲಿ ಕಾಣಿಸುತ್ತೆ. ಹೌದಾ? ರೂಟ್ ಸಿಸ್ಟಮ್ಗೆ ಬಂದಾಗ ಟ್ಯಾಪ್ ರೂಟ್ ಇಲ್ಲಿ ಕಾಣಿಸ್ಬೋದು. ಕೆಲವೊಮ್ಮೆ ಈ ಟ್ಯಾಪ್ ರೂಟ್ಗಳ ಜೊತೆಗೆ ಒಂದಷ್ಟು ಸಿಂಬಯೋಟಿಕ್ ಅಸೋಸಿಯೇಷನ್ಸ್ ಕೂಡ ನಾವು ಗಮನಿಸ್ಬೋದು. ಕೆಲವೊಮ್ಮೆ ಮೈಕ್ರೋ ಫಂಗಸ್ಗಳೊಂದಿಗೆ ಸಿಂಬಯೋಟಿಕ್ ಅಸೋಸಿಯೇಷನ್ ನಾವಿಲ್ಲಿ ಗಮನಿಸ್ಬೋದು. ಅದನ್ನು ನಾವು ಮೈಕೋರಿಜಾ ಅಂತ ಹೇಳಿ ಕರಿತೇವೆ. ಕೆಲವೊಮ್ಮೆ ಸೈಕಾಸ್ ಅನ್ನುವಂಥ ಈ ಜಿಮ್ನೋಸ್ಪರ್ಮ್ಸ್ಗಳಲ್ಲಿ ಏನಾಗುತ್ತೆ, ಈ ಸಯನೋಬ್ಯಾಕ್ಟೀರಿಯಾದಂತಹ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಕೂಡ ಸಿಂಬಯೋಟಿಕ್ ಅಸೋಸಿಯೇಷನ್ ಇರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ನಾಸ್ಟಾಕ್ ಹಾಗೂ ಅನಬಿನಾ ಅನ್ನುವಂತಹ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಸೈಕಾಸ್ನ ರೂಟ್ಸ್ನಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಕೆಲವೊಮ್ಮೆ ಲೀವ್ಸ್ಗಳು ಸಿಂಪಲ್ ಆಗಿರುತ್ತೆ, ಕೆಲವೊಮ್ಮೆ ಲೀವ್ಸ್ಗಳು ಕಾಂಪೌಂಡ್ ಆಗಿರುತ್ತೆ ಕೂಡ. ಈ ಜಿಮ್ನೋಸ್ಪರ್ಮ್ಸ್ಗಳು ಸಾಮಾನ್ಯವಾಗಿ ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ನಲ್ಲಿ ಬದುಕುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಕೋಲ್ಡ್ ಹಾಗೂ ಹಾಟ್ ಎನ್ವಿರಾನ್ಮೆಂಟ್ಸ್ನಲ್ಲಿ, ಟೆಂಪ್ರೇಚರ್ಗಳಲ್ಲಿ ಬದುಕುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಸೊ ಕೆಲವೊಮ್ಮೆ ಲೀವ್ಸ್ಗಳು ಸಿಂಪಲ್ ಆಗಿ ನೀಡಲ್ ಲೈಕ್ ಇದ್ದರೆ, ಕೆಲವೊಮ್ಮೆ ಕಾಂಪ್ಲೆಕ್ಸ್ ಆಗಿ ಪಿನ್ನೆಟ್ಲಿ ಅರೇಂಜ್, ಪಾಮೆಟ್ಲಿ ಅರೇಂಜ್ ಅಂತ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ಲಿ. ಆ ರೀತಿಯಾಗಿ ಕಾಂಪೌಂಡ್ ಅರೇಂಜ್ಮೆಂಟನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸಾಮಾನ್ಯವಾಗಿ ಕ್ಸೆರೋಫೈಟಿಕ್ ಅಡಾಪ್ಟೇಷನ್ ನಾವಿಲ್ಲಿ ಗಮನಿಸ್ಬೋದು. ಡೆಸರ್ಟ್ಗಳಲ್ಲಿ ಬದುಕುವಂಥ ಪ್ಲಾಂಟ್ಸ್ಗಳು ಏನು ಅಡಾಪ್ಟೇಷನನ್ನು ತೋರಿಸುತ್ತವೆ, ಉದಾಹರಣೆಗೆ ನೀಡಲ್ ಲೈಕ್ ಲೀವ್ಸ್ ಆಗಿರ್ಬೋದು, ಸಂಕನ್ ಸ್ಟೊಮ್ಯಾಟಾ ಆಗಿರ್ಬೋದು, ರೆಡ್ಯೂಸ್ಡ್ ಸರ್ಫೇಸ್ ಏರಿಯಾ ಆಗಿರ್ಬೋದು, ಟು ಪ್ರಿವೆಂಟ್ ವಾಟರ್ ಲಾಸ್, ಟು ಪ್ರಿವೆಂಟ್ ಟ್ರಾನ್ಸ್ಪಿರೇಷನ್, ಆ ರೀತಿಯಾದ ಅಡಾಪ್ಟೇಷನ್ಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು ಕೂಡ. ಅಗೈನ್ ಇಲ್ಲಿಯೂ ಕೂಡ ನಿಮಗೆ ನೋಡಿ ಸ್ಪೋರ್ಸ್ ಆರ್ ಡಿಫರೆಂಟ್. ಹೆಟಿರೋಸ್ಪೋರಸ್ ಅಂತ ಹೇಳಿದರೆ ಮೈಕ್ರೋಸ್ಪೋರ್ಸ್ ಮೇಲ್ಸ್ ಹಾಗೂ ಮೆಗಾಸ್ಪೋರ್ಸ್ ಅನ್ನುವಂಥ ಫೀಮೇಲ್ ಸ್ಪೋರ್ಸ್ಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ಈ ಮೈಕ್ರೋಸ್ಪೋರ್ಸ್ ಹಾಗೂ ಮೆಗಾಸ್ಪೋರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಅಗೈನ್ ಮೇಲ್ ಕೋನ್ ಹಾಗೂ ಫೀಮೇಲ್ ಕೋನ್, ಸ್ಟ್ರಾಬಿಲಿಸ್, ಸ್ಪೋರೋಫಿಲ್ಸ್ಗಳು ಇಲ್ಲಿ ಅಗ್ರಿಗೇಟ್ ಆಗಿ ಸ್ಟ್ರಾಬಿಲಿಗಳನ್ನು ಮಾಡುತ್ತವೆ. ಈ ಸ್ಟ್ರಾಬಿಲಿಗಳನ್ನು ನಾವು ಕೋನ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಕೆಲವೊಮ್ಮೆ ಮೇಲ್ ಕೋನ್ ಹಾಗೂ ಫೀಮೇಲ್ ಕೋನ್ ಎರಡೂ ಕೂಡ ಒಂದೇ ಪ್ಲಾಂಟ್ನಲ್ಲಿ ಇರುತ್ತವೆ. ಕೆಲವೊಮ್ಮೆ ಮೇಲ್ ಹಾಗೂ ಫೀಮೇಲ್ ಕೋನ್ ಎರಡೂ ಕೂಡ ಬೇರೆ ಬೇರೆ ಪ್ಲಾಂಟ್ನಲ್ಲಿ ಇರುತ್ತೆ. ಉದಾಹರಣೆಗೆ ಸೈಕಾಸ್, ಪೈನ್ನಲ್ಲಿ ಎರಡೂ ಒಂದೇ ಕಡೆ ಇದ್ದರೆ ಸೈಕಾಸ್ನಲ್ಲಿ ಬೇರೆ ಬೇರೆ ಕಡೆ ಇರುತ್ತವೆ. ಆ ರೀತಿಯಾಗಿ both occur in same plant sometimes, both occur in different plants sometimes. Fertilization results in zygote and develops. Embryonic development ನಡೆಯೋದ್ರ ಮೂಲಕ ಬೀಜಗಳು ಉತ್ಪತ್ತಿ ಆಗುತ್ತೆ. ಜಿಮ್ನೋಸ್ಪರ್ಮ್ಸ್ ಶೋಸ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈಗ ಸ್ಪೋರೋಫೈಟ್ ಗ್ಯಾಮೆಟೋಫೈಟ್ಗಳ ಮಧ್ಯೆ ಈ ಸ್ಪೋರೋಫೈಟ್ ಸ್ಟೇಜ್ ಏನಿದೆಯಲ್ಲ, ದಿಸ್ ಬಿಕಮ್ಸ್ ಡಾಮಿನೆಂಟ್ ನಾವು. ಆ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸ್ಟೇಜ್ ಏನಿದೆಯಲ್ಲ, ದಟ್ ಬಿಕಮ್ಸ್ ರೆಡ್ಯೂಸ್ಡ್ ವರ್ಷನ್ ನಾವು. ಸರಿನಾ? ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಫ್ರೀ ಲಿವಿಂಗ್ ಆಗಿ ಬದುಕುವಂಥ ಶಕ್ತಿ ಇವಾಗಿರೋಲ್ಲ. ಸ್ಪೋರೋಫೈಟ್ನಲ್ಲೇ ಅದು ಬದುಕಬೇಕು. ಸರಿನಾ? ಆ ಮೂಲಕ ದೇ ಡೂ ಶೋ ಆಲ್ಟರ್ನೇಷನ್ ಆಫ್ ಜನರೇಷನ್. ಉದಾಹರಣೆಗೆ ಪೈನಸ್, ಸೈಕಾಸ್ ಹಾಗೂ ಸೆಡ್ರಸ್ ಅನ್ನುವಂಥ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವಿಲ್ಲಿ ಗಮನಿಸಬಹುದು ಕೂಡ ಜಿಮ್ನೋಸ್ಪರ್ಮ್ಸ್ಗಳಿಗೆ.
ಹಾಗೆ ಜಿಮ್ನೋಸ್ಪರ್ಮ್ಸ್ಗಳಲ್ಲಿ ಕಂಡುಬರುವಂಥ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ನಾವು ಚಿತ್ರದಲ್ಲಿ ನಾವು ನೋಡಿದ್ದೇವೆ ಆಲ್ರೆಡಿ. ಪೈನು, ಪಾಮ್ ಟ್ರೀನ ಇಮ್ಯಾಜಿನ್ ಮಾಡ್ಕೊಳ್ರೋ ಈಸಿಯಾಗಿ. ಆಂಜಿಯೋಸ್ಪರ್ಮ್ಸ್ ಹೇಳಿದರೆ ಫ್ಲವರಿಂಗ್ ಪ್ಲಾಂಟ್ಸ್. ತುಂಬ ಕ್ವಿಕ್ಕಾಗಿ, ಕೆಲವೊಮ್ಮೆ ಏನಾಗ್ಬಿಡುತ್ತೆ, ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಸಮರೈಸ್ ಮಾಡಬೇಕು ಅನ್ನೋ ಭರದಲ್ಲಿ ನಾನು ಹೋಗ್ತಾ ಇರುವಾಗ ಎಲ್ಲೋ ಒಂದಷ್ಟು ಪದಗಳು ಮಿಸ್ಪ್ರೊನೌನ್ಸ್ ಆಗಿರಬಹುದು ಕೂಡ, ಕೆಲವೊಮ್ಮೆ ಕಾನ್ಸೆಪ್ಟ್ಸ್ಗಳು ಸ್ಕಿಪ್ ಆಗಿರಬಹುದು ಕೂಡ. ಅಗೇನ್ ಐ ನೋ ಆಲ್ ದಿಸ್ ಥಿಂಗ್ಸ್ ಮೈಟ್ ಹ್ಯಾವ್ ಹ್ಯಾಪನ್ಡ್. ಅದಕ್ಕೆ ನಾನು ನಿಮಗೆ ಒನ್ ಶಾರ್ಟ್ ವೀಡಿಯೋಗೆ ರೆಫರ್ ಮಾಡಿ ಅಂತ ಹೇಳ್ತಾ ಇರೋದು. ಇದೇ ಚಾಪ್ಟರ್ನ ನಾನಲ್ಲಿ ಒಂದು 2-3 ಗಂಟೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಆಯಿತಾ? ಇನ್ನೂ ಡೀಟೇಲ್ ಆಗಿ ಅದೇ ನಾವು ನಮ್ಮ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಆದರೆ ಇದನ್ನು ನಾವು ಒಂದು ತಿಂಗಳವರೆಗೂ ಹೇಳ್ಕೊಡ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಆಲ್ಸೋ, ಸರಿನಾ? ಸೊ ಹಾಗಾಗಿ ಇಲ್ಲಿ ಎಂಟೈರ್ ಡೀಟೇಲ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದಪ್ಪ. ಒನ್ ಶಾರ್ಟ್ ವೀಡಿಯೋದಲ್ಲಿ ಸ್ವಲ್ಪ ಡೀಟೇಲ್ಸ್ ಹೆಚ್ಚಿಗೆ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ, ಸರಿನಾ? ಆಂಜಿಯೋಸ್ಪರ್ಮ್ಸ್ಗಳಲ್ಲಿ ಆಂಜಿಯೋಸ್ಪರ್ಮ್ಸ್ ಆರ್ ಫ್ಲವರಿಂಗ್ ಪ್ಲಾಂಟ್ಸ್, ಹೂ ಬಿಡುವಂಥ ಪ್ಲಾಂಟ್ಸ್ಗಳೇನಿದೆ ಇವೆಲ್ಲವುಗಳನ್ನು ನಾವು ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿ ಕರಿತೇವೆ. ನಮ್ಮ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಕಂಡುಬರುವಂಥ ಮೆಜಾರಿಟಿ ಆಫ್ ಪ್ಲಾಂಟ್ಸ್ ಏನಿದೆಯಲ್ಲ ಅವೆಲ್ಲವುಗಳು ಕೂಡ ನಮ್ಮ ಆಂಜಿಯೋಸ್ಪರ್ಮ್ಸ್ಗಳೇನೆ. ನಮ್ಮ ಕಣ್ಣಿಗೆ ಥಟ್ ಅಂತ ನೋಡಿದ ತಕ್ಷಣ ನಮಗೆ ಸುತ್ತಮುತ್ತ ಎಲ್ಲ ಕಾಣೋದು ಆಂಜಿಯೋಸ್ಪರ್ಮ್ಸ್ಗಳೇನೆ, ಹೌದಾ? ಸೊ ನಾವು ಸಾಮಾನ್ಯವಾಗಿ ಈ ಆಲ್ಗೆಗಳನ್ನು ನೀರಿರುವಂಥ ಜಾಗಗಳಲ್ಲಿ, ಬ್ರಯೋಫೈಟ್ಸ್ಗಳನ್ನು ನದಿ ಪಕ್ಕದಲ್ಲಿ, ಟೆರಿಡೋಫೈಟ್ಸ್ಗಳನ್ನು ಕಾಡುಗಳಲ್ಲಿ ನಾವು ನೋಡಿದ್ರು ಕೂಡ ನಮಗೆ ಸುತ್ತಮುತ್ತ ನಾವು ನೋಡಿದ ತಕ್ಷಣ ಪಟ್ಟಂತ ಕಾಣೋದು ಈ ಹೂ ಬಿಡುವಂಥ ಪ್ಲಾಂಟ್ಸ್ಗಳು, ಅವುಗಳನ್ನೇ ನಾವು ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿ ಕರಿತೇವೆ. ಸೊ ಈ ಆಂಜಿಯೋಸ್ಪರ್ಮ್ಸ್ಗಳಲ್ಲಿ ಏನಾಗುತ್ತೆ, ಹೂ ಬಿಡುತ್ತೆ. ಆ ಹೂವು ಪಾಲಿನೇಷನ್ನ ಮೂಲಕ ಮೇಲ್ ಗ್ಯಾಮೆಟ್ಸ್ ಹಾಗೂ ಫಿಮೇಲ್ ಗ್ಯಾಮೆಟ್ಸ್ ಎರಡೂ ಕೂಡ ಆ ಓವ್ಯೂಲ್ನ ಒಳಗಡೆ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ನಡೆದು ಸೀಡ್ ಡೆವಲಪ್ ಆಗುತ್ತೆ. ಆ ಹೂವಿನ ರಚನೆಯಲ್ಲಿ ಆ ಓವರಿ ಅನ್ನುವ ರಚನೆ ಏನಿತ್ತಲ್ಲ ಅದು ಈಗ ಹಣ್ಣಾಗಿ ಡೆವಲಪ್ ಆಗುತ್ತೆ. ಆ ಹಣ್ಣಿನ ಒಳಗಡೆ ಆ ಓವ್ಯೂಲ್ ಅನ್ನುವ ರಚನೆ ಏನಿತ್ತಲ್ಲ ಅದು ಸೀಡಾಗಿ ಡೆವಲಪ್ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಈ ಸೀಡ್ಗಳನ್ನು ಆಧಾರದ ಮೇಲೆ ಮತ್ತೆ ಇಲ್ಲಿ 2 ರೀತಿಯ ಪ್ಲಾಂಟ್ಸ್ಗಳನ್ನು ನಾವು ಗಮನಿಸಬಹುದು, ಮೊನೊಕಾಟ್ಸ್ ಹಾಗೂ ಡೈಕಾಟ್ಸ್. ಆ ಸೀಡ್ಸ್ಗಳ ರಚನೆಯನ್ನು ನೀವು ಗಮನಿಸಿದ್ರೆ ಎಲ್ಲಿ ಸೀಡ್ನಲ್ಲಿ ಒಂದು ಕಾಟಿಲಿಡನ್ ಇರುತ್ತೋ, ಒಂದು ಬೀಜದಳ, ಆ ಸೀಡ್ ಲೀವ್ಸ್ ಅಂತ ಹೇಳಿ ಕರಿತೇವೆ, ಅದಿದ್ರೆ ಅಂದರೆ ಈಗ ರಾಗಿ, ಹೌದಾ, ಮೇಜನ್ನು ನಾವು ಫ್ರೂಟ್ ಅಂತಲೂ ಕರಿಬೋದು, ಹಾಗೆ ಸೀಡ್ ಅಂತಲೂ ಕರಿಬೋದು. ಯಾಕೆ ಟೈಪ್ ಮಾಡ್ಬೋದಾ? ನೋಡಿ ಹೇಳೋಣ. ಸೊ ಅಲ್ಲಿ ಒಂದೇ ಒಂದು ಕಾಟಿಲಿಡನ್ ಇರುತ್ತೆ. ಆ ಒಂದು ಕಾಟಿಲಿಡನ್ ಇದ್ದರೆ ಮೊನೊಕಾಟ್ ಪ್ಲಾಂಟ್. ಹಾಗೆ 2 ಕಾಟಿಲಿಡನ್ ಇದ್ದರೆ, ಬೀನ್ ಸೀಡನ್ನು ನೀವು ಓಪನ್ ಮಾಡಿ ನೋಡಿ, 2 ಕಾಟಿಲಿಡನ್ ಇದ್ದರೆ ಅದನ್ನು ಡೈಕಾಟ್ ಅಂತ ಹೇಳಿ ಕರಿತೇವೆ, ಸರಿನಾ? ಈ ಮೂಲಕ ಆಂಜಿಯೋಸ್ಪರ್ಮ್ಸ್ನಲ್ಲಿ 2 ರೀತಿಯ ಪ್ಲಾಂಟ್ಸ್ಗಳಿರೋದನ್ನು, 2 ರೀತಿಯ ಕ್ಲಾಸಸ್ಗಳಿರೋದನ್ನು ನಾವು ಗಮನಿಸಬಹುದು ಕೂಡ. ಹಾಗೆ ಆಂಜಿಯೋಸ್ಪರ್ಮ್ಸ್ ಆರ್ ಆಫ್ ನಮಗೆ ಸಾಕಷ್ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಇರುವಂಥ ಗಿಡಗಳಿವು. ಆರ್ನಮೆಂಟ್ನಲ್ಲಿ, ಮೆಡಿಸನ್ನಲ್ಲಿ ಸಾಕಷ್ಟು ರೀತಿಯ ಎಕ್ಸ್ಟ್ರಾಕ್ಷನ್ಸ್ಗಳು, ನಮಗೆ ಬೇಕಿರುವಂಥ ಕೆಮಿಕಲ್ಸ್ಗಳು, ಎಷ್ಟೋ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ವಸ್ತುಗಳನ್ನು ನಾವು ನಮ್ಮ ಆಂಜಿಯೋಸ್ಪರ್ಮ್ಸ್ಗಳಿಂದ ಪಡ್ಕೊಳ್ತೀವಿ. ಹಾಗೆ ಇವು ನಮ್ಮ ಮೇಜರ್ ಆಹಾರವಾಗಿ ನಾವು ಬಳಸುವಂಥ ಪ್ಲಾಂಟ್ಸ್ಗಳಿವು, ಹೌದಾ? ಸೊ ಆಂಜಿಯೋಸ್ಪರ್ಮ್ಸ್ನಲ್ಲಿ ಕೂಡ ಆಲ್ಟರ್ನೇಷನ್ ಆಫ್ ಜನರೇಷನ್ ಅನ್ನೋದು ಕಾಣಿಸುತ್ತೆ, ಸ್ಪೋರೋಫೈಟ್ ಹಾಗೂ ಗ್ಯಾಮೆಟೋಫೈಟ್ ಕಾಣಿಸುತ್ತೆ. ಗ್ಯಾಮೆಟೋಫೈಟ್ ಇದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಹೆಚ್ಚಿಗೆ ಕಲಿತಾ ಹೋಗ್ತೀವಿ ಕೂಡ. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಬರುತ್ತೆ, ಮೊದಲು ಮಾರ್ಫಾಲಜಿ ಬರುತ್ತೆ, ಆಮೇಲೆ ಅನಾಟಮಿ ಬರುತ್ತೆ. ಸೆಕೆಂಡ್ PUCನಲ್ಲಿ ನೀವು ಸೆಕ್ಶುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸನ್ನು ಕೂಡ ಕಲಿತೀರಿ. ಸೊ ಅಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ಆಂಜಿಯೋಸ್ಪರ್ಮ್ಸ್ಗಳ ಬಗ್ಗೆ ಕಲಿತೀವಿ ಕೂಡ. ಸೊ ಈಗ ಕ್ವಿಕ್ ಆಗಿ ನಾವು KCET ಕ್ವೆಶನ್ಸ್ಗಳನ್ನು ರಿವೈಸ್ ಮಾಡಿಬಿಡೋಣ. ಸೊ ಅದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಂಜಿಯೋಸ್ಪರ್ಮ್ಸ್ನಲ್ಲಿ ಕೂಡ ಗ್ಯಾಮೆಟೋಫೈಟ್ ಸ್ಟೇಜ್ ಹಾಗೂ ಸ್ಪೋರೋಫೈಟ್ ಸ್ಟೇಜ್ ಕಾಣಿಸುತ್ತೆ. ಹಾಗಿದ್ರೆ ಜಿಮ್ನೋಸ್ಪರ್ಮ್ಸ್ನಲ್ಲಿ ಕಾಣಿಸಲ್ವಾ ಸರ್? ಜಿಮ್ನೋಸ್ಪರ್ಮ್ಸ್ನಲ್ಲಿ ಕೂಡ ಕಾಣಿಸುತ್ತೆ. ಅಲ್ಲಿಯೂ ಕೂಡ ಗ್ಯಾಮೆಟೋಫೈಟ್ ಹಾಗೂ ಸ್ಪೋರೋಫೈಟ್ ಎರಡೂ ಕೂಡ ಕಾಣಿಸುತ್ತೆ. ಅಲ್ಲಿಯೂ ಕೂಡ ಸ್ಪೋರೋಫೈಟ್ ಇಸ್ ಅ ಡಾಮಿನೆಂಟ್ ಫೇಸ್, ಗ್ಯಾಮೆಟೋಫೈಟ್ ಇಸ್ ಅ ರೆಡ್ಯೂಸ್ಡ್ ಫೇಸ್, ಸರಿನಾ? ಅಲ್ಲಿಯೂ ಕೂಡ ಪೋಲನ್ ಗ್ರೇನ್ಸ್ಗಳು, ಮೈಕ್ರೋಸ್ಪೋರ್ಸ್ಗಳು ಡೆವಲಪ್ ಆಗ್ತಾ ಪೋಲನ್ ಗ್ರೇನ್ಸ್ಗಳಾಗಿ ಡೆವಲಪ್ ಆಗೋದನ್ನು ನಾವು ಗಮನಿಸಬಹುದು. ಜಿಮ್ನೋಸ್ಪರ್ಮ್ನಲ್ಲಿ ಆ ಪೋಲನ್ ಗ್ರೇನ್ಸ್ಗಳ ಮೂಲಕ ಪೋಲನ್ ಟ್ಯೂಬ್ ಡೆವಲಪ್ ಆಗಿ ಓವ್ಯೂಲ್ನ ಒಳಗಡೆ ಆರ್ಕೆಗೋನಿಯಾ ಅನ್ನುವಂಥ ಸ್ಟ್ರಕ್ಚರ್ ಅಲ್ಲಿ ಜಿಮ್ನೋಸ್ಪರ್ಮ್ನಲ್ಲಿ ಕೂಡ ಇರುತ್ತೆ. ಆರ್ಕೆಗೋನಿಯಾದ ಒಳಗಡೆ ಇರುವಂಥ ಎಗ್ನ ಜೊತೆಗೆ ಈಗ ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ನಡೆದು ಸೀಡ್ಸ್ಗಳು ಡೆವಲಪ್ ಆಗುವಂಥದ್ದನ್ನು ನಾವು ಜಿಮ್ನೋಸ್ಪರ್ಮ್ನಲ್ಲಿ ಕೂಡ ಗಮನಿಸಬಹುದು, ಸರಿನಾ? ಓಕೆ, ಕ್ವಿಕ್ಕಾಗಿ ನಮ್ಮ KCET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ನೋಡ್ಬಿಡೋಣ. ಅದಕ್ಕೆ ಮುಂಚೆ ಇದೊಂದು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಲ್ಲ, ಅದೇನಪ್ಪ? ಹ್ಯಾಪ್ಲಾಂಟಿಕ್ ಜನರೇಷನ್. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ನಲ್ಲಿ ಸಾಮಾನ್ಯವಾಗಿ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಅನ್ನೋದು ಡಾಮಿನೆಂಟ್ ಆಗಿರುತ್ತೆ, ಸರಿನಾ? ಹಾಗೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಹಾಗೂ ಸ್ಪೋರೋಫೈಟ್ ಎರಡೂ ಕೂಡ ಫ್ರೀ ಲಿವಿಂಗ್ ಆಗಿರುತ್ತೆ. ಎರಡೂ ಕೂಡ ತನ್ನಷ್ಟಕ್ಕೆ ತಾನೇ ಬದುಕುವಂಥ ಶಕ್ತಿಯನ್ನು ಹೊಂದಿರುತ್ತವೆ. ಕೆಲವೊಮ್ಮೆ ಆಲ್ಮೋಸ್ಟ್ ಫ್ರೀ ಲಿವಿಂಗ್ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಡಿಪ್ಲಾಂಟಿಕ್ ಸೈಕಲ್ ಅಂತ ಹೇಳಿ ಕರಿತೇವೆ. ಕೆಲವೊಮ್ಮೆ ಡಿಪ್ಲಾಂಟಿಕ್ ಸೈಕಲ್ ಕೇವಲ ಸ್ಪೋರೋಫೈಟಿಕ್ ಫೇಸ್ ಏನಿದೆಯಲ್ಲ ಅದು ಡಾಮಿನೆಂಟ್ ಆಗಿರುತ್ತೆ, ಅದು ಇಂಡಿಪೆಂಡೆಂಟ್ ಆಗಿರುತ್ತೆ. ಅಂಥ ಸೈಕಲನ್ನು ನಾವು ಡಿಪ್ಲಾಂಟಿಕ್ ಸೈಕಲ್ ಅಂತ ಹೇಳಿ ಕರಿತೇವೆ. ಇದು ಬ್ರೀಫ್ ಎಕ್ಸ್ಪ್ಲನೇಷನ್ ಅಷ್ಟೇ, ಸರಿನಾ? ಯಾಕಂದರೆ ಇದ್ರ ಕುರಿತಾಗಿ ನಮ್ಮ KCETನಲ್ಲಿ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಕೂಡ.
KCT-ನಲ್ಲಿ ಕೇಳಿರುವಂಥ ಮೊದಲನೇ ಕ್ವೆಶನ್ ನೋಡಿ, 21ರಲ್ಲಿ ಕೇಳಿರುವಂಥ ಕ್ವೆಶನ್ ಇದು. ಏನು ಕ್ವೆಶನ್ ಕೇಳಿದ್ದಾರೆ? ಅ ಪ್ಲಾಂಟ್ ಬಾಡಿ ಹ್ಯಾವಿಂಗ್ ಹೋಲ್ಡ್ ಫಾಸ್ಟ್ ಸ್ಟೈಪ್ ಅಂಡ್ ಫ್ರಾಂಡ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ವಾಟ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಎಲ್ಲಿ ಈ ಹೋಲ್ಡ್ ಫಾಸ್ಟು, ಸ್ಟೈಪು ಮತ್ತು ನಮ್ಮ ಫ್ರಾಂಡ್, ಲೀಫ್ ಲೈಕ್ ಸ್ಟ್ರಕ್ಚರ್ ಎಲ್ಲಿ ಕಾಣಿಸ್ತು ನಮಗೆ? ಆಲ್ಗೆಗಳನ್ನು ನಾವು ಡಿಸ್ಕಸ್ ಮಾಡುವಾಗ ಮೊದಲು ಏನು ಮಾಡಿದ್ವಿ? ಗ್ರೀನ್ ಆಲ್ಗೆದು ಚಿತ್ರ ತೋರಿಸ್ದೆ, ಗ್ರೀನ್ ಆಲ್ಗೆದು. ಅದಾದಮೇಲೆ ಬ್ರೌನ್ ಆಲ್ಗೆದು ತೋರಿಸ್ದೆ. ಅದಾದಮೇಲೆ ರೆಡ್ ಆಲ್ಗೆದು. ಆ ಮೂರನ್ನ ಆ ಒಂದು ಇಮೇಜನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಎಲ್ಲಿ ಹೋಲ್ಡ್ ಫಾಸ್ಟ್, ಸ್ಟೈಪ್ ಹಾಗೂ ಫ್ರಾಂಡ್ ಅನ್ನುವ ರಚನೆ ಎಲ್ಲಿತ್ತು? ಮೇಲ್ಭಾಗದಲ್ಲಿತ್ತೋ, ತಳಭಾಗದಲ್ಲಿತ್ತೋ ಅಥವಾ ಮಧ್ಯಭಾಗದಲ್ಲಿತ್ತೋ? ಮೇಲಿದ್ದರೆ ಗ್ರೀನು, ಕೆಳಗಡೆ ಇದ್ದರೆ ರೆಡ್ಡು, ಮಧ್ಯದಲ್ಲಿದ್ದರೆ ಬ್ರೌನ್ ಆಲ್ಗೆ. ಸರಿ, ಅದೇನೋ ಗೊತ್ತಾಯಿತು. ಆದರೆ ಆ ಹೆಸರುಗಳು ಗೊತ್ತಿಲ್ವಲ್ಲ ಸರ್, ಹೆಸರುಗಳನ್ನ ನಾನು ಜ್ಞಾಪಕ ಇಟ್ಕೊಳ್ಳಿಲ್ವಲ್ಲ, ಅದಕ್ಕೆ ನೀನೇನು ಮಾಡಬೇಕು? ಬರಿಬೇಕಪ್ಪ. ಬರೆದು ಪ್ರಾಕ್ಟೀಸ್ ಮಾಡಬೇಕು. ಬರೆದು ಆ ಹೆಸರುಗಳೆಲ್ಲವುಗಳು ಕೂಡ ನಿಮಗೆ ಹೊಸದಾಗಿ ನೀವು ಕಲಿತಾ ಇರೋದ್ರಿಂದ ತುಂಬ ಕನ್ಫ್ಯೂಸಿಂಗ್ ಆಗುತ್ತೆ, ನನಗೆ ಗೊತ್ತು. ಆ ಹೆಸರುಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಬರುತ್ತೆ. ಸೊ ಅಲ್ಲಿ ಈಗ ನಮಗೆ ಏನು ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿಪ್ಪ. ನಾನು ಎಲ್ಲೋ ಒಂದು ಪದ ಕೇಳಿದ್ದೀನಿ. ಈಗ ನನಗೆ ವೋಲ್ವಾಕ್ಸ್ ಅನ್ನುವಂಥ ಈ ಪದ ಗೊತ್ತಿದೆ ನನಗೆ. ಈ ವೋಲ್ವಾಕ್ಸ್ ಏನಿದೆಯಲ್ಲಪ್ಪ, ಈ ವೋಲ್ವಾಕ್ಸ್ ಕಾಲೋನಿಯಲ್ ಫಾರ್ಮ್ನಲ್ಲಿ ಇದ್ದಂಥ ಒಂದು ಗ್ರೀನ್ ಆಲ್ಗೆ ಅಂತೂ ಅಲ್ಲ, ಹೌದಾ? ಪಕ್ಕ ನನಗೀಗ ಮಧ್ಯದಲ್ಲಿದ್ದಂಥ ಆ ರಚನೆಗಳಲ್ಲಿ ನನಗೆ ಹೋಲ್ಡ್ ಫಾಸ್ಟು, ಸ್ಟೈಪು, ಫ್ರಾಂಡನ್ನು ನೋಡಿದಂಥ ಜ್ಞಾಪಕ ಇದೆ ಸರ್ ಅಂತ ಅಂದ್ಕೊಳ್ಳಿ. ಅಂತ ಹೇಳಿದ್ರೆ ಅದು ಬ್ರೌನ್ ಆಲ್ಗೆ ಅಂತ ಅರ್ಥ. ಈಗ ಬ್ರೌನ್ ಆಲ್ಗೆಗೆ ಎಕ್ಸಾಂಪಲ್ಸ್ಗಳನ್ನ ನೀವು ಹುಡುಕಬೇಕು. ಇಲ್ಲಿ ಯಾವುದಿದೆ ಬ್ರೌನ್ ಆಲ್ಗೆಗೆ ಎಕ್ಸಾಂಪಲ್ಲು? ಈಗ ಜೆಲಿಡಿಯಮ್. ಈ ಜೆಲಿಡಿಯಮ್ ಅನ್ನೋದು ಬ್ರೌನ್ ಆಲ್ಗೆನಾ ಅಥವಾ ರೆಡ್ ಆಲ್ಗೆನಾ? ಕೊನೆಯಲ್ಲಿ ಅಗಾರ್ ಉತ್ಪತ್ತಿ ಆಗ್ತಾ ಇತ್ತು ಅಂತ ಹೇಳಿ ನಾವು ಬಳಸೋದ್ವಲ್ಲ, ಎಲ್ಲಿ ಬಳಸಿದ್ವಿ? ಜೆಲಿಡಿಯಮ್, ಹೌದಾ? ಸೊ ಇದು ರೆಡ್ ಆಲ್ಗೆ ಇರಬಹುದಾ? ರೆಡ್ ಆಲ್ಗೆ ಇರಬಹುದಾ? ಹಾಗೆ ಪೋರ್ಫೈರಾ, ಇದನ್ನು ಕೂಡ ನಾವು ಬಳಸಿದ್ವಿ. ಈ ಪೋರ್ಫೈರವನ್ನು ಆಹಾರವಾಗಿ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳಿ ಕೂಡ ನಾವು ಕಲಿತ್ವಿ ಕೂಡ, ಹೌದಲ್ವಾ? ಇದು ಎಲ್ಲಿ ಕಾಣಿಸ್ತಾ ಇತ್ತು? ಇದು ರೆಡ್ ಆಲ್ಗೆನಲ್ಲಿ ಕಾಣಿಸ್ತಾ ಇತ್ತು, ಹೌದಾ? ವೋಲ್ವಾಕ್ಸ್ ಅಂತೂ ಗ್ರೀನ್ ಆಗಿತ್ತು. ಹಾಗಿದ್ರೆ ಉಳ್ಕೊಂಡಿದ್ಯಾವುದು? ಲ್ಯಾಮಿನೇರಿಯಾ. ಹಾಗಿದ್ರೆ ಸರಿ ಇದೆಯಾ ನೋಡ್ಬಿಡೋಣ. ಈ ಲ್ಯಾಮಿನೇರಿಯಾವನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದೀವಾ? ಮಧ್ಯದಲ್ಲಿ ಎಲ್ಲಿತ್ತಪ್ಪ ನೋಡಪ್ಪ, ಇಲ್ಲಿ ಚಿತ್ರ ಇಲ್ಲಿದೆ ನೋಡಿ. ಹಾಂ, ಎಲ್ಲಿದೆ? ಹೋಲ್ಡ್ ಫಾಸ್ಟ್ ಇಲ್ಲಿದೆ, ಫ್ರಾಂಡ್ ಇಲ್ಲಿದೆ. ಈಗ ಬ್ರೌನ್ ಆಲ್ಗೆಗಳಲ್ಲಿ ಇರುವಂಥ ಎಕ್ಸಾಂಪಲ್ಸ್ಗಳನ್ನ ನೋಡ್ದಿ. ಬ್ರೌನ್ ಆಲ್ಗೆನಲ್ಲಿ ಲ್ಯಾಮಿನೇರಿಯಾ ಇದೆ, ಕರೆಕ್ಟ್. ನೋಡ್ಬಿಡೋಣ ಇದೇ ರೀತಿ. ಇನ್ನೊಂದಷ್ಟು ಕ್ವೆಶನ್ಸ್ಗಳಿದೆ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದಪ್ಪ ಮೊದಲು, ಹೋಗ್ತಾ ಸರಿ ಆಗ್ಬಿಡುತ್ತೆ. ಅದಾದಮೇಲೆ 22ರಲ್ಲಿ ಕೇಳಿರುವಂಥ ಕ್ವೆಶನ್ ನೋಡಿ. ಫೈಕೋ ಎರಿಥ್ರಿನ್ ಅಂಡ್ ಫ್ಲೋರಿಡಿಯನ್ ಸ್ಟಾರ್ಚ್ ಆರ್ ಫೌಂಡ್ ಇನ್ ಎರಿಥ್ರಿನ್ ರೆಡ್ ಅಂತ ಹೇಳಿದ ತಕ್ಷಣ ರೆಡ್ ಆಲ್ಗೆ ಬಂದ್ಬಿಡ್ಬೇಕು ನಿಮಗೆ, ಅಲ್ವಾ? ಇಲ್ಲಿ ಬೇರೆ ಇನ್ಯಾವುದು ಕ್ವೆಶನ್ನೇ ಬೇಡ. ರೆಡ್ ಆಲ್ಗೆ, ಎರಿಥ್ರಿನ್, ಫೈಕೋ ಎರಿಥ್ರಿನ್ ಎಲ್ಲಿದೆ? ನಿಮಗೆ ಇದು ಕನ್ಫ್ಯೂಷನ್ ಆಯಿತಾ? ಫ್ಲೋರಿಡಿಯನ್ ಸ್ಟಾರ್ಚು ಮತ್ತು ಅಮೈಲೋಪೆಕ್ಟಿನ್ನು, ಇವೆಲ್ಲ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಬಿಟ್ಬಿಡಿ, ಪರವಾಗಿಲ್ಲ. ಲ್ಯಾಮಿನೇರಿಯಾಗೆ ನೀವು ಲ್ಯಾಮಿನೇರಿಯನ್ನ ನೀವು ಜ್ಞಾಪಕ ಇಟ್ಕೊಳ್ಬೋದು ಈಸಿಯಾಗಿ. ಬ್ರೌನ್ ಆಲ್ಗೆ ಲ್ಯಾಮಿನೇರಿಯನ್, ಹೌದಾ? ಸೊ ಈ ರೀತಿಯಾಗಿ ಮ್ಯಾನಿಟಾಲ್ ನಿಮಗೆ ಜ್ಞಾಪಕಕ್ಕೆ ಬರಲಿಲ್ವಾ? ಪರವಾಗಿಲ್ಲ, ಒಂದೊಂದು ಎಕ್ಸಾಂಪಲ್ನ ಜ್ಞಾಪಕ ಇಟ್ಕೊಳ್ಳಿ ಅಟ್ಲೀಸ್ಟ್. ಈಗ ಫೈಕೋ ಎರಿಥ್ರಿನ್, ಎರಿಥ್ರೋಸೈಟ್ಸ್, ರೆಡ್ ಬ್ಲಡ್ ಸೆಲ್ಸ್ ಅಂತೆಲ್ಲ ಕೇಳಿದಿರಲ್ವಾ? ಅದೇ ರೀತಿ ಎರಿಥ್ರಿನ್ ಅಂತ ಹೇಳಿದ ತಕ್ಷಣ ರೆಡ್ ಆಲ್ಗೆ ಬಂದ್ಬಿಡ್ಬೇಕು. ಇನ್ಯಾವುದು ಇಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೊಡೆದಾಕ್ಬಿಡಿ, ಸರಿನಾ? ಸೊ ರೆಡ್ ಆಲ್ಗೆ ಇಸ್ ದ ರೈಟ್ ಆನ್ಸರ್. ಕ್ವಿಕ್. ಅದೇ ರೀತಿ ನೆಕ್ಸ್ಟು KCT 2023ನಲ್ಲಿ ಕೇಳಿರುವಂಥ ಕ್ವೆಶನ್ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಅಗೈನ್ ಎಕ್ಸಾಂಪಲ್ಸ್ ಬಗ್ಗೆ ಕೇಳಿದ್ದಾರೆ. ಬ್ರಯೋಫೈಟ್ಸು, ಜಿಮ್ನೋಸ್ಪೋಮ್ಸು, ಆಲ್ಗೆ, ಪೆರಿಡೋಫೈಟಾ. ಎಕ್ಸಾಂಪಲ್ಸ್ಗಳು ನನಗೆ ಏನೇನು ಗೊತ್ತು, ನನಗೆ ಗೊತ್ತಿರೋಂಥದ್ದು ಏನೇನಿದೆ ನೋಡೋಣ ಬನ್ನಿ. ಈಗ ನನಗೆ ಇದು ಏನು ಗೊತ್ತೇ ಇಲ್ಲಪ್ಪ, ಎಲ್ಲೋ ಒಂದಷ್ಟು ನನಗೆ ಗೊತ್ತು. ಈಗ ಜಿಮ್ನೋಸ್ಪೋಮ್ಸ್ಗೆ ದೊಡ್ಡದಾಗಿ ಬೆಳೆಯೋ ಪೈನ್ ಟ್ರೀಗಳು, ಪಾಮ್ ಟ್ರೀಗಳು ನನಗೆ ಗೊತ್ತು, ಜಿಮ್ನೋಸ್ಪೋಮ್ಸ್. ಈಗ ಜಿಮ್ನೋಸ್ಪೋಮ್ಗೆ ಮ್ಯಾಚ್ ಆಗುವಂಥ ಪೈನ್ ಟ್ರೀ ಎಲ್ಲಾದರೂ ಇದೆಯಾ? ವೆರಿ ಗುಡ್, ಇಲ್ಲಿದೆ ನೋಡಿ. ಹಾಗಿದ್ರೆ ಈ ಬಿ ಇದ್ದಿದ್ದು ಏನು ಎಲ್ಲಿಗೆ ಬರಬೇಕು? ಈ ಪಿಗೆ ಬರಬೇಕು, ಸರಿನಾ? ಬಿ ಈಸ್ ಈಕ್ವಲ್ ಟು ಪಿ ಎಲ್ಲಿದೆ ನೋಡಿ. ಬಿ ಈಸ್ ಈಕ್ವಲ್ ಟು ಪಿ ಎಲ್ಲಿದೆ? ಇಲ್ಲೆರಡಿದೆ, ಇಲ್ಲೊಂದಿದೆ. ಹಾಗಿದ್ರೆ ಇವೆರಡು ಪಕ್ಕ ಇಲ್ಲ. ಇವೆರಡನ್ನ ನಾನು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮುಗೀತಾ ಕತೆ? ಇನ್ನು ಇವೆರಡರಲ್ಲಿ ನನಗಿನ್ಯಾವುದು ಗೊತ್ತು? ಆಲ್ಗೆ ಪದ ಕೇಳಿದ್ದೀನಿ. ಆಲ್ಗೆಗೆ ನನಗೆ ಯಾವ್ದು ಗೊತ್ತಿದೆ ನೋಡೋಣ. ಆಲ್ಗೆ ಓಕೆ, ನನಗೆ ಯಾವುದು ಗೊತ್ತಿರೋ, ನಾನು ಕಲ್ತಿರೋಂಥ ಎಕ್ಸಾಂಪಲ್ಸ್ಗಳಲ್ಲಿ ನನಗೆ ಯಾವುದು ಜ್ಞಾಪಕ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣಪ್ಪ. ಅದಾದಮೇಲೆ ಪೆರಿಡೋಫೈಟ್ಸ್ಗೆ ನನಗೆ ಯಾವ್ದಾದ್ರು ಜ್ಞಾಪಕ ಬರ್ತಾ ಇದೆಯಾ? ಪೆರಿಡೋಫೈಟ್ಸ್ಗೆ, ಜಿಮ್ನೋಸ್ಪಾಮ್ಸ್ಗೆ, ಬ್ರಯೋಫೈಟ್ಸ್ಗೆ ಯಾವ್ದಾದ್ರು ಜ್ಞಾಪಕ ಬರ್ತಾ ಇದೆಯಾ? ಓಕೆ, ನಾನು ಅಪ್ಪಿತಪ್ಪಿ ನಿಮಗೆ ಜ್ಞಾಪಕ ಬರಲಿಲ್ವಾ? ಆಲ್ಗೆನಲ್ಲಿ ಒಂದು ಕೆಳಗಡೆ ಕಾಮನ್ ಮೆಂಬರ್ಸ್ನಲ್ಲಿ ನಾವು ಎಕ್ಟೋಕಾರ್ಪಸ್ ಅಂತ ಹೇಳಿ ಕೂಡ ಓದಿದ್ವಿ ಆಲ್ಗೆಗೆ. ಈಗ ಆಲ್ಗೆಗೆ ಸಿ ಇಸ್ ಈಕ್ವಲ್ ಟು ಎಕ್ಟೋಕಾರ್ಪಸ್ ಅಂತ ಹೇಳಿ ಇಲ್ಲಿದೆ ನೋಡಿ. ಎಸ್, ಸಿ ಇಸ್ ಈಕ್ವಲ್ ಟು ಎಸ್ ಎಲ್ಲಿದೆ? ಇಲ್ಲಿ ಎರಡೂ ಕೂಡ ಕರೆಕ್ಟ್ ಇದೆ.
ಇಲ್ಲಿ ಎರಡು ಕೂಡ ಇದೆ. ಆಲ್ಗೆಗೆ ಸಿ, ಸಿ ಈಸ್ ಈಕ್ವಲ್ ಟು ಎಸ್. ಓಕೆ, ಈಗ ಇನ್ನು ಉಳ್ಕೊಂಡಿರೋದು ಬ್ರಯೋಫೈಟ್ಸ್ ಹಾಗೂ ಪೆರಿಡೋಫೈಟ್ಸ್ಗೆ ಬ್ರಯೋಫೈಟ್ಸ್ಗೆ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಏನು ಮಾಡೋದು ಸರ್? ಈಗ ನನಗೆ ಡಿಗೆ ಐಡಿಯಾಂಟಮ್ಮ ಅಥವಾ ಎಕ್ಟೋಕಾರ್ಪ ಅಥವಾ ಸ್ಪ್ಯಾಗ್ನಮ್ಮ ಗೊತ್ತಾಗ್ತಿಲ್ಲ. ಇದಕ್ಕೆ ನಾನು ಎಕ್ಸಾಂಪಲ್ಸ್ಗಳ ಬಗ್ಗೆ ನೀವು ಜಾಸ್ತಿ ಗಮನ ಕೊಡಬೇಕು ಅಂತ ಹೇಳಿದೆ. ಈಗ ನಾವು ಟೆರಿಡೋಫೈಟ್ಸ್ಗಳಲ್ಲಿ ಒಂದಷ್ಟು ಕ್ಲಾಸಸ್ ಇದೆ ಅಂತ ಹೇಳಿ ನಾವು ಕಲ್ತ್ವಿ ಅಲ್ವಾ, ಲೈಕೋಪ್ಸಿಡಾ ಅಂತ ಹೇಳಿ ಒಂದಷ್ಟು ಕ್ಲಾಸಸ್ಗಳನ್ನು ಆ ಕೆಳಭಾಗದಲ್ಲಿ ಎಕ್ಸಾಂಪಲ್ಸ್ಗಳು ಕೂಡ ಇತ್ತು. ಸೆಲಾಜಿನೆಲ್ಲ ಅದು ಇದು ಅಂತ ನಿಮ್ಗೆ ಐಡಿಯಾಂಟಮ್ ಅಂತ ಇತ್ತಾ? ಓಕೆ, ಸೊ ಐಡಿಯಾಂಟಮ್ ಈಸ್ ಆ್ಯಕ್ಚುಲಿ ಟೆರಿಡೋಫೈಟ್. ಸೊ ಡಿ ಈಸ್ ಈಕ್ವಲ್ ಟು ಕ್ಯೂ. ಸೊ ಈಗ ಡಿ ಈಸ್ ಈಕ್ವಲ್ ಟು ಕ್ಯೂ ಎಲ್ಲಿದೆ ನೋಡಿ, ಇಲ್ಲಿದೆ. ನಮಗೆ ಆನ್ಸರ್ ಸಿಕ್ತು, ಆಪ್ಷನ್ ಎ. ಸೊ ಈಗ ಇಲ್ಲಿ ನಾನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಾ ನೆನ್ಪಿಟ್ಕೊಳ್ಳೋದಾ? ಈ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೇಕಪ್ಪ. ನೆನ್ಪಿಟ್ಕೊಳ್ಳೋದಕ್ಕೆ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಮನನ ಮಾಡ್ಕೊಳ್ತಾ ಇರಬೇಕು, ಆಗ ನೆನ್ಪಿಟ್ಕೊಳ್ಳುತ್ತೆ. ಸೊ ಇದಕ್ಕೆ ಬೇರೆ ಇನ್ಯಾವುದಾದ್ರೂ ಟೆಕ್ನಿಕ್, ಈಗ ನೋಡಿ ನಾನು ಪ್ರತಿಯೊಂದಕ್ಕೂ ನಾನು ನ್ಯೂಮೋನಿಕ್ಸ್ ಕೊಡ್ತಾ ಹೋದರೆ ಆ ನ್ಯೂಮೋನಿಕ್ಸನ್ನು ಮತ್ತೆ ನೀವು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಅದಕ್ಕಿನ್ನೊಂದಷ್ಟು ನೀವು ತಲೆ ಕೆಡಿಸ್ಕೊಳ್ತೀರಾ. ನಾವೇನೇನೋ ಹೇಳ್ಕೊಟ್ಟಿರ್ತೀವಿ, ಅದಕ್ಕೆ ನಿನಗೇನು ಇಷ್ಟ ಆಗುತ್ತೋ ಅದನ್ನು ನೀನು ಮಾಡ್ಕೊಳ್ಬೋದು. ಎಕ್ಸಾಂಪಲ್ಸ್ಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಬ್ರಯೋಫೈಟ್ಸ್ ಆಗಿ ಆಲ್ಗೆಯಿಂದ ಹಿಡಿದು ಜಿಮ್ನೋಸ್ಪರ್ಮ್ಸ್ನವರೆಗೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಯಾವುದೆಲ್ಲ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೋ ಎಲ್ಲ ಬರೀರಿ. ಆಲ್ಗೆನಲ್ಲಿ ಬರುವಂಥ ಎಲ್ಲ ಎಕ್ಸಾಂಪಲ್ಸು, ಗ್ರೀನ್ ಆಲ್ಗೆ ಎಷ್ಟು, ಬ್ರೌನ್ ಆಲ್ಗೆ ಎಷ್ಟು, ರೆಡ್ ಆಲ್ಗೆ ಎಷ್ಟು, ಕೆಳಗಡೆ ಮತ್ತೆ ನಮ್ಮ ಬ್ರಯೋಫೈಟ್ಸ್ನಲ್ಲಿ ಎಷ್ಟೆಲ್ಲ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ, ಪೆರಿಡೋಫೈಟ್ಸ್ನಲ್ಲಿ ಎಷ್ಟೆಲ್ಲ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ, ಲಿಸ್ಟ್ ಮಾಡ್ಕೊಂಬಿಡಿ. ಸರಿನಾ? ನಿಮಗೆ ಎಕ್ಸಾಮಿನೇಷನ್ ಟೈಮ್ನಲ್ಲಿ ಇದಕ್ಕೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಕೂಡ, ಬಟ್ ನಿಮ್ಮಿಂದ ಒಂದಷ್ಟು ಎಫರ್ಟ್ ಬರಬೇಕಲ್ವಪ್ಪ, ಆ ಕಾರಣಕ್ಕಾಗಿ. ನೆಕ್ಸ್ಟು 24ನಲ್ಲಿ ಕೇಳಿರುವಂಥ ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸಿಬಿಟ್ಸ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕೇಳಿದ್ದಾರೆ. ಇಲ್ಲಿ ಹ್ಯಾಪ್ಲೋಡಿಪ್ಲಾಂಟಿಕ್ ಸೈಕಲ್ನ ನಾವು ಎಲ್ಲಿ ಕಲ್ತ್ವಿ? ಟೆರಿಡೋಫೈಟ್ಸ್ಗಳಲ್ಲಿ ಸಾಮಾನ್ಯವಾಗಿ ಹ್ಯಾಪ್ಲೋಡಿಪ್ಲಾಂಟಿಕ್ ಸೈಕಲ್ಲು ಇರೋದನ್ನು ನಾವು ಗಮನಿಸಬಹುದು. ಟೆರಿಡೋಫೈಟ್ಸ್ ಹಾಗೂ ಬ್ರಯೋಫೈಟ್ಸ್ಗಳಲ್ಲಿಯೂ ಕೂಡ. ಸ್ಪೆಸಿಫಿಕ್ ಆಗಿ ಇಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಸ್ಗಳನ್ನ ನಾವು ನೋಡ್ತಾ ಹೋದರೆ ಕ್ಲಾಮಿಡೋಮೊನಾಸ್ ಆಲ್ಗೆ, ಜೆಲಿಡಿಯಮ್ ಆಲ್ಗೆ, ಫ್ಯೂಕಸ್ ಆಲ್ಗೆ, ಎಕ್ಟೋಕಾರ್ಪಸ್, ಬರೀ ಆಲ್ಗೆಗಳನ್ನು ಕೊಟ್ಟಿದ್ದಾರಲ್ಲ ಸರ್. ನಾವು ಟೆರಿಡೋಫೈಟ್ಸ್ಗಳಲ್ಲಿ ಬ್ರಯೋಫೈಟ್ಸ್ಗಳಲ್ಲಿ ಹೆಚ್ಚಾಗಿ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಕಾಣಿಸುತ್ತೆ ಅಂತ ಓದಿದ್ವಿ. ನೋಡಿ, ಇದೇ ನಮ್ಮದು ಎಕ್ಸಾಮಿನೇಷನ್ದು ಪ್ರಾಬ್ಲಮ್. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದು 24ರ ಕ್ವೆಶನ್, ಇದು 24ರಲ್ಲಿ ಕೇಳಿರುವಂಥ ಕ್ವೆಶನ್ನು. ಸ್ಪೆಸಿಫಿಕ್ ಆಗಿ ಈ ಕಂಟೆಂಟನ್ನು ಲೈಫ್ ಸೈಕಲ್ನ ಕುರಿತಾಗಿ ಹೆಚ್ಚಿಗೆ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸ್ಪೆಸಿಫಿಕ್ ಆಗಿ ನಾನು ಇಲ್ಲಿ ಹೇಳೋದಾದರೆ ಇಲ್ಲಿ ನಮ್ಮ ಜೆಲಿಡಿಯಮ್ ಹಾಗೂ ಎಕ್ಟೋಕಾರ್ಪಸ್ ಎರಡರಲ್ಲೂ ಕೂಡ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇರೋದನ್ನು ನಾವು ಗಮನಿಸಬಹುದು. ಆಲ್ಗೆಗಳಲ್ಲಿ ಸಾಮಾನ್ಯವಾಗಿ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಕಾಣಿಸುತ್ತೆ, ಅಂದರೆ ಹ್ಯಾಪ್ಲಾಯ್ಡ್ ಫೇಸ್ ಇಸ್ ಅ ಡಾಮಿನೆಂಟ್ ಫೇಸ್ ದೇರ್. ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ತುಂಬ ಸಾಮಾನ್ಯವಾಗಿ ನಾವು ಗಮನಿಸೋ ಹಾಗೆ ಎಕ್ಟೋಕಾರ್ಪಸ್ ಅನ್ನುವಂಥ ಈ ಆಲ್ಗೆ ಏನಿದೆಯಲ್ಲಪ್ಪ, ಈ ಆಲ್ಗೆನಲ್ಲಿ ನಮಗೆ ಹ್ಯಾಪ್ಲೋಡಿಪ್ಲಾಂಟಿಕ್ ಸೈಕಲ್ ಇರೋದನ್ನು ಗಮನಿಸಬಹುದು ನಾವು. ಸರಿನಾ? ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ, ಆಯಿತಾ? ನನಗೆ ಗೊತ್ತಿದ್ದು, ಅರ್ಥ ಆಯ್ತಾ? ಹಾಗೆ ಕೊನೆಯ ಕ್ವೆಶನು ನಮ್ಮ ಇತ್ತೀಚೆಗೆ ನಡೆದಂಥ 25ರಲ್ಲಿ ಕೇಳಿರುವಂಥ ಕ್ವೆಶನ್ ಇದು, 2025ರಲ್ಲಿ ಕೇಳಿರುವಂಥ ಕ್ವೆಶನ್ನು. ರೀಡ್ ದ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 1, ಜೆಮ್ಮೆ, ಇದೊಂದು ಪಾಯಿಂಟ್ನ ಬಿಟ್ಟೆ. ಈಗ ಜೆಮ್ಮೆ ಎಲ್ಲಿತ್ತಪ್ಪ? ನಮ್ಮ ಲಿವರ್ ವಾಟ್ಸ್ನ ಆ ಚಿತ್ರ ನೋಡಿದ್ರಲ್ಲ, ಅಲ್ಲಿ ಜೆಮ್ಮೆ ಕಪ್ಸ್ ಇತ್ತು. ಆ ಜೆಮ್ಮೆ ಕಪ್ಸ್ನಲ್ಲಿ ಜೆಮ್ಮ ಅನ್ನುವಂಥ ಏಸೆಕ್ಷುವಲ್ ಬರ್ಡ್ಸ್ಗಳಿರುತ್ತೆ. ಆ ಏಸೆಕ್ಷುವಲ್ ಬರ್ಡ್ಸ್ಗಳೇನಾಗುತ್ತೆ, ಸಾಮಾನ್ಯವಾಗಿ ಪೇರೆಂಟ್ ಬಾಡಿಯಿಂದ ಡಿಟ್ಯಾಚ್ ಆಗಿ ಹೊಸ ಬಾಡಿಯಾಗಿ ಬೆಳೆಯೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದು ಒಂದು ಮೋಡ್ ಆಫ್ ಏಸೆಕ್ಷುವಲ್ ರಿಪ್ರೊಡಕ್ಷನ್, ಅದು ಜೆಮ್ಮೆ ಕಪ್ಸ್ಗಳ ಮೂಲಕ ನಡೆಯುವಂಥದ್ದು. ಈಗ ಜೆಮ್ಮೆ ಆರ್ ಯೂನಿಸೆಲ್ಯುಲಾರಾ? ಸ್ಪೆಸಿಫಿಕ್ ಆಗಿ ನಾವು ನೋಡೋದಾದರೆ ಆ ಜೆಮ್ಮೆ ಕಪ್ಪು ಅಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಅದು ಇಟ್ ಶುಡ್ ಬಿ ಮಲ್ಟಿ ಸೆಲ್ಯುಲಾರ್ ಅಲ್ವಪ್ಪ. ಇಟ್ ಈಸ್ ನಾಟ್ ಯೂನಿಸೆಲ್ಯುಲಾರ್, ಇಟ್ ಶುಡ್ ಬಿ ಮಲ್ಟಿ ಸೆಲ್ಯುಲಾರ್. ಸರಿನಾ? asexual buds, sorry, it should be asexual buds, they have given sexual buds. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು ಅಂತ ನಮಗೆ ಗೊತ್ತಾಯಿತು, ಹೌದಾ? ರೈಟ್. ಸೊ Gemme are green unicellular asexual birds which develop in receptacles called gemmacups. It should have been multicellular asexual. ಹಾಗಾಗಿ ಇದು ತಪ್ಪು. ಪ್ರೋಟೋನಿಮಾ ಮಾಸಸ್ನಲ್ಲಿ ಆ ಗ್ಯಾಮೆಟೋಫೈಟ್ ಸ್ಟೇಜ್ನಲ್ಲಿ ಕಂಡುಬರುವಂಥ ಒಂದು ಸ್ಟೇಜ್ ಇದು. ಪ್ರೋಟೋನಿಮಾ ಡೆವಲಪ್ಸ್ ಡೈರೆಕ್ಟ್ಲಿ ಫ್ರಮ್ ಅ ಸ್ಪೋರ್. ಇದ್ರ ಬಗ್ಗೆ ನಾವು ಕಲಿತ್ವಿ.
ಸ್ಪೋರಿಂದ ಈ ಗ್ಯಾಮೆಟೋಫೈಟ್ ಆ ಪ್ರೋಟೋನಿಯಮ ಡೆವಲಪ್ ಆಗುತ್ತೆ ಅಂತ. ಇದು ಟ್ರೂ ಸ್ಟೇಟ್ಮೆಂಟು. ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ರಾಂಗ್, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಎಲ್ಲಿದೆ ನೋಡಿ. ಐ ಮೀನ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಎಲ್ಲಿದೆ ನೋಡಿ. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸರಿನಾ? ಬೋತ್ ಆರ್ ಫಾಲ್ಸ್ ತಪ್ಪು, ಬೋತ್ ಆರ್ ಟ್ರೂ ತಪ್ಪು. 1 ಈಸ್ ಟ್ರೂ, 2 ಈಸ್ ಫಾಲ್ಸ್ ತಪ್ಪು. ಮೊದಲನೇದು ಫಾಲ್ಸ್, ಎರಡನೇದು ಟ್ರೂ. ಸರಿನಾ? ಸೊ ಹೀಗೆ 2020ರಿಂದ ಈಚೆಗೆ 2025ರವರೆಗೆ ಒಂದೊಂದು ಕ್ವೆಶನನ್ನು ಈ ಚಾಪ್ಟರಿಂದ ಕೇಳಿದ್ದಾರೆ ಪ್ರತಿ ವರ್ಷ. ಇದು ಕಾಮನ್ ಆಗಿದೆ. ಸರಿನಾ? ಇಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥ ಈ ಅಷ್ಟು ಅಂಶಗಳೇನಿದೆ, ಆ KCET ಪರ್ಸ್ಪೆಕ್ಟಿವಿಂದ ನಾವು ಡಿಸ್ಕಸ್ ಮಾಡಿರುವಂಥ ಅಂಶಗಳು ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ನಿಮಗೆ ಭಾವಿಸ್ತಾ ಇದ್ದೀನಿ. ಸರಿನಾ? ಸೊ ಏನಾಗಿದೆ, ಯೂಸ್ಫುಲ್ ಆಗಿದೆಯಾ, ನಿಜವಾಗ್ಲೂ ಯೂಸ್ಫುಲ್ ಆಯಿತಾ, ಅಥವಾ ತುಂಬ ತುಂಬ ಕನ್ಫ್ಯೂಸಿಂಗ್ ಅನ್ನಿಸ್ತಾ, ಅಥವಾ ಏನು ಅನ್ನಿಸ್ತು, ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಕೂಡ. ಇದು ನಿಮಗೆ ಅರ್ಥ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸರಿನಾ? ಮುಂದಿನ ಚಾಪ್ಟರ್ನ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನಮ್ಮ ವರ್ಷಾ ಮ್ಯಾಮ್ ನಿಮಗೆ ತಗೊಳ್ತಾ ಇದ್ದಾರೆ. ಸೊ ಮುಂದಿನ ಚಾಪ್ಟರ್ನಲ್ಲಿ ವರ್ಷಾ ಮ್ಯಾಮ್ನ ವೆಲ್ಕಮ್ ಮಾಡಿ, ಅದಾದಮೇಲೆ ನಾನು ಬರ್ತೀನಿ ಮತ್ತೆ. ಸರಿನಾ? ರೈಟ್. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು? ಚೆನ್ನಾಗಿ ತಿನ್ಕೊಂಡು ಉಟ್ಕೊಂಡು ಆರಾಮಾಗಿರಬೇಕು, ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ಪಾಠ ಓದಬೇಕು. ಸರಿನಾ? ಬಾಯ್, ಟೇಕ್ ಕೇರ್.